ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಾಸ್ಕುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಆ ಲಿಮಿಟ್ ಇಂದ ನೀವು ಬರೀ 2 ರೂಪಾಯಿ ಕೊಟ್ಟು ಫೋನ್ ತಗೊಂಡು ಬರೀ 2 ರೂಪಾಯಿಗೆ ಫೋನು, 2 ರೂಪಾಯಿಗೆ ಫೋನು. BMW iQOO 9 BMW ಎಡಿಷನ್ ಸಾಕು, ಬರೀ 20 ಮಿನಿಟ್ಸ್ ಅಲ್ಲಿ ಫುಲ್ ಫೋನ್ ಚಾರ್ಜ್ ಆಗೋಗುತ್ತೆ. ಕ್ಯಾಮ್ರಾ ನೋಡಿ ಎಷ್ಟು ಸಖತ್ತಾಗಿ ಬರ್ತಾ ಇದೆ ಅಂತ ಹೇಳಿ ಮೇ ಬಿ ನೀವು ಅನ್ಕೋಬಹುದು ಇದು ಸೆಕೆಂಡ್ ಹ್ಯಾಂಡ್ ಫೋನ್ ತುಂಬಾ ವರ್ಷ ಆಗಿರೋದು ಹಂಗೆ ಅಂತ ಹೇಳ್ಬಿಟ್ಟು. ವಾವ್, ನೋಡಿ ಈ ತರ ಚಾರ್ಜ್ ಆಗುತ್ತೆ ನಿಮಗೆ ಅಂತಷ್ಟು ವೆಹಿಕಲ್ ಬರ್ತಾ ಇದೆ ಆಕ್ಚುಲಿ. ಸೊ ಇವಾಗ ನಾವೇನೋ ವಿಡಿಯೋ ಮಾಡಾಕ್ತಿದ್ವಿ ಅಂತ ಕಮೆಂಟ್ ಮಾಡ್ತಾರೆ. ಸೊ ಏನು ಮಾಡಕ್ಕಾಗಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಾಸ್ಕುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ನಾರ್ಮಲ್ ಆಗಿ ನಾವು ಕಾರ್ಸ್ ವಿಡಿಯೋಗಳು ಮಾಡ್ತಾ ಇರ್ತೀವಿ. ಸೊ ಅದ್ರ ಜೊತೆಗೆ ನಾವು ಒಂದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಶೋರೂಮ್ಸ್ ಕೂಡ ಮಾಡ್ತಾ ಇದ್ವಿ, ನೀವು ನೋಡಿರ್ತೀರಾ ನಮ್ಮ ವಿಡಿಯೋಸ್ಗಳಲ್ಲಿ. ಸೊ ಲಾಸ್ಟ್ ಟೈಮ್ ಕೂಡ ನಾವು HSR ಲೇಔಟ್ ಅಲ್ಲಿ ಒಂದು ಕ್ಯಾಶಿಫೈ ಸ್ಟೋರ್ನ ವಿಸಿಟ್ ಮಾಡಿ ಒಂದು ವಿಡಿಯೋ ಮಾಡಿದ್ವಿ. ಸೊ ಸಾಕಷ್ಟು ಜನ ತುಂಬಾ ಇಷ್ಟಪಟ್ಟಿದ್ರಿ. ಸೊ ಅದೇ ಕಾರಣಕ್ಕೆ ನಾವು ಇವತ್ತು ಇನ್ನೊಂದು ಸ್ಟೋರ್ಗೆ ಬಂದಿದ್ದೀವಿ. ಸೊ ಇದು ಬಂದ್ಬಿಟ್ಟು ಕ್ಯಾಶಿಫೈ ಸ್ಟೋರು RT ನಗರ್ ಹತ್ರ ಬರುತ್ತೆ. RT ನಗರದ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಸಿಗುತ್ತೆ. ಅಂಡ್ ಸ್ಟೋರ್ ಮ್ಯಾನೇಜರ್ನ ಮಾತಾಡ್ತಾ ಅವ್ರ ಹತ್ರ ಕೇಳೋಣ ಈ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ. ನನಗೂ ಸ್ವಲ್ಪ ಕನ್ಫ್ಯೂಷನ್ ಇದೆ, ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬಂದಿದ್ದರಿಂದ ನಮ್ಗೆ ಗೊತ್ತಾಗ್ಲಿಲ್ಲ. ಈ ಸಲ ನಮ್ಮ ಹತ್ರ ಐಫೋನ್ ಸ್ಟಾಕ್ ಸ್ವಲ್ಪ ಕಮ್ಮಿ ಇದ್ರು ನಿಮ್ಗೆ ಬೇಕಾಗಿರೋ ಎಲ್ಲ ಸ್ಟಾಕ್ಗಳು ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಮೋರ್ ಓವರ್ ಇಲ್ಲಿ ಸಾಕಷ್ಟು ನಿಮಗೆ ಸ್ಯಾಮ್ಸಂಗ್ ಫೋನ್ಗಳು ಸಿಗ್ತಾ ಇರೋವಂಥದ್ದು. ಸೊ ಸಾಕಷ್ಟು ಕಲೆಕ್ಷನ್ ಇದೆ. ಇಲ್ಲಿ ಸ್ಟೋರ್ ಮ್ಯಾನೇಜರ್ ಆಗಿರುವಂತಹ ಜಾವೇದ್ ಸರ್ ಇದ್ದಾರೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಓಕೆ, ಇವತ್ತು ನಮ್ಮ ಕಸ್ಟಮರ್ಸ್ಗೆ ನಿಮ್ಮ ಬಗ್ಗೆ ಹೇಳೋದಾದ್ರೆ ಸರ್, ಕ್ಯಾಶಿಫೈ ಸ್ಟೋರ್ ಇದು ಯಾವಾಗ ಸ್ಟಾರ್ಟ್ ಆಯ್ತು, ಏನ್ ಕತೆ ಅಂತ? ಸರ್ ಇದು ಕ್ಯಾಶಿಫೈ RT ನಗರ್ ಸ್ಟೋರ್ ಬಂದು 3 ಇಯರ್ಸ್ ಆಯ್ತು, 3 ಇಯರ್ಸ್ ಕಂಪ್ಲೀಟ್ ಆಯ್ತು. ಓಕೆ, ಮತ್ತೆ ನಮ್ಮ ಹತ್ರ ವೈಡ್ ಆಫ್ ವೆರೈಟೀಸ್ ಬಂದು ನಮ್ಮ ಹತ್ರ ಸ್ಯಾಮ್ಸಂಗ್ ಜಾಸ್ತಿ ಮೂವಿಂಗ್ ಇರುತ್ತೆ. ನೀವು ನೋಡಬಹುದು ಸ್ಯಾಮ್ಸಂಗ್ ಮತ್ತೆ ಆಂಡ್ರಾಯ್ಡ್ ಎಲ್ಲ ಮಾಡಲ್ಸ್ ಇದೆಲ್ಲ ನಾನು ಎಷ್ಟು ತೋರಿಸ್ತಾ ಇದೀನಿ ಎಲ್ಲ ಪ್ರೀಮಿಯಂ ಮಾಡಲ್ಸ್. ಆಂಡ್ರಾಯ್ಡ್ ಚಿಕ್ಕ ಮಾಡಲ್ಸ್ ಮತ್ತೆ ಐಫೋನ್ಸ್ ಇದೆ, ಅದು ತೋರ್ಸೋಣ. ಸೊ ನಾರ್ಮಲ್ ಆಗಿ ಇನ್ನೊಂದು ಸ್ಪೆಷಲ್ ಫೋನ್ ಅಂತಾನೆ ಹೇಳ್ಬೋದು, ನಿಮ್ಗೆ IQ ಫೋನ್ ಕೂಡ ಇಲ್ಲಿ ನಿಮ್ಗೆ ಸೆಕೆಂಡ್ ಹ್ಯಾಂಡ್ ಸ್ಟೋರ್ ಅಲ್ಲಿ ಸಿಗ್ತಾ ಇರುವಂತದ್ದು. ಸೊ ನಾರ್ಮಲ್ ಆಗಿ ನಿಮ್ಗೆ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಶೋರೂಮ್ ಅಲ್ಲಿ ಅಂದ್ರೆ ಹೊಸ ಶೋರೂಮ್ ಅಲ್ಲಿ ಸಿಗೋದಿಲ್ಲ, ಇಲ್ಲಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಅಲ್ಲಿ ನಿಮ್ಗೆ IQ ಫೋನ್ ಕೂಡ ಸಿಗ್ತಾ ಇರುವಂತದ್ದು. ಅದು ಸಾಕಷ್ಟು ಸ್ಯಾಮ್ಸಂಗ್ ಮೊಬೈಲ್ ಕೂಡ ಇದೆ ಅಂತಾನೆ ಹೇಳ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ ಸರ್. ಅದಕ್ಕಿಂತ ಮೊದಲು ನಿಮ್ಮ ಸ್ಟೋರ್ನ ಲೊಕೇಶನ್ ಹೇಳ್ಬಿಡಿ ಸರ್ ಸ್ವಲ್ಪ. ಸರ್ ಇದು ತುಂಬಾ ನಿಯರ್ ಆಗುತ್ತೆ, ಶಾಂತಿ ಸಾಗರ್ ಹೋಟೆಲ್ ಅಂತ ಲ್ಯಾಂಡ್ ಮಾರ್ಕ್ ಇದೆ. ಓಕೆ, ಶಾಂತಿ ಸಾಗರ್ ಹೋಟೆಲ್ ಇಂದ ಥರ್ಡ್ ಬಿಲ್ಡಿಂಗ್. ಶಾಂತಿ ಸಾಗರ್ ಹೋಟೆಲ್ ಇಂದ ಥರ್ಡ್ ಬಿಲ್ಡಿಂಗ್ ಲೈನ್ ಅಲ್ಲೇ. ಓಕೆ, ನಿಯರ್ ಬೈ ನಿಮ್ಗೆ ಸ್ಯಾಮ್ಸಂಗ್ ಶೋರೂಮ್ ಕೂಡ ಹತ್ತಿರದಲ್ಲಿದೆ, ಪಕ್ಕದಲ್ಲೇ ಸ್ಯಾಮ್ಸಂಗ್ ಶೋರೂಮ್ ಕೂಡ ಇದೆ. ಸೊ ಒಂದೊಂದೇ ಸ್ಟಾರ್ಟ್ ಮಾಡೋಣ ಸರ್. ಇವತ್ತು ನಮ್ಗೆ ಯಾವ ಬಜೆಟ್ ಇಂದ ಫೋನ್ ಸ್ಟಾರ್ಟ್ ಆಗ್ತಿದೆ ಸರ್? ಕಮ್ಮಿ ಬಜೆಟ್ ಅಂತ ಹೇಳಿದ್ರೆ ಕಮ್ಮಿ ಬಜೆಟ್ ನಾನು ನಿಮ್ಗೆ 5000 ಇಂದಾನು ತೋರಿಸ್ತೀನಿ. ಇದೆಲ್ಲ ನಾನು ಇವಾಗ ತೋರಿಸ್ತಾ ಇರೋದು ಪ್ರೀಮಿಯಂ ಮಾಡಲ್ಸ್. ಓಪೋ, ಸ್ಯಾಮ್ಸಂಗ್, ವಿವೋ, MI ಎಲ್ಲ ಇದೆ. ಒನ್ ಪ್ಲಸ್ ಇದೆ, ಒನ್ ಪ್ಲಸ್ ತೋರಿಸ್ತೀನಿ. ಓಕೆ, ಆಂಡ್ರಾಯ್ಡ್ ಫೋನ್ಸ್ ಇವತ್ತು ಜಾಸ್ತಿ ಇರುವಂತದ್ದು. ತುಂಬಾ ಸ್ಟಾಕ್ ಇದೆ, ಆಂಡ್ರಾಯ್ಡ್ ಲವರ್ಸ್ಗೆ ತುಂಬಾ ಒಂದು ಸ್ಟಾಕ್ ಇದೆ ಅಂತಾನೆ ಹೇಳ್ಬೋದು. ಸರ್ ಫಸ್ಟ್ ಯಾವ ಫೋನ್ ಇದೆ ಸರ್ ತೋರಿಸಿ? ಸರ್ ಓಪೋ ಇಂದ ತೋರಿಸ್ತೀನಿ. ಓಕೆ, ಓಪೋ Reno 7 Pro. ಓಕೆ, 8GB RAM 256GB ಸ್ಟೋರೇಜ್ ಇದೆ. ಓಕೆ, ಇದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಓಕೆ, ವಿತ್ ಒರಿಜಿನಲ್ ಆಕ್ಸೆಸರೀಸ್ ಎಲ್ಲ ಬರುತ್ತೆ. ಓಕೆ, ಒರಿಜಿನಲ್ ಆಕ್ಸೆಸರೀಸ್ ಎಲ್ಲ ಬರುವಂತದ್ದು. ಸೊ ಇದು ಓಪನ್ ಸ್ಟಾಕ್ ಅಲ್ವಾ ಸರ್? ಕರೆಕ್ಟ್ ಸರ್, ನಿಮ್ಗೆ ಎಷ್ಟು ತೋರಿಸ್ತಾ ಇದೀನಿ ಎಲ್ಲ ಓಪನ್, ಎಲ್ಲವೂ ಓಪನ್ ಸ್ಟಾಕ್. ಇದರಲ್ಲಿ ಯಾವ್ದೂ ರಿಫರ್ಬಿಶ್ಡ್ ಫೋನ್ ಅಂತ ಇಲ್ಲ, ಆಲ್ಮೋಸ್ಟ್ ಎಲ್ಲ ಓಪನ್ ಬಾಕ್ಸ್. ಓಕೆ ಸರ್, ಇದು ಹೊಸ ಪ್ರೈಸ್ ಬಂದು 36 ಇದೆ. ಓಕೆ, ನಮ್ಮ ಹತ್ರ ಬಂದು 25,000 ಬರೇ ಸರ್. 25,000. ಓಕೆ, ಹೊಸದು ಬಂದ್ಬಿಟ್ಟು 36 ಇದೆ ಅಂತೆ. ಅಂಡ್ ಲಾರ್ಜ್ ಮೊಬೈಲ್ ಇದು ಕ್ಯಾಮ್ರಾ ಸೆನ್ಸರ್ ಕೂಡ ಕೊಟ್ಟಿರುವಂತದ್ದು ನೀವು ನೋಡುವಂತದ್ದು. ಸರ್ ಎಷ್ಟು ಮೆಗಾ ಪಿಕ್ಸೆಲ್ ಬರುತ್ತೆ ಸರ್ ಇದು? ಸರ್ ಇದು 64/12. ಓಕೆ, 64 ಕ್ಯಾಮೆರಾ ಅಂತ ಇದೆ. ಇಲ್ಲ, ಇದು 8GB RAM ಇದೆ. ಓಕೆ, 8GB ಸ್ಟೋರೇಜ್ ಸರ್. 256GB ಸ್ಟೋರೇಜ್. ಏನ್ ಪ್ರೈಸ್ ಇದು ಮಾಡ್ತಾ ಇದ್ದೀರಾ ಸರ್? ಅದೇ ಸರ್ 25 ಇದೆ. ನಿಮ್ ವ್ಯೂವರ್ಸ್ ಯಾರಾದ್ರೂ ಬಂದ್ರೆ ಬೆಸ್ಟ್ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಬೆಸ್ಟ್ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ಹೌದು. ಇದು ಮತ್ತೆ ಓಪೋ ನಲ್ಲಿ ಎಲ್ಲದಕ್ಕೂ ಫಾಸ್ಟ್ ಮೂವಿಂಗ್ ಫೋನ್ ಸರ್ ಇದು. ಓಕೆ, ಓಪೋ F21 Pro. ಓಕೆ, F21 Pro ಬಂದು ನಿಮ್ಗೆ ಏನು ಜಾಸ್ತಿ ಫಾಸ್ಟ್ ಮೂವಿಂಗ್ ಹೋಗುತ್ತೆ ಅಂದ್ರೆ ಇದು ಕಲರ್ ಇಂದ ಸರ್. ಕಲರ್ ಒಂಥರ ಮ್ಯಾಟ್ ಫಿನಿಶ್ ಅಲ್ಲಿ ಇದೆ, ಚೆನ್ನಾಗಿದೆ ಆಕ್ಚುಲಿ. ಇದು ಬಂದು ಹೊಸ 26,000 ಇದೆ. ಓಕೆ, ನಮ್ಮ ಹತ್ರ ಬರೀ 19,800 ಇದೆ ಸರ್. ನಿಮ್ಮ ಹತ್ರ ಬರೀ 19,800ಗೆ ನಿಮಗೊಂದು ಓಪೋ ಯಾವ ಸರ್ ಇದು? ಓಪೋ F21 Pro. ಓಕೆ, ಓಪೋ F21 Pro ಅಂತ ನಿಮಗೆ ಸೆಕೆಂಡ್ ಹ್ಯಾಂಡ್ ಇದರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಜಸ್ಟ್ ಓಪನ್ ಪೀಸ್ ಅಷ್ಟೇ ಇದು. ಸೊ ಓಪನ್ ಪೀಸ್ ಅನ್ನೋದ್ರಿಂದ ಸರ್ ಕಸ್ಟಮರ್ಗೆ ಸ್ವಲ್ಪ ಡೌಟ್ಸ್ ಇರುತ್ತೆ, ಸೆಕೆಂಡ್ ಹ್ಯಾಂಡ್ ತಗೊಂಡಾಗ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಸಾಕಷ್ಟು ಜನ ಹೇಳ್ತಾರೆ. ಸರ್ ನಮ್ದು ಕ್ಯಾಶಿಫೈದು 32 ಚೆಕ್ಸ್ ಕಂಪ್ಲೀಟ್ 32 ಚೆಕ್ಸ್ ಆಗಿರುತ್ತೆ ಸರ್. ಓಕೆ, ನಾವು ಆ ತರನೇ ಸೇಲ್ ಮಾಡಲ್ಲ. ಎಲೆಕ್ಟ್ರಾನಿಕ್ ಐಟಮ್ಸ್ ಯಾವಾಗಾದ್ರೂ ಸ್ವಲ್ಪ ಪ್ರಾಬ್ಲಮ್ ಬಂದ್ರೆ ನಮ್ದು 6 months ವಾರಂಟಿ ಇದೆ, 1 month ರಿಪ್ಲೇಸ್ಮೆಂಟ್ ಪಾಲಿಸಿ ಇದೆ. 1 month ಒಳಗಡೆ
ಏನೇ ಮೇಜರ್ ಇಶ್ಯೂ ಫೋನ್ ಅಲ್ಲಿ ಆಯ್ತಾ Okay. ನಿಮ್ಗೆ ಇನ್ಸ್ಟೆಂಟ್ ರಿಪ್ಲೇಸ್ಮೆಂಟ್ ಇರುತ್ತೆ. ಓಕೆ ನಾವು ಕ್ವಾಲಿಟಿ ಟೆಸ್ಟ್ ಅದು ಚೆಕ್ ಮಾಡ್ತೀವಿ ಒಂದ್ಸತಿ ಏನು ಇಶ್ಯೂ ಇದೆ ಅಂತ. Okay. ಏನಾದ್ರೂ ಮೇಜರ್ ಇಶ್ಯೂ ಆದ್ರೆ ಇಮಿಡಿಯೇಟ್ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀರಾ. ಅಂಡ್ 1 ಮಂತ್ ಒಳಗಡೆ ನಿಮ್ಗೆ ಏನಾದ್ರು ಇಶ್ಯೂಸ್ ಕಾಣಿಸ್ಕೊಂಡ್ರೆ ನಿಮ್ಗೆ ರಿಪ್ಲೇಸ್ಮೆಂಟ್ ಕೂಡ ಸಿಗುತ್ತೆ. ಕರೆಕ್ಟ್ ಸರ್. ಹೌದು. ಓಕೆ ಏನ್ ಪ್ರೈಸ್ ಇದೆ ಅಂತ ಹೇಳಿದ್ರಿ ಸರ್ ಇದು? 20 ಸರ್ ಇದು ಬರೀ 19,800. 19,800 ಅಂಡ್ ಇದು ಸ್ಲಿಪ್ ಆಗಲ್ಲ, ತುಂಬಾ ಚೆನ್ನಾಗಿದೆ ಇದು. ಮತ್ತೆ 5G ಇದು ಮಾಡೆಲ್. 5G ಮಾಡೆಲ್. ಓಕೆ 5G ಮಾಡೆಲ್ ಇದು. ಸೊ ನೆಕ್ಸ್ಟ್ ಸರ್ ಓಪೋದು ಪ್ರೀಮಿಯಂ ಮಾಡೆಲ್ ಇದು. ಓಕೆ Reno 7 Pro. ಓಕೆ Reno 7 Pro. ಓಕೆ ಇದು Reno 7, ಇದು Reno 7 Pro. ಕ್ಯಾಮೆರಾ ಇದ್ರಲ್ಲಿ 108 ಮೆಗಾ ಪಿಕ್ಸೆಲ್ ಬರುತ್ತೆ ಸರ್. 108 ಮೆಗಾ ಪಿಕ್ಸೆಲ್ ಕ್ಯಾಮೆರಾ. ಓಕೆ ಸೊ ಸೂಪರ್ AMOLED ಡಿಸ್ಪ್ಲೇ, 4500 mAh ಬ್ಯಾಟರಿ ಬರುತ್ತೆ. ಓಕೆ ಸ್ಕ್ರೀನ್ ಕ್ವಾಲಿಟಿ ಮತ್ತೆ ಕ್ಯಾಮೆರಾ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹೊಸ ಫೋನ್ ಬಂದು 42,000 ಇದೆ. ನಮ್ಮ ಹತ್ರ ಬಂದು ಬರೀ 33,000 ಇದೆ ಸರ್. ನಿಮ್ಮ ಹತ್ರ 33,000 ಗೆ ಇಲ್ಲೊಂದು ಫೋನ್ ಸಿಗ್ತಾ ಇರೋದು. ಸ್ಮೂತ್ ಟಚ್ ಕೂಡ ಇದೆ, ತುಂಬಾ ಫಾಸ್ಟ್ ಆಗಿ 120 Hz ಡಿಸ್ಪ್ಲೇ ಸರ್. 120 Hz ಡಿಸ್ಪ್ಲೇ ಇರೋದ್ರಿಂದ ನಿಮಗೆ ಫಾಸ್ಟ್ ಆಗಿ ಒಂದು ಟಚ್ ರೆಸ್ಪಾನ್ಸ್ ಕೂಡ ಸಿಗುತ್ತೆ ಈ ಫೋನಲ್ಲಿ. ಸೊ ಎಷ್ಟು ಸರ್? 100 ಮೆಗಾ ಪಿಕ್ಸೆಲ್ 108 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಅಂಡ್ ಲಾರ್ಜೆಸ್ಟ್ ಸೆನ್ಸರ್ ಅಂತಾನೆ ಹೇಳ್ಬೋದು ಸರ್. ಎಷ್ಟು ಹೇಳಿದ್ರಿ? 42 ಹೊಸ ಇದೆ. ನಮ್ಮ ಹತ್ರ 33 ಸಿಗುತ್ತೆ. 33 ಗೆ ಸಿಗುತ್ತೆ. ಓಕೆ ನಿಮ್ ಕಸ್ಟಮರ್ಸ್ ಬಂದ್ರೆ ಇನ್ನ ಬೆಸ್ಟ್ ಡಿಸ್ಕೌಂಟ್ ಬೆಸ್ಟ್ ಡಿಸ್ಕೌಂಟ್ ಆಗುತ್ತಾ? ಸೊ ಇದೊಂದು ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು ನಮಗೆ. ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ರಿಯಲ್ಮಿ ನಲ್ಲಿ ತೋರಿಸ್ತೀನಿ. ಓಕೆ ಗ್ರೀನ್ ಕಲರ್ ಬ್ಯೂಟಿ ಅಂತಾನೆ ಹೇಳ್ಬೋದು, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ರಿಯಲ್ಮಿ GT Neo 2. ಓಕೆ GT. ಹಾ ಓಕೆ ರಿಯಲ್ಮಿ GT ನೋಡಿ, ಇದು ಕಾರ್ ಶೋರೂಮ್ ಅಲ್ಲ ಇದು, ಅದ್ರ GT ಸಿಗ್ತಾ ಇದೆ ನಿಮಗೆ. ಓಕೆ ಗ್ರೀನ್ ಅಂಡ್ ಬ್ಲ್ಯಾಕ್ ಫಿನಿಶ್ ಅಲ್ಲಿ, ಬ್ಲ್ಯಾಕ್ ಸ್ಟ್ರಾಪ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸರ್ ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಬಂದು ನಿಮಗೆ 8GB RAM 128GB ಸ್ಟೋರೇಜ್ ಇದೆ. ರಿಯಲ್ಮಿ GT Neo 2 ಅಂತ. ಓಕೆ ಇದ್ರ ಪ್ರೈಸ್ ಬಂದು ನಮ್ಮ ಹತ್ರ ಬರೀ 24,500 ಇದೆ ಸರ್. 24,500. 64 MP ನಿಮಗೆ ಕ್ಯಾಮ್ರಾ ಕೂಡ ಸಿಗುತ್ತೆ ಅಂಡ್ ವೈಡ್ ಕ್ಯಾಮ್ರಾ ಕೂಡ ಸಿಗುತ್ತೆ ನಿಮಗೆ. ಸೊ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇದ್ರದೇ ನೆಕ್ಸ್ಟ್ ಮಾಡೆಲ್ ಇದೆ ಸರ್. ಇದರಲ್ಲಿ ನೆಕ್ಸ್ಟ್ ಮಾಡೆಲ್ GT Neo 3. Neo 3 ಇದು GT 2. ಇದು GT Neo 2, ಇದು GT Neo 3. ಓಕೆ GT Neo 3 ಇದು. ಸೊ ನೋಡ್ತಾ ಇರುವಂತದ್ದು ಇದರಲ್ಲಿ 3 ಕ್ಯಾಮೆರಾ ಸೆಟಪ್ ಕೂಡ ಬರುತ್ತೆ. ಸೊ ಇದು ಒಳ್ಳೆ ಕ್ಯಾಮೆರಾ ಅಂತ 108 ಮೆಗಾ ಪಿಕ್ಸೆಲ್. 108 ಮೆಗಾ ಪಿಕ್ಸೆಲ್, ಇದು 64 ಮೆಗಾ ಪಿಕ್ಸೆಲ್ ಬರುತ್ತೆ. ಅಂಡ್ ಸರ್ ಇದ್ರ ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದು ಬಂದು ಹೊಸದು ನಿಮಗೆ 38 ಇದೆ, ನಮ್ಮ ಹತ್ರ ಬರೀ 30,000 ಇದೆ ಸರ್. 30,000 ಇದೂನು ಸೇಮ್ ಓಪನ್ ಬಾಕ್ಸ್ ಕಂಡೀಷನ್, ವೆರಿ ಲೆಸ್ ಯೂಸ್ ಇರುತ್ತೆ. ನೀವು ಕಂಡೀಷನ್ ನೋಡಬಹುದು, ಕಂಡೀಷನ್ ತುಂಬಾ ಚೆನ್ನಾಗಿದೆ. ಹೌದೌದು ಕಂಡೀಷನ್ ತುಂಬಾ ಚೆನ್ನಾಗಿದೆ. ಅಂಡ್ ಒಂದೇ ಒಂದು ಸ್ಕ್ರಾಚ್ ಕೂಡ ಕಾಣಿಸ್ತಾ ಇಲ್ಲ ಫೋನಲ್ಲಿ ನೋಡಿ. ನಿಮಗೆ ಒರಿಜಿನಲ್ ಅನ್ನೋದಕ್ಕೆ ನಿಮ್ಗೊಂದು ಇದು ಸ್ಟಿಕ್ಕರ್ ಕೂಡ ಸಿಗುತ್ತೆ ರಿಯಲ್ಮಿಂದು. ಸೊ ನೋಡ್ತಾ ಇರ್ಬೋದು. ಇನ್ನ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಏನ್ ಹೇಳ್ತಾರೆ ಅದು ಫೈನಲ್ ಪ್ರೈಸ್ ನೆಗೋಷಿಯಬಲ್ ಇದೆ ಸರ್. ನೆಕ್ಸ್ಟ್ ವಿವೋಗೆ ಹೋಗೋಣ. ಹಾ ಹೇಳಿ ಸರ್. ವಿವೋದು ಓಕೆ ವಿವೋ V17 Pro. V17 Pro. ಓಕೆ ಇದು ಫಸ್ಟ್ ಫೋನ್, ಇದು ಡಬಲ್ ಪಾಪ್ ಕ್ಯಾಮೆರಾ ಬಂದಿದೆ. ಓಕೆ ಡಬಲ್ ಪಾಪ್ ಕ್ಯಾಮೆರಾ, ಡ್ಯುಯಲ್ ಕ್ಯಾಮೆರಾ ಬರುತ್ತೆ. ಸೊ ನಾನು ನೋಡಿದಾಗ ನನಗೂ ಅನ್ನಿಸ್ತು ಏನಪ್ಪ ಇದು ಎಕ್ಸ್ಟ್ರಾ ಏನೋ ಕೊಟ್ಬಿಟ್ಟಿದ್ದಾರೆ ಅಂತ. ನೋಡ್ತಾ ಇರುವಂಥದ್ದು ನೀವು ಡಬಲ್ ಪಾಪ್ ಆಗುತ್ತೆ. ಫೋನ್ ಆನ್ ಆದ ತಕ್ಷಣ ನಿಮ್ಗೊಂದು ಪಾಪಪ್ ಆಗುತ್ತೆ, ತೋರ್ಸೋಣ. ಸೊ ಏನೇನು ಬರುತ್ತೆ ಸರ್ ಇದರಲ್ಲಿ ಫೀಚರ್ಸ್? ಸರ್ ಇದು 8GB RAM ಇದೆ, 256GB ಸ್ಟೋರೇಜ್ ಇದೆ. ಸಾರಿ 8GB RAM ಇದೆ, 128GB ಸ್ಟೋರೇಜ್ ಇದೆ. ಓಕೆ ಇದು ಫೋನ್ ಲಾಂಚ್ ಆಗುವಾಗ ನಿಮಗೆ 36,000 ರೂಪೀಸ್ ಇತ್ತು. ಲಾಂಚ್ ಆಗುವಾಗ 36,000 ರೂಪೀಸ್. ನಮ್ಮ ಹತ್ರ ಇದು ಬರೀ 17,800 ರೂಪೀಸ್ ಇದೆ ಸರ್. ಓಕೆ ಇವ್ರ ಹತ್ರ ನಿಮಗೆ 17,800ಗೆ ಸಿಗ್ತಾ ಇರುವಂಥದ್ದು. ನೋಡೋಕ್ಕೆ ನಿಮಗೆ ಸ್ವಲ್ಪ ಸೆನ್ಸರ್ ಚಿಕ್ಕದಾಗಿ ಕಾಣಿಸಿದ್ರು ತುಂಬ ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೋನಿ ಸೆನ್ಸರ್ಸ್ ಅಂದರೆ ಆಲ್ಮೋಸ್ಟ್ ಚೆನ್ನಾಗೇ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಪಾಪಪ್ ಕ್ಯಾಮ್ರಾ ಕೂಡ ಇದೆ, ಇದನ್ನು ಓಪನ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆವಾಗಲೇ ಜಸ್ಟ್ ಟ್ರೈ ಮಾಡ್ತಿದ್ದೆ ಹೆಂಗಪ್ಪ ಇದು ಮೇಲೆ ಓಪನ್ ಮಾಡೋದಂತ. ಇದು ಫ್ರಂಟ್ ಕ್ಯಾಮರಾ, ಇದು ಆ್ಯಕ್ಚುಲಿ ನೋಡುವಂಥದ್ದು. ನೀವು ಫ್ರಂಟ್ ಕ್ಯಾಮರಾ ಕ್ಲಿಕ್ ಮಾಡಿದ್ರೆ ನಿಮಗೆ ಪಾಪಪ್ ಆಗುತ್ತೆ. ಫ್ರಂಟ್ ಕ್ಯಾಮ್ರಾ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತಲೇ ಹೇಳ್ಬೋದು AI ಜೊತೆ. ಸರ್ ಏನು ಪ್ರೈಸ್ ಅಂತ ಹೇಳಿದ್ರಿ ಸರ್ ಇದಕ್ಕೆ? ಸರ್ ಇದು 17,800 ಆಗುತ್ತೆ ಬರೀ. 17,800. ಹೌದು ಸರ್. ಓಕೆ ಇದರಲ್ಲಿ ನಿಮಗೆ ಲೇಟೆಸ್ಟ್ ಮಾಡೆಲ್ ಬಂತು, ವಿವೋ V23 ಕಲರ್ ಚೇಂಜಿಂಗ್ ಅಂತ. ಓಕೆ ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮಗೆ ಬಿಸಿಲಲ್ಲಿ ಹೋದ್ರೆ ಫುಲ್ ಕಂಪ್ಲೀಟ್ ಬ್ಲೂ ಕಲರ್ ಕಲರ್ ಚೇಂಜ್ ಆಗ್ಬಿಡುತ್ತೆ. ಹೌದಾ, ಬ್ಲೂ ಕಲರ್ ಆಗುತ್ತೆ ಇದು? ಓಕೆ ಓಕೆ ಗೋಲ್ಡನ್ ಕಲರ್ ಅಲ್ಲಿ ಕಾಣಿಸ್ತಿದೆ. ನಾನು ಐಫೋನ್ ಕಂಡಂಗೆ ಐತೆ ಆಕ್ಚುಲಿ. ನಿಮಗೆ ಬರೇ ಒಂದು 5 ಸೆಕೆಂಡ್ಸ್ ಲೈಟ್ ಅಲ್ಲಿ ಇದ್ರೆ ನೋಡಿ, ಲೈಟ್ ಆನ್ ಮಾಡಿದ್ರೆ ಚೇಂಜ್ ಆಗುತ್ತೆ ಕಲರ್. ಇದು ಬಂದು 12GB RAM ಇದೆ, 256 ಸ್ಟೋರೇಜ್ ಇದೆ. ಓಕೆ ಹೊಸ ಫೋನ್ ಬಂದು ನಿಮಗೆ ಇದು 38,000 ಇದೆ ಸರ್. 38,000 ಓಕೆ ನಮ್ಮ ಹತ್ರ ಬಂದು ಬರೇ ನಿಮಗೆ 30,000 ಗೆ ಸಿಗ್ಬಿಡುತ್ತೆ. 30,000 ಪ್ಲಸ್ ಪ್ರೈಸ್ ನೆಗೋಷಿಯಬಲ್ ಸರ್. ಯಾವುದು ಪ್ರೈಸ್ ನೆಗೋಷಿಯಬಲ್ ಇರಲ್ಲ. ನಿಮ್ ಕಡೆಯಿಂದ ಕಸ್ಟಮರ್ಸ್ ಬರೋರಿಗೆ ಒಳ್ಳೆ ಡಿಸ್ಕೌಂಟ್ ಕೊಡ್ತೀರಾ? ಓಕೆ ನೋಡ್ತಾ ಇರೋಂಥದ್ದು ಒಂಥರ ಒಳ್ಳೆ ಫೀಲ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಲೈಕ್ ಐಫೋನ್ ಹಿಡ್ಕೊಂಡು ಐಫೋನ್ ಡಿಸೈನ್ ಸರ್. ಕರೆಕ್ಟ್.
ಐಫೋನ್ 12 ತರ ಬಾಕ್ಸಿ ಡಿಸೈನ್ ಸೇಮ್ ಬಾಕ್ಸಿ ಡಿಸೈನ್ ಕೊಟ್ಟಿದ್ದಾರೆ ಅಂಡ್ ಕ್ಯಾಮ್ರಾ ಕೂಡ ಆಲ್ಮೋಸ್ಟ್ ಸೇಮ್ ಇದೆ. ಇಲ್ಲಿ 3 ಕ್ಯಾಮ್ರಾ ಕೊಟ್ಟಿದ್ದಾರೆ ಅಷ್ಟೇ. ಸೊ ಎಷ್ಟು ಹೇಳಿದ್ರಿ ಸರ್ ಇದು ಪ್ರೈಸ್? ಸರ್ ಇದು 30,000 ಇದೆ ಸರ್. 30,000 ನೆಗೋಷಿಯಬಲ್. ಸೊ ನೆಕ್ಸ್ಟ್ ಸರ್, ವಿವೋನಲ್ಲೇ ಕಮ್ಮಿ ಪ್ರೈಸ್ ರೇಂಜ್ ಅಂದ್ರೆ ನಿಮಗೆ ವಿವೋ Y73 ಇದೆ. ಓಕೆ, ಇದು ಬಂದು 16,000 ಇದೆ ಸರ್. 8GB ರ್ಯಾಮ್ ಬರುತ್ತೆ. ಓಕೆ, 128GB ಸ್ಟೋರೇಜ್ ಬರುತ್ತೆ. 128GB ಸ್ಟೋರೇಜ್ ಬರುತ್ತೆ ಅಂಡ್ ಬ್ಯಾಕ್ ಪ್ಯಾನಲ್ ನೋಡ್ಬೋದು, ನಿಮಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಲೈಕ್ ಒಳ್ಳೆ ಒಂದು ಬಾಕ್ಸಿ ಫಿನಿಶಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಗ್ರಾಫಿಕ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಸರ್ ಏನೇನು ಬರುತ್ತೆ ಅಂತ ಹೇಳಿದ್ರಿ ಇದರಲ್ಲಿ? ಸರ್ ಇದು 8GB ರ್ಯಾಮ್ ಇದೆ, 128GB ಸ್ಟೋರೇಜ್ ಇದೆ, 64 ಮೆಗಾಪಿಕ್ಸೆಲ್ ಕ್ಯಾಮೆರಾ ಇದೆ. ಓಕೆ, 4500 ಬ್ಯಾಟರಿ ಇದೆ ಸರ್. 4800 mAh ಬ್ಯಾಟರಿ ಇದೆ, ಫುಲ್ ಡೇ ಬಂದ್ಬಿಡುತ್ತೆ. 64MP ಮೆಗಾಪಿಕ್ಸೆಲ್ ಕ್ಯಾಮೆರಾ ಬರುತ್ತೆ ಇದರಲ್ಲಿ. ಸೊ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಲೋಯೆಸ್ಟ್ ಪ್ರೈಸ್ ರೇಂಜ್ ಅಲ್ವಾ? ಕಮ್ಮಿಯಲ್ಲಿ ವಿವೋನಲ್ಲಿ ಅಂತ. ಓಕೆ, ಎಷ್ಟು ಹೇಳಿದ್ರಿ? 16,000 ಇದೆ. 16,000 ಪ್ರೈಸ್ ನೆಗೋಷಿಯಬಲ್. 16,000 ಅಂದ್ರೆ ಒಂದು ಎಷ್ಟು ಆಗ್ಬೋದು ಸರ್ ಮ್ಯಾಕ್ಸ್ ಅಂತ? ಸರ್ ನಿಮ್ಮ ಕಡೆಯಿಂದ ಕಸ್ಟಮರ್ ಅಂದ್ರೆ 15,000 ಕೊಟ್ಬಿಡ್ತೀವಿ. 15,000 ರೂಪೀಸ್ ಡಿಸ್ಕೌಂಟ್ ಸಿಗ್ತಾ ಇದೆ ಗುರು ನಮ್ಮ ಕಡೆಯಿಂದ ನೋಡಿ. ಸೊ ನೆಕ್ಸ್ಟ್ ಸರ್ ಇದು ವಿವೋದು ನಿಯಾನ್ ಕಲರ್. ಇದು ಓಕೆ, ನಿಯಾನ್ ಇಲ್ಲೋ ವಿವೋ V21 5G. ವಿವೋ V21 5G. ಓಕೆ, ಇದು 5G ಫೋನ್, ಗ್ರೀನ್ ಕಲರ್, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಆಕ್ಚುಲಿ. ಇದು ಬಂದು ನಿಮಗೆ 8GB ರ್ಯಾಮ್ ಇದೆ, 128GB ಸ್ಟೋರೇಜ್ ಬರುತ್ತೆ. ಓಕೆ, ಪ್ಲಸ್ ನಿಮಗೆ ಇದೂ 64 ಮೆಗಾಪಿಕ್ಸೆಲ್ ಕ್ಯಾಮೆರಾ, 4000 mAh ಬ್ಯಾಟರಿ. ಓಕೆ, ಸೊ AMOLED ಸ್ಕ್ರೀನ್ ಬರುತ್ತೆ. 8GB ರ್ಯಾಮ್, ತುಂಬಾ ಫಾಸ್ಟ್ ಇರುತ್ತೆ ಫೋನ್ ಅಂತಾನೆ ಹೇಳ್ಬೋದು. ಯೂಸ್ಗೆ ಒಳ್ಳೆ ಫೋನ್ ಅಂತಾನೆ ಹೇಳ್ಬೋದು. ಇದ್ರ ಪ್ರೈಸ್ ಬಂದು ನಿಮಗೆ ನಮ್ಮ ಹತ್ರ ಬರೀ 23,000 ಇದೆ ಸರ್. 23,000 ಹೊಸದು ಎಷ್ಟಿತ್ತು ಸರ್ ಇದು? ಸರ್ ಹೊಸದು ಇದು 32 ಇದೆ. 32 ಇದೆ. ಹೌದು ಸರ್. ಓಕೆ, ತುಂಬಾ ಚೆನ್ನಾಗಿದೆ ಆಕ್ಚುಲಿ, ಹಿಡ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಸೊ ನೆಕ್ಸ್ಟ್ ಮತ್ತೆ ಸರ್, ನಿಮ್ದು ಸೊ ನನ್ನ ಫೇವರೇಟ್ ಸರ್ ಆಕ್ಚುಲಿ, ತುಂಬಾ ಇಷ್ಟ ಆಗ್ತಾ ಇದೆ ಅದು ಫೋನ್ ನೋಡಿದ್ರೆ, BMW iQOO 9 BMW ಎಡಿಷನ್ ಸರ್. ಓಕೆ, ನೋಡಿ ನಮ್ಮ ಹತ್ರ BMW ತಗೊಳಕ್ಕಾಗಲ್ಲ, ಅಟ್ಲೀಸ್ಟ್ BMW ವರ್ಷನ್ ಫೋನ್ ತಗೊಬಹುದು. ಸರ್ ಹೇಳಿ ಸರ್ ಇದರ ಫೀಚರ್ಸ್. ಸ್ಪೆಕ್ಸ್ ಬಂದು 12GB ರ್ಯಾಮ್ ಇದೆ, 256GB ಸ್ಟೋರೇಜ್ ಇದೆ. ಓಕೆ, ಇದು ಮಾಡೆಲ್ ಬಂದು iQOO 9. ಇದ್ರದ್ದು AMOLED ಡಿಸ್ಪ್ಲೇ ಬರುತ್ತೆ. ಪ್ಲಸ್ ನಿಮ್ಗೆ ಎಲ್ಲದಕ್ಕೂ ಒಳ್ಳೆ ಅಡ್ವಾಂಟೇಜ್ ಅಂದ್ರೆ ಸ್ನ್ಯಾಪ್ಡ್ರಾಗನ್ 888 ಪ್ರೊಸೆಸರ್ ಬರುತ್ತೆ. ಸ್ನ್ಯಾಪ್ಡ್ರಾಗನ್ 888 ಲೇಟೆಸ್ಟ್ ಸರ್, ಇದು ಫುಲ್ ಸ್ಪೀಡ್ ಇರುತ್ತೆ. ಓಕೆ, ಮತ್ತೆ ಇದು 120 ವಾಟ್ಸ್ ಫಾಸ್ಟ್ ಚಾರ್ಜರ್ ಬರುತ್ತೆ ಸರ್. 120 ವೋಲ್ಟ್ಸ್ ಫಾಸ್ಟ್ ಚಾರ್ಜರ್. ಎಷ್ಟು ಅವರ್ ಚಾರ್ಜ್ ಆಗುತ್ತೆ ಸರ್ ಹಾಗಾದ್ರೆ? ಸರ್ ಸಾಕು, ಬರೀ 20 ಮಿನಿಟ್ಸ್. 20 ಮಿನಿಟ್ಸ್ ಅಲ್ಲಿ ಫುಲ್ ಫೋನ್ ಚಾರ್ಜ್ ಆಗೋಗುತ್ತೆ. 20 ಮಿನಿಟ್ಸ್ ಅಲ್ಲಿ ನಿಮಗೆ 0 to 100 ಆಗುತ್ತೆ ಚಾರ್ಜ್. ಓಕೆ, ಎಮರ್ಜೆನ್ಸಿ ಇರೋರಿಗೆ ಬೇಗ ಹಾಕ್ಬೇಕು ಅನ್ನೋರಿಗೆ 30 ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗೋಗುತ್ತೆ. ಚಾರ್ಜರ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ಹೌದು, ಇದಕ್ಕ? ಹೌದು. ಓಕೆ, ತುಂಬಾ ವೇಟ್ ಇರುತ್ತೆ. ಸೊ ಆಲ್ಮೋಸ್ಟ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಸ್ವಲ್ಪ ಇಲ್ಲಿ ಇದಾಗಿದೆ ಅಷ್ಟೇ, ಕವರ್ ಇದೆ, ಕವರ್ ಸ್ವಲ್ಪ ಮಣ್ಣಾಗಿದೆ ಅಷ್ಟೇ ಬಿಟ್ರೆ ಇದು. ಸೊ ಗಿಂಬಲ್ ಸ್ಟಾಬಿಲೈಸೇಷನ್ ಕೂಡ ಕೊಟ್ಟಿದ್ದಾರೆ. ವಿವೋ ಫೋನ್ ಅಲ್ಲಿ ನಿಮ್ಗೆ ನಾರ್ಮಲ್ ಅಲ್ಲಿ ಯಾವ್ದು ಸರ್ ಅದು X70 ಅಲ್ಲಿ ಸಿಗುತ್ತೆ ಅಲ್ವಾ? X60 ಸೀರೀಸ್ ಇಂದ ಗಿಂಬಲ್, X60 ಸೀರೀಸ್ ಇಂದ ನಿಮ್ಗೆ ಗಿಂಬಲ್ ಸ್ಟಾಬಿಲೈಸೇಷನ್ ಸಿಗುತ್ತೆ. ಬಟ್ ಇದರಲ್ಲಿ ಕೂಡ ನಿಮ್ಗೆ iQOO ಅಲ್ಲಿ ಲೋಯೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಗಿಂಬಲ್ ಸ್ಟಾಬಿಲೈಸೇಷನ್ ಸಿಗುತ್ತೆ. ಅಂಡ್ ಇದು ಕೂಡ ಸೋನಿ ಸೆನ್ಸರ್ಸ್ ಅಂತ ಅನ್ಕೊಂತೀನಿ. ಓಕೆ, ಸೇಮ್ ಎಕ್ಸಾಕ್ಟ್ ಸೇಮ್ ಇದೆ, ಅದ್ರಲ್ಲಿ ಏನು ಇದಿಲ್ಲ. ಸೊ iQOO ಅಂತ ಇತ್ತೀಚೆಗೆ ಫೇಮಸ್ ಆಗ್ತಿರೋಂಥದ್ದೇ ಫೋನ್ ಅಂತ ಹೇಳ್ಬೋದು. ನಿಮ್ಗೆ OnePlus ಆದ್ಮೇಲೆ ನೆಕ್ಸ್ಟ್ ನೀವು ಇದೇ ಹೇಳ್ಬೋದು. OnePlus ಆದ್ಮೇಲೆ ನೆಕ್ಸ್ಟ್ ಇದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಆಕ್ಚುಲಿ ಫೋನ್. ಇದು ಬಂದು ಸೇಮ್ ಮಾಡೆಲ್ ಅಲ್ಲಿ. ಓಕೆ, iQOO 9 Pro ಸರ್. ಇದು iQOO 9 Pro ಮಾಡೆಲ್. ಇದು ನಾರ್ಮಲ್ iQOO. ಇದರಲ್ಲಿ Pro ಮಾಡೆಲ್ ಏನು ಅಡ್ವಾಂಟೇಜ್ ಇರುತ್ತೆ ಅಂದ್ರೆ ಕರ್ವ್ ಸ್ಕ್ರೀನ್ ಇರುತ್ತೆ. ಓಕೆ, ಕ್ಯಾಮೆರಾ ಬಂದು ನಿಮಗೆ 108 ಮೆಗಾಪಿಕ್ಸೆಲ್ ಇರುತ್ತೆ. 108 ಮೆಗಾಪಿಕ್ಸೆಲ್ ಕ್ಯಾಮೆರಾ ಜೊತೆ ಬರುತ್ತೆ. ಕ್ಯಾಮೆರಾ ಕೂಡ ಡಿಸ್ಪ್ಲೇ ಬರುತ್ತೆ. ಮೊಬೈಲ್ ಫೋನ್ಸ್ ಅಲ್ಲಿ ತುಂಬಾ ಕಡಿಮೆ 2K ಬರುತ್ತೆ. ಇದರಲ್ಲಿ 2K ಕ್ಯಾಮ್ರಾ ನೋಡಿ ಎಷ್ಟು ಸಖತ್ತಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗೆ ಕಾಣಿಸುತ್ತಾ ಇಲ್ಲೋ ಗೊತ್ತಿಲ್ಲ. ಸ್ಕಿನ್ ಎಲ್ಲ ಹಂಗೆ ಬ್ರೈಟಿಶ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಲೈಕ್ ಐಫೋನ್ಗೆ ಹೋಲಿಸಬಹುದು ಆ ತರ ಒಂದು ಕ್ಯಾಮ್ರಾ, ಈಸಿಲಿ ಕಂಪೇರ್ ಮಾಡಬಹುದು. ನಿಮ್ಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ನೀವು ಬಂದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದರಲ್ಲಿ ಕರ್ವ್ ಡಿಸ್ಪ್ಲೇ ಬರುತ್ತೆ, 108 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಬರುತ್ತೆ. ಅಂಡ್ ಇದರಲ್ಲಿ ಕೂಡ ಕ್ಯಾಮ್ರಾ ಸ್ಟಾಬಿಲೈಸೇಷನ್ ಕೂಡ ಬರುತ್ತೆ. ತುಂಬಾ ಒಳ್ಳೆ ಫೋನ್ ಅಂತಾನೆ ಹೇಳ್ಬೋದು. ಸೊ ಎಷ್ಟು ಸರ್ ಪ್ರೈಸ್ ಇದು? ಸರ್ ಇದು ಬಂದು ನಿಮಗೆ 65,000 ನ್ಯೂ ಇದೆ. ನಮ್ಮ ಹತ್ರ ಬರೀ 50,000 ಇದೆ ಸರ್. ಇದರಲ್ಲಿ 50,000 ಅಷ್ಟೇ. ಮತ್ತೆ ಇದು ಲಾಂಚ್ ಆಗಿ ಇನ್ನ ನಿಮಗೆ ಒಂದು 2 ಮಂತ್ಸ್ ಆಗಿಲ್ಲ. ಹೌದೌದು, ನ್ಯೂಯೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಬಂದು. ನೀವು ಇದು ಮೇ ಬಿ ನೀವು ಅನ್ಕೋಬಹುದು ಇದು ಸೆಕೆಂಡ್ ಹ್ಯಾಂಡ್ ಫೋನ್ ತುಂಬಾ ವರ್ಷ ಆಗಿರೋದು ಹಂಗೆ ಅಂತ ಹೇಳ್ಬಿಟ್ಟು. ಆ ಥರ ಇಲ್ಲ, ಇದು ಬಂದೇ 2 ಮಂತ್ಸ್ ಆಗಿದೆ. ಸೊ ಅಂಡ್ ಇದು ಅನ್ಟಚ್ ಕೂಡ, ಬಾಕ್ಸ್ ಪೀಸ್ ಜಸ್ಟ್ ಓಪನ್ ಆಗಿದೆ ಅಷ್ಟೇ ಅಲ್ವಾ? ಸೊ ನೋಡ್ಬೋದು. ಸೊ ನೋಡಿದ್ರೆ ನೀವು iQOO ಒಳ್ಳೆ ಪ್ರೈಸ್ ರೇಂಜಲ್ಲಿ ನಿಮ್ಗೆ ಸಿಗ್ತಿದೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು. ಸೊ ಜಸ್ಟ್ ಇವಾಗ ಕಸ್ಟಮರ್ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ತುಂಬ ಅಂದರೆ 1-2 ಫೋನ್ ಕೂಡ ಸೆಲ್ ಆಯಿತು ಇವಾಗಲೇ. ಸೊ ನೋಡೋಣ ನೆಕ್ಸ್ಟ್ ಯಾವುದು ಫೋನ್ ಇದೆ ಸರ್? ಸರ್ iQOO ಕಮ್ಮಿ ಪ್ರೈಸ್ ರೇಂಜ್, ಮಿಡ್ ರೇಂಜ್ ಅಂದ್ರೆ ಇದಿದೆ iQOO 9s. ಓಕೆ, iQOO ಅಲ್ಲಿ ಎಷ್ಟು ಮಾಡೆಲ್ಸ್ ಇದೆ ಸರ್?
IQ 7 ಇಂದ ಸಿಗುತ್ತೆ ಸರ್. 7 ಮಾಡೆಲ್ ಸಿಗುತ್ತೆ. IQ 7 ಲೆಜೆಂಡ್ ಅಂತ ಬರುತ್ತೆ. IQ 7 ಲೆಜೆಂಡ್ ಬಂದು BMW ಎಡಿಷನ್ ಬರುತ್ತೆ. ಅದು ಸಿಗುತ್ತೆ. ಇದು ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅಂತ 30,000 ಇಂದ ಇದು ಸಿಗುತ್ತೆ. ಓಕೆ, ಕಮ್ಮಿ ಪ್ರೈಸ್. 8GB 128GB. ಇದು ಜಸ್ಟ್ 2 ಮಂತ್ಸ್ ಆಗಿದ್ರು ಈ ಕಂಪನಿ ಬಂದು ಅಲ್ವಾ? ಹೌದು ಸರ್. 2 ಮಂತ್ಸ್ ಆಗಿದ್ರು ನಿಮ್ಗೆ ಆಲ್ಮೋಸ್ಟ್ ಇಲ್ಲೇ 4-5 ಫೋನ್ ಸಿಗ್ತಾ ಇದೆ. ಸೊ ಇದ್ರ ಫೀಚರ್ಸ್ ಹೇಳಿ ಸರ್. ಸರ್ ಇದು 8GB ರ್ಯಾಮು, 128GB ಸ್ಟೋರೇಜ್, 64 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದೆ. ಓಕೆ, ಸೂಪರ್ AMOLED ಡಿಸ್ಪ್ಲೇ ಇದೆ. ಬ್ಯಾಟರಿ ಬ್ಯಾಕಪ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. 4500 mAh. 4500 mAh. ಓಕೆ, 8GB ರ್ಯಾಮ್ ಸರ್ ಇದು? 8GB ರ್ಯಾಮ್. 8GB ರ್ಯಾಮ್. ಓಕೆ, ಏನೇನು ಇದು ಕ್ಯಾಮ್ರಾ ಫೀಚರ್ಸ್ ಏನು ಬರುತ್ತೆ ಸರ್ ಇದು? ಕ್ಯಾಮ್ರಾ ಇದರಲ್ಲಿ ಸ್ಟೆಬಿಲೈಸೇಷನ್ ಬರಲ್ಲ. ಓಕೆ, ನಾರ್ಮಲ್ ಕ್ಯಾಮ್ರಾ ಅಂದ್ರೆ ಸೋನಿ ಸೆನ್ಸರ್ಸ್ ಯೂಸ್ ಆಗಿರುತ್ತೆ. ಓಕೆ, 64 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದೆ ಸರ್. ಡ್ಯುಯಲ್ 64 ಫ್ಲಾಶ್ ಲೈಟ್ ಇದೆ. ಓಕೆ, 64 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಅಂಡ್ ಡ್ಯುಯಲ್ ಫ್ಲಾಶ್ ಲೈಟ್ ಕೂಡ ಬರುತ್ತೆ. ಡ್ಯುಯಲ್ ಸಿಂಗಲ್ ಸರ್? ಡ್ಯುಯಲ್ ಸರ್. ಡ್ಯುಯಲ್. ಓಕೆ, ಓಕೆ, ಚೆನ್ನಾಗಿದೆ ಆಕ್ಚುಲಿ. ಎಷ್ಟು ಹೇಳಿದ್ರಿ ಸರ್ ಇದಕ್ಕೆ? ಸರ್ ಇದು 30,000. 30,000ಗೆ. ಓಕೆ, ಸೊ ನೆಕ್ಸ್ಟ್ MI ಗೆ ಹೋಗೋಣ. MI ಇದು ಈಗ ಲೇಟೆಸ್ಟ್ ಬಂದಿದೆಯಲ್ಲ ಪ್ರೀಮಿಯಂ ಮಾಡಲ್. ಓಕೆ, MI 12 Pro, 12GB ರ್ಯಾಮ್, 256GB ಸ್ಟೋರೇಜ್. ಓಕೆ, ಇದು ಹೊಸ ಫೋನ್ ಬಂದು 63 ಇದೆ. 63 ನಮ್ಮ ಹತ್ರ ಬರೀ 45,000 ಸಿಗುತ್ತೆ ಸರ್. ಓಕೆ, 12GB ರ್ಯಾಮ್ ಬರುತ್ತೆ, 256 ಸ್ಟೋರೇಜ್ ಇದೆ. ಓಕೆ, ಇವಾಗ ನೋಡಿದ್ರಲ್ಲೇ ನಿಮಗೆ ಸಾಕಷ್ಟು ದೊಡ್ಡ ಒಂದು ಸೆನ್ಸಾರ್ ಇರುವಂತ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಆಕ್ಚುಲಿ ಒಳ್ಳೆ ಫೀಚರ್ಸ್ ಇರುವಂತ ಫೋನ್ ಅಂತ ಹೇಳ್ಬೋದು. ಯಾಕಂದ್ರೆ ನಿಮಗೆ ಕರ್ವ್ ಡಿಸ್ಪ್ಲೇ ಕೂಡ ಬರುತ್ತೆ. ನಿಮಗೆ ಕಾಣಿಸಲ್ವೋ ಗೊತ್ತಿಲ್ಲ. ಸ್ನ್ಯಾಪ್ಡ್ರ್ಯಾಗನ್ 8 ಜನರೇಷನ್ ಬರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 8 ಜನರೇಷನ್. ಓಕೆ, ಲೇಟೆಸ್ಟ್ ವರ್ಷನ್ ಅಂತಾನೆ ಹೇಳ್ಬೋದು. ಅಂಡ್ ಕರ್ವ್ ಡಿಸ್ಪ್ಲೇ ಜೊತೆ ಅಂಡ್ ಟಚ್ ಸ್ಕ್ರೀನ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸ್ಮೂತ್ ರೆಸ್ಪಾನ್ಸ್ ಕೂಡ ಇದೆ. ಸೊ ಐಫೋನ್ ಅಲ್ಲಿ ಇವಾಗ ಇದ್ರಲ್ಲಿ MI ಅಲ್ಲಿ ಎಲ್ಲದಕ್ಕೂ ಎಕ್ಸ್ಪೆನ್ಸಿವ್ ಫೋನ್ ಇದೆ ಸರ್ ಇವಾಗಿರೋದು. MI ಅಲ್ಲಿ ಎಕ್ಸ್ಪೆನ್ಸಿವ್ ಫೋನ್ ಅಂತ ಬರುತ್ತೆ ಅಂತ ಹೇಳಿದ್ರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ Xiaomi ಯಾವ್ದು ಬರುತ್ತೆ ಸರ್ ಇದು? Xiaomi 12 Pro ಸರ್. 12 Pro. ಓಕೆ, ಏನ್ ಪ್ರೈಸ್ ಇದು ಮಾಡ್ತಾ ಇದ್ದಾರೆ ಸರ್ ಇದಕ್ಕೆ? ಸರ್ ಇದು ಬಂದು ನಿಮಗೆ ಬರೀ 45,000 ಸಿಗುತ್ತೆ. 45,000. ಇದರದ್ದು ಕ್ಯಾಮ್ರಾ ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಾವು ಬಂದ ತಕ್ಷಣ ಚೆಕ್ ಮಾಡಿದೆ. ಸೊ ನೋಡಿ, ತುಂಬಾ ಒಳ್ಳೆ ಕ್ವಾಲಿಟಿ ಕಾಣಿಸ್ತಾ ಇದೆ. ಕ್ಯಾಮೆರಾಸ್ ನಿಮಗೆ 50 ಮೆಗಾಪಿಕ್ಸೆಲ್ ಸಿಗುತ್ತೆ ಸರ್. ಎಲ್ಲಾ ಕ್ಯಾಮೆರಾಗಳು, ಎಲ್ಲಾ 3 ಕ್ಯಾಮೆರಾಗಳು ನಿಮಗೆ 50 ಮೆಗಾಪಿಕ್ಸೆಲ್ ಸಿಗ್ತಾ ಇರೋದು ಒಂದೇ ಫೋನ್ ಅಂತ ಅನ್ಸುತ್ತೆ ಅಲ್ವಾ? ಸೊ ಎಷ್ಟು ಹೇಳಿದ್ರಿ ಸರ್ ಇದಕ್ಕೆ ಪ್ರೈಸ್? 45,000 ಸರ್. ಬರೀ 45. ಓಕೆ, 45ಗೆ ನಿಮ್ಗೆ ಒಂದು 12 Pro ಸಿಗ್ತಾ ಇದೆ Xiaomi. ಸರ್ ನೆಕ್ಸ್ಟ್ ಮತ್ತೆ ಇದರಲ್ಲೇ Xiaomi ನಲ್ಲೇ ಓಕೆ 11i ಹೈಪರ್ ಚಾರ್ಜ್ ಇದು 120 ವಾಟ್ಸ್ ಫಾಸ್ಟ್ ಚಾರ್ಜರ್ ಬರುತ್ತೆ. ಓಕೆ, ಇದೂನು ನಿಮಗೆ ಒಳ್ಳೆ ಫೋನ್. ಬ್ಯಾಟರಿ ಬ್ಯಾಕಪ್ಗೋಸ್ಕರ ಇದು ಬಂದು ನಿಮಗೆ ಬರೀ 23,000 ಆಗುತ್ತೆ ಸರ್. ಇದು ಬರೀ 23,000 ಆಗುತ್ತೆ. ನಿಮಗೆ 108 MP ಕ್ಯಾಮ್ರಾಸ್ ಕೂಡ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಬೆಸಲ್ ನೋಡ್ಬೋದು, ನಿಮ್ಗೆ ಕ್ಯಾಮ್ರಾ ಬೆಸಲ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಿಮಗೆ ಒಂದು ಕವರ್ ಎಲ್ಲ ನಿಮ್ಮ ಹತ್ರ ಆಪ್ಷನ್ ಇದೆ ಸರ್? ಇಲ್ಲ ಸರ್, ಬ್ಯಾಕ್ ಕೇಸಸ್ ಇಲ್ಲ. ಇದೊಂದು ಬ್ಯಾಕ್ ಕೇಸಸ್ ಹಾಕೊಂಡ್ಬಿಟ್ರೆ ಇದು ಸ್ವಲ್ಪ ಬೆಸಲ್ ಇರೋದ್ರಿಂದ ಸ್ಕ್ರಾಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಕವರ್ ಒಂದು ಚೆನ್ನಾಗಿರೋದು ತಗೊಂಡ್ಬಿಟ್ರೆ ಆಗೋಯ್ತು. ಸೊ ಏನೇನು ಸ್ಪೆಸಿಫಿಕೇಶನ್ ಅಂತ ಹೇಳಿದ್ರಿ ಸರ್ ಇದಕ್ಕೆ? ಸರ್ ಇದು 108 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದೆ, 6GB ರ್ಯಾಮ್ ಇದೆ, 128GB ಸ್ಟೋರೇಜ್ ಇದೆ. ಇದರಲ್ಲಿ ಇನ್ನೂ ಬೇರೆ ವೇರಿಯಂಟ್ಸ್ ಬರುತ್ತೆ. 128GB ಇದೆ, ಅದನ್ನು ಸ್ಟಾಕ್ ಅವೈಲೇಬಲ್ ಇದೆ ಸರ್. ಓಕೆ, ಇದು ಬಂದು ಬರೀ 23,000. 8GB ಬಂದು 25,000 ಇದೆ. ಓಕೆ, ಇದು 6GB ಬರುತ್ತೆ. 6GB ರ್ಯಾಮ್, 128 ಸ್ಟೋರೇಜ್. 23,000ಗೆ ನಿಮ್ಗೆ ಒಂದು ಒಳ್ಳೆ Xiaomi ಫೋನ್ ಸಿಗ್ತಾನೆ ಅಂತ ಹೇಳ್ಬೋದು. ಮತ್ತೆ MI ನಲ್ಲಿ ಎಲ್ಲದಕ್ಕೂ ಫಾಸ್ಟ್ ಮೂವಿಂಗ್ ಫೋನ್ ಅಂತಾನೆ ಹೇಳ್ಬೋದು ಇದು. ಓಕೆ, MI 11 Lite NE ಫುಲ್ ಲೈಟ್ ವೇಟ್ ಫೋನ್ ಸರ್. ಫುಲ್ ಲೈಟ್. ನನಗೆ ಹಿಡ್ಕೊಂಡ ತಕ್ಷಣ ಏನು ಇಲ್ಲ ಅಂತಾನೆ ಅನಿಸ್ತಾ ಇದೆ ಆಕ್ಚುಲಿ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಲೈಟ್ ವೈಟ್ ಅಂತ ಇದರಲ್ಲಿ ನಿಮಗೆ ಎಲ್ಲಾ ವೇರಿಯಂಟ್ಸ್ ಸಿಗುತ್ತೆ. ಆಲ್ಮೋಸ್ಟ್ 4-5 ಕಲರ್ಸ್ ಇದೆ. ಅದು 4-5 ಕಲರ್ಸ್ ಸಿಗುತ್ತೆ. ಓಕೆ, ನಮ್ಮ ಕ್ಯಾಶಿಫೈ ಅಲ್ಲಿ ಯಾವಾಗಲೂ ಅವೈಲೇಬಲ್ ಇರುತ್ತೆ ಸರ್. ಇದು MI ಫಾಸ್ಟ್ ಮೂವಿಂಗ್ ಫೋನ್ಸ್ ಇವು. ಓಕೆ, ಇವೆರಡು ಒಂದೇ ಕಲರ್ ಆಗಿರೋದ್ರಿಂದ ಸರ್ ಏನೇನು ಫೀಚರ್ಸ್? ಸ್ಟೋರೇಜ್ ಡಿಫರೆಂಟ್ ಸರ್. 8GB 128GB, 6GB 128GB. ಓಕೆ, 8GB 128GB, 6GB 128GB. ಓಕೆ, 6GB ರ್ಯಾಮ್ ಬಂದು ನಿಮಗೆ ಬರೀ 20,800 ಇದೆ. ತುಂಬಾ ಲೈಟ್ ಇದೆಯಲ್ಲ ಸರ್. ಏನು ಬ್ಯಾಟರಿ ಬ್ಯಾಕಪ್ ಎಲ್ಲ ಹೆಂಗ್ ಸರ್? ಸೊ ಬ್ಯಾಟರಿ ಈಸಿಲಿ ನಿಮಗೆ ಫುಲ್ ಡೇ ಬರುತ್ತೆ. 4,500 mAh ಇದೆ. ಓಕೆ, ನಾರ್ಮಲ್ ಆಗಿ ವೆಯ್ಟ್ ಇದೆ ಅಂತ ಹೇಳಿದ್ರೆ ಬ್ಯಾಟರಿ ದೊಡ್ಡದಿದೆ ಅಂತ. ಸರ್ ಎಷ್ಟು mAh ಬ್ಯಾಟರಿ ಬರುತ್ತೆ? 4,500 ಇದೆ. 4,500 ಫುಲ್ ಡೇ ಬರುತ್ತೆ ಸರ್. ಬ್ಯಾಟರಿ ಫುಲ್ ಡೇ ಬರುತ್ತೆ. 4,500 ಅಂದ್ರೂ ತುಂಬಾ ಲೈಟ್ ವೈಟ್ ಇದೆ. ತುಂಬಾ ಕಾಂಪ್ಯಾಕ್ಟ್ ಆಗಿ ಇದು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸರ್ ಏನ್ ಪ್ರೈಸ್ ಸರ್ ಇದು? ಸರ್ ಇದು ಬಂದು ನಿಮಗೆ 8GB ರ್ಯಾಮ್ ಬಂದು ನಿಮಗೆ 23 ಇದೆ. ಓಕೆ, 6GB ರ್ಯಾಮ್ 20,800 ಇದೆ. 20,800 6GB ರ್ಯಾಮ್. ಸೊ ನೆಕ್ಸ್ಟ್ ಸರ್? ನೆಕ್ಸ್ಟ್ MI ನಲ್ಲೇ 11T Pro ಅಂತ ಇದೆ ಮಾಡಲ್. 11T Pro. ಓಕೆ, ಇದೂನು 108 ಮೆಗಾಪಿಕ್ಸೆಲ್ ಕ್ಯಾಮ್ರಾ, ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೊಸೆಸರ್ ಇದೆ ಇದು. ಓಕೆ, ಪ್ರೊಸೆಸರ್ ವೈಸ್ ತುಂಬಾ ಒಳ್ಳೆ ಮಾಡಲ್. ಇದರಲ್ಲಿ ಡ್ಯುಯಲ್ ಸ್ಪೀಕರ್ ಬರುತ್ತೆ. ಮತ್ತೆ ಓಕೆ, ಡ್ಯುಯಲ್ ಸ್ಪೀಕರ್ ಕೂಡ ಬರುತ್ತೆ. ನಿಮಗೆ ನೋಡ್ತಾ ಇರುವಂತದ್ದು ಮೇಲೆ ಅಂಡ್ ಕೆಳಗಡೆ ಅಂಡ್ ಒಳ್ಳೆ ಆಡಿಯೋ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು ನಿಮಗೆ. ಹೌದು ಸರ್. ಡ್ಯುಯಲ್ ಸ್ಟೇರಿಯೋ ಸ್ಪೀಕರ್ಸ್ ಅಂಡ್ ಕ್ಯಾಮ್ರಾ ಕೂಡ ತುಂಬಾ ಚೆನ್ನಾಗಿದೆ. 108 MP ಕ್ಯಾಮ್ರಾ ಬರ್ತಾ ಇದೆ.
ಅಂಡ್ 1.8 ಇದರಲ್ಲಿ ಬೆಸ್ಟ್ ಅದೇ ಸರ್ ಕ್ಯಾಮ್ರಾ ಕ್ವಾಲಿಟಿ ಮತ್ತೆ ಸ್ಕ್ರೀನ್ ಕ್ವಾಲಿಟಿ 120 ಹರ್ಟ್ಸ್ ಡಿಸ್ಪ್ಲೇ ಇದೆ. 120 ಹರ್ಟ್ಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ಗೇಮಿಂಗ್ ಎಲ್ಲ ಮಾಡ್ತಾರಲ್ಲ ತುಂಬಾ ಜನ, ಗೇಮಿಂಗ್ ಪ್ರೊಸೆಸರ್ ಇದೆ, ಹೆವಿ ಯೂಸಿಂಗ್ ಈಗ ಚೆನ್ನಾಗಿದೆ, ಮಲ್ಟಿ ಟಾಸ್ಕಿಂಗ್ ಈಗೆಲ್ಲ. ಓಕೆ ಓಕೆ ಓಕೆ, ತುಂಬಾ ಒಂದು ಒಳ್ಳೆ ಟಚ್ ರೆಸ್ಪಾನ್ಸ್ ಇದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರುವಂತದ್ದು 120 ಹರ್ಟ್ಸ್ ಅಲ್ಲ, 120 ಹರ್ಟ್ಸ್. ಯಾ ಹೌದು. ಸೊ ಏನ್ ಪ್ರೈಸ್ ಸರ್ ಇದಕ್ಕೆ? ಸರ್ ಇದು ಬಂದು ನಮ್ಮ ಹತ್ರ 32 ಇದೆ, ಹೊಸದು 34 ಇದೆ. ಹೊಸದು 34 ಇದೆ, ಸಾರಿ ಹೊಸದು 44 ಇದೆ, ನಮ್ಮ ಹತ್ರ 32 ಇದೆ. ಸೊ ಇದೆಲ್ಲ ತಗೊಂತಿರಲ್ಲ ಸರ್, ಎಲ್ಲಿಂದ ಬರುತ್ತೆ? ನಾನು ಸಾಕಷ್ಟು ಅವ್ರ ಮೇಲೆ ಕೇಳಿದಾಗ ಅವರು ಹೇಳಿದ್ದಾರೆ ನೀವು ಎಲ್ಲಿಂದ ಪರ್ಚೇಸ್ ಮಾಡಿ. ನಮಗೆ ವೇರ್ ಹೌಸ್ ಇಂದ, ನಮ್ಮ ಕ್ಯಾಶಿಫೈ ವೇರ್ ಹೌಸ್ ಇಂದ 32 ಚೆಕ್ಸ್ ಫುಲ್ ಕಂಪ್ಲೀಟ್ಸ್ ಇದ್ದಾಗಿ ಸ್ಕ್ಯಾನ್ ಆದ್ಮೇಲೆ ಕ್ವಾಲಿಟಿ ಟೆಸ್ಟ್ ಪಾಸ್ ಆದ್ರೇನೆ ನಮಗೆ ಸ್ಟಾಕ್ ಬರೋದು. ಮತ್ತೆ ನೀವು ಎಲ್ಲಾ ಫೋನ್ ನನ್ನ ಹತ್ರ ನೋಡಬಹುದು, ಯಾವ್ದ್ರಲ್ಲೂ ಒಂದು ಸ್ಕ್ರಾಚಸ್ ಡೆಂಟ್ಸ್ ಅಂತ ಜಾಸ್ತಿ ಯಾವ್ದ್ರಲ್ಲೂ ಇರಲ್ಲ. ఎందుకంದ್ರೆ ಆ ಗ್ರೇಟ್ ಪಾಸ್ ಆದ್ರೇನೆ ನಮ್ದ್ರಲ್ಲಿ ಸೇಲ್ ಮಾಡಕ್ ಆಪ್ಷನ್ ಇರೋದು. ಮತ್ತೆ ಸ್ವಲ್ಪ ಜನ ಹೇಳ್ತಾರಲ್ಲ, ನೀವು ಹೇಳಿದ್ರಲ್ಲ ಕಮೆಂಟ್ಸ್ ಅಲ್ಲಿ ಇದ್ ಮಾಡ್ತಾರೆ ಅಂತ, ಅವ್ರು ಎಲೆಕ್ಟ್ರಾನಿಕ್ ಐಟಮ್ ಅಲ್ಲಿ ಹೇಳಕ್ ಆಗಲ್ಲ ಸರ್. ಅವ್ರಿಗೆ ನಾನು ಗ್ಯಾರಂಟಿ ಕೊಡ್ತೀನಿ, ಅವ್ರಿಗೆ ಇಶ್ಯೂ ಬಂದಿದ್ರು ಬ್ಯಾಟ್ರಿದು ಏನಾದ್ರು ಚಾರ್ಜಿಂಗ್ ಇಶ್ಯೂ ಬಂದಿರ್ಬೋದು. ಎಂತಂದ್ರೆ ಯೂಸ್ ಫೋನ್ಸ್ ಅಲ್ಲ ಸರ್, ನಾವು ಅದಕ್ಕೆ 6 months ವಾರಂಟಿ ಕೊಡೋದು. ಏನಾದ್ರು ಅವ್ರಿಗೆ ಇಶ್ಯೂ ಆದ್ರೂ ಫ್ರೀ ಆಗಿ ಬಂದು ಅವರು ರಿಪೇರ್ ಮಾಡಿಸ್ಕೊಂಡು ಹೋಗ್ಬೋದು. ಏನು ಚಾರ್ಜಸ್ ಏನು ಇರಲ್ಲ, ಬ್ಯಾಟ್ರಿ ಇಮಿಡಿಯೇಟ್ ರಿಪ್ಲೇಸ್ ಮಾಡ್ಕೊಡ್ತೀವಿ ನಾವು. ಓಕೆ, ಸೆಕೆಂಡ್ ಹ್ಯಾಂಡ್ ಫೋನ್ಗಳಲ್ಲಿ ಅದು ಎಲೆಕ್ಟ್ರಾನಿಕ್ ಐಟಮ್ಸಲ್ಲಿ ಯಾರು ಕೂಡ ಏನು ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ತುಂಬ ಲಾಂಗ್ ಡ್ಯೂರೇಷನ್ಗೆ ಬರ್ಬೋದು, ಕೆಲವೊಂದು ಚಿಕ್ಕ ಪುಟ್ಟ ಫಾಲ್ಟ್ ಬರ್ಬೋದು. ಆ್ಯಂಡ್ ಅದರಲ್ಲೂ ಕೂಡ ನಿಮಗೆ 6 month ವಾರಂಟಿ ಕೂಡ ಸಿಗ್ತಾ ಇದೆ ಸೆಕೆಂಡ್ ಹ್ಯಾಂಡ್ ಫೋನಲ್ಲಿ. ಆ್ಯಂಡ್ ಕಮ್ಮಿ ಬಜೆಟ್ ಕೂಡ, ರೀಸನಬಲ್ ಬಜೆಟ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ನೀವು ಯಾವ ಮಾಡಲ್ಸ್ ತೊಗೊಂಡ್ರು ಒಂದು 10,000 rupees 8,000 rupees ಸೇವ್ ಮಾಡ್ಬೋದು. ಹೈ ಎಂಡ್ ಫೋನ್ಸಿಗೆ ಹೋದ್ರೆ ನೀವು 15,000 18,000 ಮೇಲೇನೆ ಸೇವ್ ಮಾಡ್ಬೋದು. ಓಕೆ, ನೋಡಿದ್ರಲ್ಲ ಸರ್, ಎಷ್ಟು ಅಂತ ಹೇಳಿದ್ರಿ ಇದು? 20 ಸರ್ ಇದು 32 12 GB RAM 256 GB ಸ್ಟೋರೇಜ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಯಾಮ್ಸಂಗ್ ಗೆ ಹೋಗೋಣ ಸರ್. ಸ್ಯಾಮ್ಸಂಗ್ ನೋಡಿದ್ರಿ, ಸ್ಯಾಮ್ಸಂಗ್ ಅಲ್ಲಿ ನಿಮ್ಗೊಂದು 20-25 ಕಲೆಕ್ಷನ್ ಇಲ್ಲಿ ಇದೆ. ಆಕ್ಚುಲಿ ಒಳಗಡೆ ಇನ್ನ ಇದೆ, ಇಲ್ಲಿ ಇಡಕ್ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಬೇಸಿಕ್ ಮಾಡೆಲ್ಸ್ ಇದೆ ಸ್ಯಾಮ್ಸಂಗ್. ಸ್ಯಾಮ್ಸಂಗ್ ಹತ್ರ ನಮ್ಮ ಹತ್ರ ಸ್ಟಾರ್ಟಿಂಗ್ 7,900 ಇಂದ ಬರುತ್ತೆ ಸರ್ ಸ್ಯಾಮ್ಸಂಗ್. ಪರ್ಟಿಕ್ಯುಲರ್ ಆಗಿ ಸ್ಯಾಮ್ಸಂಗ್ ಬ್ರಾಂಡ್ ಯಾರು ಹುಡುಕ್ತಾ ಇದಾರೆ ಅವರು ಆಟಿನಗರ ಸ್ಟೋರಿಗೆ ಬನ್ನಿ. ತುಂಬಾ ಜನ ಇರ್ತಾರೆ ಸರ್ ಸ್ಯಾಮ್ಸಂಗ್ ಲವರ್ಸ್ ಅಂತಾನೆ, ಅವ್ರು ತುಂಬಾ ಜನ ಲವರ್ಸ್ ಇರ್ತಾರೆ. ಇದು ಬಂದು ಸ್ಯಾಮ್ಸಂಗ್ ನೋಟ್ 20, ಸ್ಯಾಮ್ಸಂಗ್ ನೋಟ್ 20. ಇದು ಬಂದು ನಿಮ್ಗೆ 8 GB RAM ಇದೆ, 256 GB ಸ್ಟೋರೇಜ್ ಇದೆ. ಓಕೆ, ಇದ್ರ ಪ್ರೈಸ್ ಬಂದು ನಿಮ್ಗೆ 38,000 ಇದೆ. 8 GB RAM 256 GB ಸ್ಟೋರೇಜ್. ಸೊ ನೋಡ್ತಾ ಇರುವಂತದ್ದು, ಸೊ ಒಂಥರ ಪ್ರೀಮಿಯಂ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ನೀವು ಫ್ರಂಟ್ ಇಂದ ನೋಡಿದಾಗ ಒಂಥರ ಬೆಜಲ್ಲು, ಈ ಗೋಲ್ಡ್ ಬೆಜಲ್ಲು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಪ್ರೀಮಿಯಂ ಲುಕ್ ಅಲ್ಲಿ ಕಾಣಿಸ್ತಾ ಇದೆ. ಬೇರೆ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ ಇದು 8 GB RAM ಇದೆ, 256 ಸ್ಟೋರೇಜ್ ಇದೆ. ಓಕೆ, Exynos ಚಿಪ್ಸೆಟ್ ಇದೆ, Exynos 1200 ಚಿಪ್ಸೆಟ್ ಇದೆ. ಓಕೆ, ಮತ್ತೆ ನಿಮಗೆ ಬ್ಯಾಕ್ 64 ಮೆಗಾಪಿಕ್ಸೆಲ್ ಪ್ಲಸ್ 12 ಮೆಗಾಪಿಕ್ಸೆಲ್ ಕ್ಯಾಮ್ರಾಸ್ ಬರುತ್ತೆ. ಡ್ಯುಯಲ್ ಸಿಮ್ ಕಾರ್ಡ್ ಆಪ್ಷನ್ ಬರುತ್ತೆ ಸರ್. ಓಕೆ, ಡ್ಯುಯಲ್ ಸಿಮ್ ಕಾರ್ಡ್ ಆಪ್ಷನ್ ಕೂಡ ಬರುತ್ತೆ. ಅಂಡ್ ಮತ್ತೆ 5G ಸರ್, 5G ಫೋನ್. ಓಕೆ, ಏನು ಪ್ರೈಸ್ ಇದು ಮಾಡ್ತಾ ಇದ್ದಾರೆ ಸರ್? ಸರ್ ಇದು 38,000 ಇದೆ. 38,000 ಪ್ರೈಸ್ ನೆಗೋಷಿಯಬಲ್. ನಿಮ್ಮ ಕಸ್ಟಮರ್ಸ್ ಬಂದ್ರೆ ಇನ್ನ ಬೆಸ್ಟ್ ಡಿಸ್ಕೌಂಟ್ ಕೊಡ್ತಾರೆ. ಓಕೆ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸರ್ ಮತ್ತೆ ಇದರಲ್ಲಿ ಸ್ಯಾಮ್ಸಂಗ್ ಅಲ್ಲಿ ಎಲ್ಲದಕ್ಕೂ ಹ್ಯಾಂಡಿ ಫೋನ್ ಅಂತಾನೆ ಹೇಳ್ಬೋದು. ಓಕೆ, ಸ್ಯಾಮ್ಸಂಗ್ S20. ಸ್ಯಾಮ್ಸಂಗ್ ಅಲ್ಲಿ ಸ್ವಲ್ಪ ಚಿಕ್ಕ ಫೋನ್ ಇದೆ, ನೋಡ್ತಾ ಇರ್ಬೋದು. ಕಮ್ಮಿ ಪ್ರೈಸ್ ಅಲ್ಲಿ ಒಳ್ಳೆ ಫೋನ್ ಸಿಗುತ್ತೆ. ಅಂಡ್ ಕರ್ವ್ ಡಿಸ್ಪ್ಲೇ ಅಲ್ವಾ ಸರ್? ಡಿಸ್ಪ್ಲೇ ತುಂಬಾ ಹ್ಯಾಂಡಿ ಆಗಿದೆ, ತುಂಬಾ ಕಾಂಪ್ಯಾಕ್ಟ್ ಆಗಿದೆ, ಹಿಡ್ಕೊಳ್ಳೋಕೆ ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ರಿವರ್ಸಬಲ್ ವೈರ್ಲೆಸ್ ಚಾರ್ಜಿಂಗ್ ಇದೆ. ಎಲ್ಲ ಸ್ಯಾಮ್ಸಂಗ್ ಆಲ್ಮೋಸ್ಟ್ ಎಲ್ಲಾ ಫೋನ್ಸ್ ಅಲ್ಲೂ ರಿವರ್ಸಬಲ್ ವೈರ್ಲೆಸ್ ಚಾರ್ಜಿಂಗ್ ಇರುತ್ತೆ ಸರ್. ಹೌದಾ? ರಿವರ್ಸಬಲ್ ಅಂತ ಹೇಳಿದ್ರೆ ಯಾವ ತರ ಸರ್? ಲೈಕ್ ನಿಮ್ದು ಯಾವ್ದಾದ್ರು ಫೋನ್ ಇಲ್ಲಾಂದ್ರೆ ಇಯರ್ ಪಾಡ್ಸ್ ಏನಾದ್ರು ಚಾರ್ಜಿಂಗ್ ಲೋ ಆಗ್ಬಿಟ್ಟಿದೆ, ನೀವು ಬರೀ ಫೋನ್ ಮೇಲೆ ನೀವು ವೈರ್ಲೆಸ್ ಚಾರ್ಜಿಂಗ್ ಯಾವ ಸಪೋರ್ಟ್ ಆಗುತ್ತೆ ಇಟ್ರೆ ಸಾಕು, ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್. ಹೌದಾ? ಬೇರೆ ಫೋನ್ ಕೂಡ ಚಾರ್ಜ್ ಆಗುತ್ತೆ? ಸ್ಯಾಮ್ಸಂಗ್ ಟು ಸ್ಯಾಮ್ಸಂಗ್ ಆಗುತ್ತೆ. ಓಕೆ, ಬೇರೆ ಫೋನ್ ಯಾವುದಾದ್ರೂ ನಿಮಗೆ ಚಾರ್ಜ್ ಆಗಿಲ್ಲ ಫೋನು, ಅದರಲ್ಲಿ ಏನಾದರೂ ಕೆಪಾಸಿಟಿ ಇದ್ದರೆ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ನು, ಸೊ ಇದ್ರ ಮೇಲೆ ಇಟ್ಟರೆ ಅದು ಕೂಡ ಚಾರ್ಜ್ ಆಗೋಗುತ್ತೆ. ಸೊ ತುಂಬ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು ಸರ್. ಇದು ಬ್ಯಾಟ್ರಿ ಲೈಫೆಲ್ಲ ಏನು ಬರುತ್ತೆ ಸರ್ ಇದರಲ್ಲಿ? ಸರ್ ನಿಮಗೆ ಈಸಿಲಿ 1 day ಬರುತ್ತೆ ಸರ್. 1 day ಮೇಲೆ ಬರುತ್ತೆ ಸರ್. 1 day ಮೇಲೆ ಬರುತ್ತೆ. ನಾರ್ಮಲ್ ಯೂಸ್ ಅಂದರೆ ಹೆವಿ ಯೂಸೇಜ್ ಯಾರಾದರೂ ವಿಡಿಯೋ ಬ್ರೌಸಿಂಗ್ ಎಲ್ಲ ಮಾಡ್ತಾ ಇದ್ರೆ ಅವ್ರಿಗೆ ಒಂದು 8 hours ವರೆಗೆ ಬರುತ್ತೆ ಸರ್. ಓಕೆ, ನೋಡಿ ವಾವ್, ನೋಡಿ ಈ ತರ ಚಾರ್ಜ್ ಆಗುತ್ತೆ ನಿಮಗೆ. ಸ್ಯಾಮ್ಸಂಗ್ ಆಲ್ಮೋಸ್ಟ್ ಎಲ್ಲ ಹೈ ಎಂಡ್ ಡಿವೈಸಸ್ ಸಪೋರ್ಟ್ ಆಗುತ್ತೆ ಸರ್. ಓಕೆ, ಎಲ್ಲ ಡಿವೈಸ್ಗೂ ಸಪೋರ್ಟ್ ಆಗುತ್ತೆ. ಈ ವಿಷಯ ನಮ್ಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ನಾನು ನೋಡಿ ಕೇಳ್ತಾ ಇರೋದು. ಸ್ಯಾಮ್ಸಂಗ್ ಫೀಚರ್ಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್, ಅದಕ್ಕೆ ಸ್ಯಾಮ್ಸಂಗ್ ಜಾಸ್ತಿ ಲವ್ ಮಾಡೋದು. ಮತ್ತೆ ಇದ್ರಲ್ಲಿ ಎಲ್ಲದಕ್ಕೂ ಅಡ್ವಾಂಟೇಜ್ ಏನಂದ್ರೆ ಸ್ಯಾಮ್ಸಂಗ್ ಒಂದು ಇದಿದೆ, ಲೈಕ್ ನಿಮ್ಮ ಹತ್ರ ಸ್ಯಾಮ್ಸಂಗ್ ಲ್ಯಾಪ್ಟಾಪ್ ಏನಾದ್ರು ಟ್ಯಾಬ್ ಎಲ್ಲ ಇದ್ರೆ ಈಸಿಲಿ ತುಂಬಾ ಬೇಗ ಕ್ಲೌಡ್ ಇಂದ ಕನೆಕ್ಟಿವಿಟಿ ಇರುತ್ತೆ. ನೀವು ಇಲ್ಲಿ ಫೋಟೋ ತಂದ್ರೆ ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಟ್ಯಾಬ್ ಅಲ್ಲಿ ಬಂದಿರುತ್ತೆ, ಲ್ಯಾಪ್ಟಾಪ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಆ ತರ ಫೀಚರ್ಸ್ ಚೆನ್ನಾಗಿರುತ್ತೆ, ತುಂಬಾ ಫಾಸ್ಟ್ ಆಗಿ ಇದಾಗುತ್ತೆ. ಕ್ಲೌಡ್ ಡೇಟಾ ಏನಿದೆ ತುಂಬಾ ಫಾಸ್ಟ್ ಇರುತ್ತೆ. ಸೊ ಇದೊಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಬೇರೆ ಫೋನ್ ಕೂಡ ನಮ್ಗೆ ಚಾರ್ಜ್ ಆಗುತ್ತೆ, ಎಮರ್ಜೆನ್ಸಿಗೋಸ್ಕರ ನೀವೇನಾದ್ರೂ ಬೇಕಂದ್ರೆ ನೀವು ಚಾರ್ಜ್ ಮಾಡ್ಕೊಬಹುದು. ಹೌದೌದು. ಸ್ಯಾಮ್ಸಂಗ್ ಅಲ್ಲಿ ಇದು ಪ್ರೈಸ್ ಎಷ್ಟು ಹೇಳಿದ್ರಿ?
ಸರ್ ಇದು ಬಂದು ಬರೀ 27,000 rupees. 27,000ಗೆ ನಿಮ್ಗೆ ಹೊಸದು ಎಷ್ಟಿದೆ ಸರ್ ಇದು? ಸರ್ ಅವಾಗ ಇದು ಸ್ಟಾಪ್ ಆಗಿದೆ. ಆವಾಗ ಇದು 70,000 ಗೆ ಲಾಂಚ್ ಆಯ್ತು. 70,000 ಸ್ಟಾಪ್ ಆಗುವಾಗ ಆಲ್ಮೋಸ್ಟ್ ನಿಮಗೆ ಒಂದು 54,000 55,000 ಇತ್ತು ಸರ್. ಓಕೆ, ಇವಾಗ 26,000. ಓಕೆ. ಮತ್ತೆ ಈಗ ಲೇಟೆಸ್ಟ್ ಮಾಡೆಲ್ ಬಂದಿರೋದು ಇದೆಲ್ಲ ತುಂಬಾ ಒಳ್ಳೆ ಫೋನ್ ಅಂತಾನೆ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಈ ಬ್ರ್ಯಾಂಡ್ ಅಲ್ಲಿ ಅಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ಸಾಕಷ್ಟು ಫೋನ್ ಇದೆ ಅಂತಾನೆ ಹೇಳ್ಬೋದು ಸರ್. ಎವ್ರಿ ಕಲರ್ ಎಲೆಕ್ಷನ್ ಇಲ್ಲೇ ಇದೆ ಅಂತ ಹೇಳ್ಬೋದು. ಕಲರ್ ಕಲೆಕ್ಷನ್ಸ್ ಯಾವ್ದು ಬೇಕಾದ್ ಸಿಗ್ಬಿಡುತ್ತೆ. ಹೌದೌದು, ಸಾಕಷ್ಟು ಕಲೆಕ್ಷನ್. ಬಂದು ಸ್ಯಾಮ್ಸಂಗ್ S22 ರೀಸೆಂಟ್ ಲಾಂಚ್ ಆಗಿರುತ್ತೆ ಅದು. S22 ಇದೆ, 22 ಪ್ಲಸ್ ಇದೆ, 22 ಅಲ್ಟ್ರಾ ಎಲ್ಲ ಮಾಡೆಲ್ ಸಿಗುತ್ತೆ. ಓಕೆ, ಇದ್ರದ್ದು ಪ್ರೈಸ್ ಬಂದು ನಿಮಗೆ 8GB 128GB ಪ್ರೈಸ್ ಬಂದು ನಿಮಗೆ ಇದ್ರದ್ದು ಬರೀ 63,000 rupees ಇದೆ ಸರ್. 63,000 8GB 128GB. ತುಂಬಾ ಇದು ಕೂಡ ತುಂಬಾ ಹ್ಯಾಂಡಿ ಕಾಂಪ್ಯಾಕ್ಟ್ ಫೋನ್ ಅಂತಾನೆ ಹೇಳ್ಬೋದು. ತುಂಬಾ ಹಿಡ್ಕೊಳಕ್ ಕೂಡ ಒಂಥರ ಪ್ರೀಮಿಯಂ ಅನ್ನೋ ತರ ಕಾಣಿಸ್ತಾ ಇದೆ ನೋಡಿ. ನೀವು ಹಿಡ್ಕೊಂಡ್ರೆ ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು. ಸೊ ಐಫೋನ್ ಅವರಿಗೆ ಬೇರೆ ಬೇಕಂದ್ರೆ ಕಲರ್ ಸಿಗುತ್ತೆ. ಹೌದೌದು, ಇದು ಸಿಲ್ವರ್ ಕಲರ್ ಕೂಡ ನಿಮಗೆ ತುಂಬಾ ಆಪ್ಷನ್ ಇದೆ ಅಂತಾನೆ ಹೇಳ್ಬೋದು. ಇದು ಯಾವ ಕಲರ್ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಬ್ಲೂ ಕಲರ್ ಟೈಪ್ ಇದೆ. ಗ್ರೀನ್ ಸರ್, ಅದು ಗ್ರೀನ್, ಅದು ಪ್ಲಸ್ ವೇರಿಯಂಟ್ ಅದು. ಓಕೆ ಓಕೆ. S22 ಸೈಡ್ ಇಂದ ನೋಡಿದ್ರೆ ನಿಮಗೆ ಒಂಥರ ಬ್ಲೂ ಟೈಪ್ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಬ್ಲಾಕ್ ಆಪ್ಷನ್ ತುಂಬಾ ಇದೆ ನಿಮಗೆ. ಬಟ್ ಇದೆಲ್ಲ ಹೇಗೆ ಸರ್? 128GB ನ ಹೇಗೆ ಇದು ಸರ್? ಇದು 21 ಪ್ಲಸ್. ಓಕೆ, ಇದು ಬಂದು 21 ಪ್ಲಸ್. ಸ್ಟೋರೇಜ್ 256 ಇದೆ. ಓಕೆ, ಇದು 22 ಪ್ಲಸ್ ಸರ್. ನೀವು 22 ತಗೊಂಡಿದ್ದೀರಾ? ನಿಮ್ಮ ಹತ್ರ ಇರೋದು? ನನ್ನ ಹತ್ರ ಇರೋದು 22. ಇದು ಬಂದು 22 ಪ್ಲಸ್ ವೇರಿಯಂಟ್. 22 ಸಿಮಿಲರ್ ಇರುತ್ತೆ. ಸ್ಕ್ರೀನ್ ಸೈಜ್ ಸ್ವಲ್ಪ ನಿಮಗೆ ದೊಡ್ಡದಾಗಿರುತ್ತೆ. ಹೌದೌದು, ನೋಡಿ ಚಿಕ್ಕದಿದೆ ಸ್ವಲ್ಪ. ಸ್ಕ್ರೀನ್ ಸ್ವಲ್ಪ ದೊಡ್ಡದು, ಸ್ಕ್ರೀನ್ ಇದು ಸ್ವಲ್ಪ ದೊಡ್ಡದು ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಹಿಡ್ಕೊಳ್ಳಕ್ಕೆ. ಆಲ್ಮೋಸ್ಟ್ ಇದು ಸ್ಯಾಮ್ಸಂಗ್ ಎಲ್ಲ ನಮ್ಮ ಹತ್ರ ಓಪನ್ ಬಾಕ್ಸ್ ಪೀಸಸ್ ಸರ್ ಇರೋದು. ಎಲ್ಲ ಓಪನ್ ಬಾಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ತುಂಬಾ ಯೂಸೇ ಮಾಡಿರಲ್ಲ ಸರ್. ಹೌದೌದು, ಒಂದು ಚಿಕ್ಕ ಸ್ಕ್ರಾಚ್ ಆದ್ರೂ ಇರ್ಬೇಕಲ್ವಾ? ಏನೂ ಇಲ್ಲ ಇದರಲ್ಲಿ. ನೋಡ್ಬೋದು ನೀವು, ಹೊಸ ಫೋನ್ ಹೆಂಗಿದೆ ಹಂಗೆ ಇರುತ್ತೆ. ಅಂಡ್ ವಿತ್ ಬಾಕ್ಸ್ ಕೂಡ ಬರುತ್ತದೆ ನಿಮಗೆ. ಹೌದು ಸರ್. ವಿತ್ ಬಾಕ್ಸ್ ಅಂತ ಹೇಳಿದ್ರೆ ನೀವು ಅನ್ಕೋಬಹುದು ಇದು ಅಂದ್ರೆ 100% ಒರಿಜಿನಲ್ ಅಂತಾನೆ ಹೇಳ್ಬೋದು. ಸೊ ಹೇಳಿ ಸರ್, ಏನ್ ಪ್ರೈಸ್ ಇದೆ ಸರ್ ಇದು? ಸರ್ ಇದು ಬಂದು ನಿಮಗೆ ಅದೇ 8GB 63 ಇದೆ. ಓಕೆ, 256GB 8GB 256GB ಬಂದು ನಿಮಗೆ ಅದು 65 ಇದೆ. ಏನ್ ಲಾಂಚ್ ಆದಾಗ ಏನ್ ಪ್ರೈಸ್ ಇತ್ತು ಸರ್ ಇದು? 79 ಇದೆ ಸರ್. ಇದು 1 year ಆಯ್ತಲ್ವಾ ಲಾಂಚ್ ಆಗಿದ್ದು? ಇಲ್ಲ ಸರ್, ಇನ್ನ ಒಂದು 6 ಮಂತ್ಸ್ ಆಗಿಲ್ಲ. 6 ಮಂತ್ ಆಗಿಲ್ಲ. ಆಲ್ರೆಡಿ ಇಲ್ಲಿ ಇಷ್ಟೊಂದು ಕಲೆಕ್ಷನ್ ಸಿಕ್ಕಿದೆ. ಯಾವ ತರ ಇರುತ್ತೆ ಸರ್ ಇದು? ಯೂಸ್ಡ್ ಫೋನ್ ಆಗಿರುತ್ತಾ ಇಲ್ಲ? ಸರ್ ಆಲ್ಮೋಸ್ಟ್ ನಮ್ಮ ಹತ್ರ ಎಲ್ಲ ಬರೋದು ಜಾಸ್ತಿ ಸ್ವಲ್ಪ ಫೋನ್ಸ್ ಬರೋದೇ ಯೂಸ್ಡ್. ಸ್ವಲ್ಪ ಪರ್ಟಿಕ್ಯುಲರ್ ಮಾಡೆಲ್ಸ್ ಓಪನ್ ಬಾಕ್ಸ್ ಎಲ್ಲ ಕಂಪೇರಿಟಿವ್. ಓಕೆ, ಅಂದ್ರೆ ನಿಮ್ಗೆ ಸ್ವಲ್ಪ ಫೋನ್ಸ್ ಯಾವ ತರ ಬರುತ್ತೆ ಅಂದ್ರೆ ಯೂಸ್ ಆಗಿರಲ್ಲ, ಬರೀ ಬಾಕ್ಸ್ ಸೀಲ್ಡ್ ಓಪನ್ ಆಗಿರುತ್ತೆ. ಅದು ಯಾವ ತರ ಸೀಲ್ಡ್ ಓಪನ್ ಅಂತ ಹೇಳಿದ್ರೆ ನೀವು ಅದು ನಮಗೆ ಡೈರೆಕ್ಟ್ ಕಂಪ್ನೀಸ್ ಇಂದ ಬಂದ್ಬಿಡುತ್ತೆ ಸರ್. ಬರೀ ಟೆಸ್ಟಿಂಗ್ ಮಾಡಿ ಎಲ್ಲ ಇದು ಮಾಡಿ ಕೊಟ್ಟಿರ್ತಾರಲ್ಲ ಆ ಫೋನ್ಸ್ ಬರುತ್ತೆ. ನೀವು ಲೈಕ್ ಫ್ಲಿಪ್ಕಾರ್ಟ್ ಅಲ್ಲಿ ಇಲ್ಲಿ ಕಲರ್ ಆಲ್ಮೋಸ್ಟ್ ಎಲ್ಲ ಕಂಪ್ನೀಸ್ ಜೊತೆ ಟೈ ಅಪ್ ಇದೆಯಲ್ಲ. ಲೈಕ್ ಸ್ಯಾಮ್ಸಂಗ್ ಜೊತೆ, ಸ್ಯಾಮ್ಸಂಗ್ ಏನೇ ಇಶ್ಯೂ ಬಂದ್ರು ನಾವು ಸರ್ವಿಸ್ ಸೆಂಟರ್ ಇಂದಾನೆ ನಮ್ದು ಟೈ ಅಪ್ ಇರುತ್ತಲ್ಲ, ಸೊ ನಾವು ಮಾಡಿಸ್ಕೊಟ್ಬಿಡ್ತೀವಿ ಫ್ರೀ. ಅಲ್ಲಿಂದಾನೆ ಮಾಡ್ಕೊಡ್ತೀರಾ? ಅಂಡ್ ನಿಮ್ಮ ಹತ್ರ ಕೂಡ ಸರ್ವಿಸ್ ಕೂಡ ಕೊಡ್ತೀರಾ ಅಲ್ವಾ? ನಮ್ಮ ಹತ್ರನೇ ಇದೆ ರಿಪೇರ್. ಸೊ ಇದೆಲ್ಲ ಹೇಗೆ ಸರ್? ಇದು ಓಪನ್ ಬಾಕ್ಸ್ ಇಲ್ಲ ಯೂಸ್ಡ್? ಇಲ್ಲ ಸರ್, ಎಲ್ಲ ಓಪನ್ ಬಾಕ್ಸ್ ಸರ್. ಎಲ್ಲ ಓಪನ್ ಬಾಕ್ಸ್ ಇದು. ಓಕೆ, ನೀವು ನೋಡಿ ಚೆಕ್ ಮಾಡಿ ತಗೋಬಹುದು ಆಕ್ಚುಲಿ. ಅಂಡ್ ವಾರಂಟಿ ಎಲ್ಲ ಸಿಗುತ್ತೆ ಇವಕ್ಕೂ? ಸೇಮ್ ಸರ್, 6 months ವಾರಂಟಿ ಇರುತ್ತೆ, 1 month ರಿಪ್ಲೇಸ್ಮೆಂಟ್ ಪಾಲಿಸಿ ಇರುತ್ತೆ. ಓಕೆ, ಮತ್ತೆ ಸ್ಯಾಮ್ಸಂಗ್ ಅಲ್ಲಿ ಎ ಸೀರೀಸ್ ಕೇಳ್ತಾರಲ್ಲ, ಓಕೆ, ಎ ಸೀರೀಸ್ ಅಲ್ಲಿ ಲೇಟೆಸ್ಟ್ ಬಂದಿರೋದು ಇದೆ ಸರ್, A53. A53 ಇದೆ, A70 ರೀಸೆಂಟ್ ಲಾಂಚ್ ಆಗಿರೋದು ಸರ್. ಓಕೆ, ನೋಡ್ಬೋದು ಬೆಜೆಲ್ ಇಲ್ಲ, ಒಂಥರ ಕಾಸ್ಟ್. ಎರಡೂನು 5G ಫೋನ್ಸ್. ಓಕೆ, ಎರಡು 5G ಫೋನ್. ಅಂಡ್ ಎರಡು ನಿಮಗೆ ಕಲರ್ ಆಪ್ಷನ್ ಕೂಡ ಸಿಗ್ತದೆ. ಒಂದು ಬ್ಲೂ ವೇರಿಯಂಟ್, ಒಂದು ಬ್ಲಾಕ್ ವೇರಿಯಂಟ್. ಅಂಡ್ ಬೇರೆ ಕಲರ್ಸ್ ಇದೆ ಸರ್ ಇದರಲ್ಲಿ? ಹಾ ಸರ್, ಇನ್ನ ಒಂದು ವೈಟ್ ಬರುತ್ತೆ, ಅದು ವೈಟ್ ಸಿಗುತ್ತೆ. ಅಂಡ್ ಇದು ಹೊಸ ಮಾಡೆಲ್ ಕೂಡ ಲಾಂಚ್ ಆಗಿ ಒಂದು ರೀಸೆಂಟ್ ಆಗಿ ಲಾಂಚ್ ಆಗಿದೆ. ಓಕೆ, ಏನೇನು ಬರುತ್ತೆ ಸರ್ ಫೀಚರ್ಸ್ ಇದರಲ್ಲಿ? ಸರ್ ಇದು 8GB 256 ಬರುತ್ತೆ, ಇನ್ನೊಂದು 8GB 128GB ಬರುತ್ತೆ. ಓಕೆ, A53 ಬಂದು ನಿಮಗೆ 26,000 ಇದೆ. ಇದು ಬಂದು ನಿಮಗೆ A73 ಬಂದು ನಿಮಗೆ ಒಂದು 31,000 30,000 ವರ್ಗ ಆಗುತ್ತೆ ಸರ್. 31,000 30,000 ವರೆಗೆ ಆಗುತ್ತೆ. ಸೊ ನೋಡ್ತಾ ಇರುವಂಥದ್ದು ಟಚ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಸರ್. ಎಷ್ಟು ಹೇಳಿದ್ರಿ? 30,000 31,000. ಮತ್ತೆ ಸ್ಯಾಮ್ಸಂಗ್ ಅಲ್ಲಿ ಎಲ್ಲದಕ್ಕೂ ನಮ್ಮ ಹತ್ರ ಕ್ಯಾಶಿಫೈ ಜಾಸ್ತಿ ಸೇಲ್ ಆಗೋದು ಇದೆ ಸರ್. ಇದೆ 21 ಪ್ಲಸ್. ಓಕೆ, 21 ಪ್ಲಸ್ S21 ಪ್ಲಸ್. ಓಕೆ, ಇದು ಕೂಡ ಒಳ್ಳೆ ಪ್ರೀಮಿಯಂ ಇರುತ್ತೆ, 5G ಇರುತ್ತೆ, ಪ್ರೊಸೆಸರ್ ಚೆನ್ನಾಗಿರುತ್ತೆ, ಕ್ಯಾಮ್ರಾಸ್ ಎಲ್ಲ ಚೆನ್ನಾಗಿರುತ್ತೆ ಸರ್. ಓಕೆ, ಇದು ಒಳ್ಳೆ ಪ್ರೀಮಿಯಂ ಫೋನ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಏನೇನು ಫೀಚರ್ಸ್ ಅಂತ ಹೇಳಿದ್ರಿ ಸರ್? ಇದು ನಿಮಗೆ 8GB 128 ಬರುತ್ತೆ, 8GB 256GB ಬರುತ್ತೆ. ಇದ್ರ ಪ್ರೈಸ್ ಬಂದು ನಿಮಗೆ ಬರೀ 46,000 ಸರ್. ಎಷ್ಟು ಸರ್? 128GB 128GB. ಓಕೆ, 256GB ನಿಮಗೆ ಅದನ್ನು ಒಳ್ಳೆ ಪ್ರೈಸ್ ಒಂದು 48,000 ವರೆಗೆ ಮಾಡ್ಕೊಡ್ತೀವಿ. ನಿಮಗೆ ಎಲ್ಲ ತರ ಕಲರ್ ಬೇಕು ಅಂತ ಹೇಳಿದ್ರು ಕಲರ್ ಸಿಗ್ಬಿಡುತ್ತೆ. ಕಲರ್ ಎಲ್ಲ ಅವೈಲೇಬಲ್ ಇರುತ್ತೆ. 21 ಪ್ಲಸ್ ಅಲ್ಲಿ ಯಾವ ಕಲರ್ ಇದ್ರೂ ಹೇಳಿದ್ರೆ ನಿಮಗೆ ಸಿಗ್ಬಿಡುತ್ತೆ.
ಸೊ ಫಾಸ್ಟ್ ಜಾಸ್ತಿ ಅಂದ್ರೆ ಬ್ಲಾಕ್ ಲೈಕ್ ಮಾಡ್ತಾರಲ್ಲ ಇದೆಲ್ಲ ನೋಡಿ, ಇದು 4 ಫೋನು ಎಲ್ಲ ಅದೇ ಇದೇನಾ ಸರ್ ಇದು? ಕಲರ್ ಮಾತ್ರ ಚೇಂಜ್ ಅಷ್ಟೇ, ಕಲರ್ ಡಿಫರೆನ್ಸ್ ಇದೆ. ಸೊ ಕಲರ್ ಇದೆಲ್ಲ ಬ್ಲಾಕ್ ಕಲರ್ ಅಲ್ಲಿ ಇದೆ, ಬಟ್ ನಿಮ್ಗೆ ಇನ್ನ ಬೇರೆ ಯಾವ್ದಾದ್ರು ಕಲರ್ ಸಿಗುತ್ತೆ? ಎಲ್ಲ ಸಿಲ್ವರ್ ಬರುತ್ತೆ, ಸಿಲ್ವರು ಸಿಗುತ್ತೆ. ಸೊ ಎಲ್ಲಾ ತರ ಕಲರ್ಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅನ್ಟಚ್ಡ್ ವೆಹಿಕಲ್ ಬರ್ತಾ ಇದೆ ಆಕ್ಚುಲಿ, ಅನ್ಟಚ್ಡ್ ಫೋನ್ ಅಂತಾನೆ ಹೇಳ್ಬೋದು ಆಕ್ಚುಲಿ. ಸರ್ ಏನ್ ಪ್ರೈಸ್ ಅಂತ ಹೇಳಿದ್ರಿ ಇದು? ಸರ್ 45,000 48,000. ಓಕೆ, ನೆಕ್ಸ್ಟ್ ಮತ್ತೆ ಫ್ಲಿಪ್ ಇದೆ, ಫ್ಲಿಪ್ ಫೋಲ್ಡ್ ಎಲ್ಲಾ ಮಾಡೆಲ್ಸ್ ಸಿಗುತ್ತೆ ಸರ್ ಸ್ಯಾಮ್ಸಂಗ್ ಆಲ್ಮೋಸ್ಟ್. ಓಕೆ, ನಾ ಆಲ್ಮೋಸ್ಟ್ 2 ಶೋರೂಮ್ ಆಲ್ರೆಡಿ ವಿಸಿಟ್ ಮಾಡಿದ್ದೆ, ಅಲ್ಲೂ ಕೂಡ ಈ ತರದೇ ಫೋನ್ಗಳಿತ್ತು. ಸೊ ಫ್ಲಿಪ್ ಇವರ ಹತ್ರ ಸಿಗುತ್ತೆ ಅಂತಾನೆ ಹೇಳ್ಬೋದು. ಯಾವಾಗಾರ ಫ್ಲಿಪ್ ಅಲ್ಲೂ 2 ವೇರಿಯಂಟ್ ಇದೆ. ಓಕೆ, 8256 ಇದೆ, 8128 ಇದೆ, 8256 ಇದೆ. ಕ್ವಾಲಿಟಿ ವೈಸ್ ಅಷ್ಟೇ, ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸ್ಯಾಮ್ಸಂಗ್ ತುಂಬಾ ನೋಡಬಹುದು ನೀವು, ಎಷ್ಟು ಚೆನ್ನಾಗಿ ಫ್ಲಿಪ್ ಆಗ್ತಾ ಇದೆ ನೋಡಿ ಇದು. ಸರ್ ಹೇಗೆ ಇದು ವಾರಂಟಿ ಎಲ್ಲ ಹೇಗೆ ಸರ್ ಇದು? ಸರ್ 6 months ವಾರಂಟಿ ಬರುತ್ತೆ. 6 month ವಾರಂಟಿ ಬರುತ್ತೆ. ನಮ್ಮ ಕ್ಯಾಶ್ ಎಫ್ ಅಲ್ಲಿ ಎಲ್ಲದಕ್ಕೂ ಬೆಸ್ಟ್ ಅಡ್ವಾಂಟೇಜ್ ಅದು ಸರ್ ಕಸ್ಟಮರ್ಸ್ಗೆ. 6 months ವಾರಂಟಿ ಇರುತ್ತೆ. ಈಗ ನೀವು ಆಚೆ ಕಡೆ ಮಾರ್ಕೆಟ್ ಎಲ್ಲೂ ತಗೊಂಡ್ರು ನಿಮಗೆ ಒಂದ್ ದಿನಾನು ಗ್ಯಾರಂಟಿ ಕೊಡಲ್ಲ. ಹೌದು, ನಮ್ಮ ಹತ್ರ 6 months ಒಳಗಡೆ ಕಸ್ಟಮರ್ ಏನೇ ಇಶ್ಯೂ ಆಗ್ಲಿ ತಗೊಂಡ್ ಬರ್ಲಿ, ನಾವು ಆರಾಮಾಗಿ ಅವ್ರಿಗೆ ಏನ್ ಇಶ್ಯೂ ಆಗಿದೆ ಚೆಕ್ ಮಾಡ್ಬಿಟ್ಟು ಇಮಿಡಿಯೇಟ್ ಆದ್ರೆ ಇಮಿಡಿಯೇಟ್, ಸ್ಪೇರ್ ಅವೈಲೇಬಲ್ ಇಲ್ಲ ಅಂದ್ರೆ ಒಂದು 48 hours ಟೈಮ್ ತಗೊಂಡು ಮಾಡಿಸ್ಕೊಡ್ತೀವಿ. ನೀವು ಔಟ್ ಸೈಡ್ ಏನಾಗುತ್ತೆ, ಇಂಡಿವಿಜುವಲ್ ಹತ್ರ ತಗೊಂಡಾಗ ಏನಾದ್ರು ಫಾಲ್ಟ್ ಬಂತ ಅಂತ ಹೇಳಿದ್ರೆ ನಿಮ್ಗೆ ಏನು ಯಾರ ಹತ್ರ ಹೋಗ್ತೀರಾ? ರೆಸ್ಪಾನ್ಸ್ ಇರಲ್ಲ ನಿಮ್ಮ ಹತ್ರ. ಸೊ ಇವಾಗ ನಾವೇನೋ ವಿಡಿಯೋ ಮಾಡಾಕ್ತಿವಿ ಅಂತ ಕಮೆಂಟ್ ಮಾಡ್ತಾರೆ. ಸೊ ಏನೋ ಮಾಡಕ್ಕಾಗಲ್ಲ. ಸೊ ಅದ್ ನಡೆಯುತ್ತೆ. ಅದು ಕೇಳ್ತೀನಲ್ಲ, ನಿಮ್ ವ್ಯೂವರ್ಸ್ ಯಾರೇ ಬಂದ್ರು ಸ್ಟೋರಿಗೆ ಬಂದು ವಿಸಿಟ್ ಮಾಡಿ ಅವ್ರ ಫೋನ್ ಚೆಕ್ ಮಾಡೇ ತಗೊಳ್ಬಹುದು. ಹೌದು, ಇನ್ ಕೇಸ್ ಅವ್ರಿಗೆ ಏನಾದ್ರು ಫ್ಯೂಚರ್ ಅಲ್ಲಿ ಎಲೆಕ್ಟ್ರಾನಿಕ್ ಐಟಮ್ ಇಶ್ಯೂ ಆದ್ರೂ ಡೈರೆಕ್ಟ್ ಕಾಲ್ ಮಾಡಬಹುದು, ಇಲ್ಲಾಂದ್ರೆ ಡೈರೆಕ್ಟ್ ವಿಸಿಟ್ ಮಾಡೋನು ತೋರಿಸಬಹುದು. ನಾವು ಇಮಿಡಿಯೇಟ್ ಆದ್ರೆ ಇಮಿಡಿಯೇಟ್ ಮಾಡ್ಕೊಡ್ತೀವಿ, ಇಲ್ಲಾಂದ್ರೆ ಸ್ಪೇರ್ ಏನಾದ್ರು ಅವೈಲೇಬಲ್ ಇಲ್ಲ ಏನಾದ್ರು ಇಲ್ಲ ಅಂದ್ರೆ 48 hours ಒಳಗಡೆ 48 hours ಅಲ್ಲಿ ಆಗುತ್ತೆ. ಸೊ ಇದು ಯಾಕೆ ಹೇಳ್ತಾ ಇದೀವಿ, ಈ ತರ ನಾರ್ಮಲ್ ಆಗಿ ಆಗೋದಿಲ್ಲ. ಇನ್ ಕೇಸ್ ಆಯ್ತು ಅಂದಾಗ ನಿಮ್ಗೆ ಈ ತರ ಫೆಸಿಲಿಟಿ ಕೂಡ ಇದೆ, ಸೊ ಮಾಡ್ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸರ್ ಎಷ್ಟು ಹೇಳಿದ್ರಿ ಸರ್ ಇದು ಪ್ರೈಸ್? ಸರ್ ಇದು ಬಂದು 62,000 ಇದೆ ಸರ್, ಹೊಸಾದ್ ಬಂದು 80,000 ಇದೆ. ಹೊಸಾದ್ 80,000 ಇದೆ, ಇದು 62,000ಗೆ ನಿಮ್ಗೆ ಒಂದು ಫ್ಲಿಪ್ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಸರ್ ನೆಕ್ಸ್ಟ್ ಸ್ಯಾಮ್ಸಂಗ್ ಅಲ್ಲಿ ಮಚ್ ಅವೈಟೆಡ್ ಹೇಳ್ಬೋದು. ತುಂಬಾ ಒಳ್ಳೆ ಫೋನ್, ಫುಲ್ ಕ್ರೇಜ್ ಇದೆ ಮಾತ್ರ ಫೋನ್. ಸ್ಟಾರ್ಟಿಂಗ್ ಅಂತೂ ಪ್ರೀ ಬುಕಿಂಗ್ ಎಲ್ಲ ನಡೆದಿದ್ದು. 22 ಅಲ್ಟ್ರಾ. ಓಕೆ, ನೋಡಬಹುದು ಇದು ಕ್ಯಾಮೆರಾ ಸೆನ್ಸರ್ಸ್ ನೋಡ್ತಾ ಇದ್ರೆ 108 ಮೆಗಾಪಿಕ್ಸೆಲ್ ಕ್ಯಾಮೆರಾ. ನೀವು ಝೂಮಿಂಗ್ ನೀವೇ ನೋಡಬಹುದು. ಓಕೆ, ಝೂಮ್ ಸಖತ್ ಝೂಮ್ ಆಗುತ್ತೆ ಮಾತ್ರ. ನೀವು ನೋಡಿ ಅಲ್ಲಿ ಏನಿದ್ರೂ ಕಾಣಿಸುತ್ತೆ ನೋಡಿ, ಎಷ್ಟು ಕ್ಲಾರಿಟಿಯಾಗಿ ಕಾಣಿಸುತ್ತೆ ಸರ್. ಲೋಗೋ ನೋಡಿ ಆ ಕಡೆ, ಅಲ್ಲಿ ಲೋಗೋ ನೋಡಿದ್ರೆ ಅದು ಕೂಡ ಕಾಣಿಸುತ್ತೆ. ಅದು ಬಹಳ ದೂರದಲ್ಲಿದೆ, ಸೊ ಆದ್ರೂ ಕಾಣಿಸುತ್ತೆ. ಕ್ಯಾಮ್ರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಮತ್ತೆ ಓಪನ್ ಬಾಕ್ಸು, ಮತ್ತೆ ಎಲ್ಲದಕ್ಕೂ ಒಳ್ಳೇದು ಇದ್ರಲ್ಲಿ ನಿಮ್ಗೆ ಎಸ್ ಪೆನ್ ಆಪ್ಷನ್ ಕೊಟ್ಬಿಟ್ರು ಸರ್. ಎಸ್ ಪೆನ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಯಾಕಂದ್ರೆ ನೋಟ್ ಸೀರೀಸ್ ಸ್ಟಾಪ್ ಮಾಡಿದ್ರಲ್ಲ, ನೋಟ್ ಸೀರೀಸ್ ಸ್ಟಾಪ್ ಮಾಡಿ ಇದರಲ್ಲೇ ಅಲ್ಟ್ರಾನಲ್ಲೇ ಎಸ್ ಪೆನ್ ಆಪ್ಷನ್ ಕೊಟ್ಟರು. ಪೆನ್ ಕೂಡ ಆಪ್ಷನ್ ಸಿಗ್ತಾ ಇದೆ ನಿಮಗೆ. ತುಂಬಾ ಒಳ್ಳೆ ಫೋನ್ ಅಂತಾನೆ ಹೇಳ್ಬೋದು, ಫಾಸ್ಟ್ ಮೂವಿಂಗ್ ಫೋನ್ ಅಂಡ್ ತುಂಬಾ ಅವೈಟೆಡ್ ಫೋನ್ ಅಂತಾನೆ ಹೇಳ್ಬೋದು. ವೆಯ್ಟ್ ಮಾಡಿ ತಗೊಂಡಿರೋ ಫೋನ್, ತುಂಬಾ ಜನ ವೇಟ್ ಮಾಡಿ ತಗೊಂಡಿದ್ದೀವಿ ಫೋನ್, ಸಿಗಲಿಲ್ಲ. ಹೌದೌದು, ನಾನು 12GB RAM ಇದೆ, 256 ಸ್ಟೋರೇಜ್ ಇದೆ. ಓಕೆ, ಇದ್ರ ಪ್ರೈಸ್ ಬಂದು 93,000 rupees ಇದೆ ಸರ್. ಹಾ ಸರ್, ನೆಕ್ಸ್ಟ್ ಯಾವ ಫೋನ್ ಇದೆ ಸರ್? ಸ್ಯಾಮ್ಸಂಗ್ ಅಲ್ಲೇ ಇದು 22 ಅಲ್ಟ್ರಾ, ಇದು 21 ಅಲ್ಟ್ರಾ ಸರ್. ಇದು ಇಲ್ಲಿ 21 ಅಲ್ಟ್ರಾ, ಇದು 22 ಅಲ್ಟ್ರಾ. ಓಕೆ, ಇದು 22 ನೆಕ್ಸ್ಟ್ ಮಾಡೆಲ್ ಇದು. ಓಕೆ, ಇದರಲ್ಲಿ ಸ್ವಲ್ಪ ಬೆಸಲ್ ಬರುತ್ತೆ, ಅದರಲ್ಲಿ ಬೆಸಲ್ ಬರಲ್ಲ ಅಷ್ಟೇ. ಸೊ ನೋಡೋಕೆ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಡಿಫ್ರೆನ್ಸ್ ಇಷ್ಟೇ, ಬೆಸಲ್ದು ಒಂದೇ. ಸೊ ಬೇರೆ ಏನೇನು ಆಪ್ಷನ್ ಬರುತ್ತೆ ಸರ್ ಇದರಲ್ಲಿ? ಸರ್ ಇದು 12GB RAM 256 ಸ್ಟೋರೇಜ್ ಇದೆ, 108 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದೆ. 12GB RAM ಬರುತ್ತೆ, 12GB RAM ಸಾಕಷ್ಟು ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ಮತ್ತೆ ಸೇಮ್ ಇದರಲ್ಲೂ ಸರ್ ರಿವರ್ಸಬಲ್ ವೈರ್ಲೆಸ್ ಚಾರ್ಜಿಂಗ್ ಇರುತ್ತೆ. ಓಕೆ, ಸೊ ನಿಮಗೆ ಬೇರೆ ಫೋನ್ಸ್ ನಿಮ್ದು ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟರೆ ಇದರಿಂದ ನೀವು ಚಾರ್ಜಿಂಗ್ ಮಾಡ್ಕೊಬಹುದು, ಇದರಿಂದಾನೇ ಚಾರ್ಜ್ ಮಾಡ್ಕೋಬಹುದು. ಮತ್ತೆ ಬ್ಯಾಟರಿ ಲೈಫ್ ಎಲ್ಲ ಇದು ಅಲ್ಟ್ರಾ ವಾರೆಂಟ್ ಅಲ್ವಾ, ಬ್ಯಾಟರಿ ಲೈಫ್ ಎಲ್ಲ ಚೆನ್ನಾಗಿ ಬರುತ್ತೆ, ಈಸಿಲಿ ಒನ್ ಡೇ ಯೂಸ್ ಮಾಡಬಹುದು. ಮತ್ತೆ ಇದ್ರ ಪ್ರೈಸ್ ಬಂದು ನಿಮಗೆ ಬರೀ 65,000 ಸರ್. ಲಾಂಚ್ ಆಗಿರುವಾಗ 1 lakh rupees 65,000. ಬೇರೆ ಯಾವ್ದು ಕಂಪೇರ್ ಮಾಡಿದ್ರೆ ಇದೆ ಕಮ್ಮಿಲಿ ಇದ್ದಂಗಿದೆ ಆಕ್ಚುಲಿ. ಹೌದು ಸರ್, ಅಲ್ವಾ? ಅಲ್ಟ್ರಾ ವೇರಿಯಂಟ್ ಅಲ್ಲ, ಸೊ ಬೆಸ್ಟ್ ಕ್ಯಾಮ್ರಾ ಇರುತ್ತೆ. ಓಕೆ, ಕ್ಯಾಮ್ರಾ ಸೆನ್ಸರ್ ಕೂಡ ನೋಡಬಹುದು. ಇದು ಕ್ಯಾಮ್ರಾ ನಾರ್ಮಲ್ ಕ್ಯಾಮ್ರಾ ಸೆನ್ಸರ್ ಬಂದಂಗೆ ಬಂದಿದೆ, ಒಂದು ಕ್ರಾಸ್ ಸೆನ್ಸರ್ಸ್ ನೋಡಬಹುದು ನೀವು. ಸೊ ಸೇಮ್ ಇದರಲ್ಲೂ ಅದೇ ಸರ್, ಡೆಪ್ತ್ ಸೆನ್ಸರ್ ತುಂಬಾ ಇದಿರುತ್ತೆ. ಡೆಪ್ತ್ ಸೆನ್ಸರ್ಸ್ ಅಲ್ಲ ಇದು. ಸೊ ಇದು ಸ್ಯಾಮ್ಸಂಗ್ ಯಾವ್ದು ಸರ್? ಅಲ್ಟ್ರಾ 22 ಅಲ್ಟ್ರಾ, ಇದು 21 ಅಲ್ಟ್ರಾ. ಸೊ ಇದರಲ್ಲೂ ಕೂಡ ಸೇಮ್ ಫೀಚರ್ಸ್ ಬರುತ್ತೆ. ಆ್ಯಂಡ್ ಇದರಲ್ಲಿ ಕ್ಯಾಮ್ರಾ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಕ್ಯಾಮ್ರಾ ಕ್ಲಾರಿಟಿ ಇರುತ್ತೆ ಅಂತಾನೆ. ಸೊ ಎಷ್ಟು ಹೇಳಿದ್ರೆ ಸರ್? 65,000 ನೆಗೋಷಿಯಬಲ್ ಸರ್. ನಿಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು ನಿಮ್ಗೆ ಬಂದರೆ ಬೆಸ್ಟ್ ಡಿಸ್ಕೌಂಟ್ ಮಾಡಿ 60,000 ಕೊಟ್ಬಿಡ್ತೀವಿ. ಓಕೆ, ನಮ್ಮ ಚಾನೆಲಿಂದ ಬಂದೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತೋರಿಸಿದ್ರೆ ಸರ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡೈರೆಕ್ಟಾಗಿ ಬಂದರೆ ಇದಿಲ್ಲ. ಓಕೆ, ನೆಕ್ಸ್ಟ್ ಸರ್?
ಆವಾಗಲೇ ಸಾಕಷ್ಟು ಫೋನ್ ನೋಡಿದ್ರಿ. ಆಂಡ್ರಾಯ್ಡ್ ಫೋನಲ್ಲಿ ಸ್ವಲ್ಪ ಜಾಸ್ತಿ ಬಜೆಟ್ ಇದೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಸ್ವಲ್ಪ ಲೋ ಬಜೆಟ್ ಕೂಡ ಇದೆ ಆ್ಯಂಡ್ ಮಿಕ್ಸಿಂಗ್ ಇದೆ. ಐಫೋನು, ಯಾವುದೋ ಒಂದು ಗೇಮಿಂಗ್ ಫೋನ್ ಇದೆ ಆಸಸ್ದು. ಸೊ ನೋಡ್ತಾ ಇರೋವಂಥದ್ದು ಸರ್. ಇದರಲ್ಲಿ ಫಸ್ಟು ಲೋಯೆಸ್ಟ್ ಬಜೆಟ್ ಅಂದರೆ ಯಾವ್ದು ಸರ್ ಇದು? ಸರ್ ಲೋಯೆಸ್ಟ್ ಏನಲ್ಲ, ಹಾಂ ಇದು ಸರ್ ಲೋಯೆಸ್ಟ್ ಅಂದರೆ ಓಕೆ ಎಮ್ ಐ ರೆಡ್ಮಿ 6A. ಓಕೆ 2GB ರ್ಯಾಮ್ ಬರುತ್ತೆ, ಓಕೆ 16GB ಸ್ಟೋರೇಜ್ ಬರುತ್ತೆ. ಇದು ಬಂದು ನಿಮಗೆ ಬರೀ 5000 rupees ಆಗುತ್ತೆ ಸರ್. ಓಕೆ ಡ್ಯೂಯಲ್ ಸಿಮ್ ಕಾರ್ಡ್ ಆಪ್ಷನ್ ಬರುತ್ತೆ, ಅಪ್ ಟು 64GB ವರೆಗೂ SD ಕಾರ್ಡು ಯೂಸ್ ಮಾಡ್ಬೋದು. ಓಕೆ ಈ 2GB ರ್ಯಾಮ್ ಅನ್ನೋದು ಮೊದಲೆಲ್ಲ ತುಂಬ ದೊಡ್ಡ ಫೋನ್. ಹೌದು ಸರ್, ನಾರ್ಮಲ್ ಕಾಲಿಂಗ್ಗೆ, ವಾಟ್ಸಪ್ ಯೂಸಿಂಗ್ಗೆ ಅಂಥವ್ರಿಗೆ ಸಾಕಾಗುತ್ತೆ. ಹೌದೌದು, ಮಕ್ಕಳಿಗೆ ಅವರಿಗೆ ಕರೆಕ್ಟ್ ಸರ್. ಹೌದು, ಅಂಥವ್ರಿಗೆ ನಾರ್ಮಲ್ ಕಾಲಿಂಗಿಗೆ ಅಂತ ತುಂಬಾ ಜನ ಯೂಸ್ ಮಾಡ್ತಾರಲ್ಲ ಅವ್ರಿಗೆ ಇದೆ. ಅವ್ರಿಗೆ ಸಾಕು. ಎಷ್ಟೇ ಸರ್ ಇದು ಪ್ರೈಸ್? ಸರ್ ಇದು ಬರೀ 5000 ಗೆ ಸಿಗ್ಬಿಡುತ್ತೆ ನಿಮಗೆ. 5000ಗೆ ಸಿಗ್ತಾ ಇದೆ ನಿಮಗೆ ಆಂಡ್ರಾಯ್ಡ್ ಒಂದು ಫೋನು. ಅಂಡ್ ನಿಮಗೆ ಆಪ್ಷನ್ ಕೂಡ ಇದೆ. 5000 ಗೆ ಇವಾಗ ಕೀಪ್ಯಾಡ್ ಫೋನ್ಸ್ ಬರ್ತಾ ಇರುತ್ತೆ. ಹೌದೌದು, 5000 ಫೋನ್ ತಗೊಳ್ಳೋದು ಟಚ್ ಸ್ಕ್ರೀನ್ ಫೋನೇ ತಗೊಳ್ಳೋದು. ಹೌದು, ಇವಾಗ ಕೀಪ್ಯಾಡ್ ಫೋನ್ದು ರೇಟ್ ಜಾಸ್ತಿ. ಹೌದು. ಸೊ ನೆಕ್ಸ್ಟ್ ಸರ್, ನೆಕ್ಸ್ಟ್ ಯಾವುದು ಸರ್? ಸರ್ ನೆಕ್ಸ್ಟ್ ಬಂದು ನಿಮಗೆ ರೆಡ್ಮಿ 7 ಇದೆ. ಓಕೆ, ಅದ್ರ ನೆಕ್ಸ್ಟ್ ಫೋನ್ ಬಂದು ಇದೆ 6600 ಇದೆ. 3GB ರ್ಯಾಮ್ ಇದೆ, 32GB ಸ್ಟೋರೇಜ್ ಇದೆ. ಓಕೆ, ನಿಮ್ಮ ಗ್ರಾಫಿಕ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ. ಡ್ಯುಯಲ್ ಕಲರಲ್ಲಿ ಮಾಡಿದ್ದಾರೆ, ನೋಡೋಕ್ಕೂ ಚೆನ್ನಾಗಿದೆ. ಎಷ್ಟು ಸರ್ ಇದು? ಏನೇನು ಫೀಚರ್ಸ್ ಬರುತ್ತೆ ಇದರಲ್ಲಿ? ಸರ್ 3GB ರ್ಯಾಮ್ ಇದೆ, 32GB ಸ್ಟೋರೇಜ್ ಇದೆ, 4000 mAh ಬ್ಯಾಟ್ರಿ ಬರುತ್ತೆ, ಪ್ಲಸ್ 12 ಮೆಗಾಪಿಕ್ಸೆಲ್ ಕ್ಯಾಮ್ರಾನು ಬರುತ್ತೆ. 12 ಮೆಗಾಪಿಕ್ಸೆಲ್ ಬೇಸಿಕ್ ಇಲ್ಲ, ಫುಲ್ ಇದೂ ಇಲ್ಲ, ಇದು ಇಲ್ಲ. ಓಕೆ, ಅಂದ್ರೆ ರಫ್ ಅಂಡ್ ಟಫ್ ಯೂಸ್ಗೆ ಸಾಕಾಗುತ್ತೆ, ಯೂಸ್ ಆಗುತ್ತೆ. ರಫ್ ಅಂಡ್ ಟಫ್ ಯೂಸ್ಗೆ ಸಾಕಾಗುತ್ತೆ. ನಿಮಗೆ ಟಚ್ ಸ್ಕ್ರೀನ್ ಸಿಗ್ತಾ ಇದೆಯಲ್ಲ ನಾರ್ಮಲ್ ಆಗಿ. 3,000 to 4,000 ನಿಮಗೆ ಕೀಪ್ಯಾಡ್ ಇದೆ ಅನ್ಸುತ್ತೆ. ಹೌದು, ಕರೆಕ್ಟ್. 4,000 5,000 ವರ್ಗ ಕೀಪ್ಯಾಡ್ ಸಿಗುತ್ತೆ. 1000 ರೂಪಾಯಿ ಹಾಕಿದ್ರೆ ಇದೇ ಬಂದ್ಬಿಡುತ್ತೆ. ಹೌದು. ಸೊ ಎಷ್ಟು ಹೇಳಿದ್ರಿ? 6600. ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇದೂ? ಸರ್ ಬೇಸಿಕಲಿ ಸ್ವಲ್ಪ ಕಡಿಮೆನೇ ಸರ್ ಡಿಸ್ಕೌಂಟ್ಸ್. ಎಂತಂದ್ರೆ ಆಲ್ಮೋಸ್ಟ್ ಕಡಿಮೆನೇ ಇರುತ್ತಲ್ಲ, ಕಡಿಮೆ ಇರುತ್ತೆ. 300-200 rupees ಇನ್ನ ಸ್ವಲ್ಪ ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ. ಅಂಡ್ ನಿಮಗೆ ಬಾಕ್ಸ್ ಕೂಡ ಇವ್ರದ್ದೇ ಬರುತ್ತೆ, ಕ್ಯಾಶಿಫೈ ಕಂಪನಿ ಬಾಕ್ಸ್ ಬರುತ್ತೆ. ಪ್ಲಸ್ ಅದ್ರಲ್ಲೇ ಎಲ್ಲ ಮೆನ್ಷನ್ ಆಗಿರುತ್ತೆ ಸರ್. ಓಕೆ, 6 months ವಾರಂಟಿ ಇರುತ್ತೆ, 32 ಕ್ವಾಲಿಟಿ ಚೆಕ್ಸ್ ಆಗಿರುತ್ತೆ, ಬೆಸ್ಟ್ ಇನ್ ಕ್ವಾಲಿಟಿ ಇರುತ್ತೆ. ಇದು ಎಲ್ಲ ನಾರ್ಮಲ್ ಬಾಕ್ಸ್ ಅಲ್ಲ, ಇವ್ರದ್ದೇ ಆಗಿರೋದ್ರಿಂದ ಕ್ಯಾಶಿಫೈ ಬಾಕ್ಸ್ ಬರುತ್ತೆ. ಹೌದು. ಮತ್ತೆ ನಿಮ್ಗೆ ಇದ್ರಲ್ಲೇ ಐಮಿ ನಂಬರ್ ಎಲ್ಲ ಮೆನ್ಷನ್ ಆಗಿರುತ್ತೆ, ಎಲ್ಲ ಆಗಿರುತ್ತೆ ಅದರಲ್ಲಿ. ಓಕೆ, ಮತ್ತೆ ನಿಮ್ಗೆ ಹೆವಿ ಬ್ಯಾಟ್ರಿ ಬೇಕು ನಿಮ್ಗೆ, ಮತ್ತೆ ಪರ್ಫಾರ್ಮೆನ್ಸ್ ಫೋನು ಬೇಕು. ನಮ್ ತುಂಬಾ ಕಸ್ಟಮರ್ಸ್ ಡನ್ಸೋ, ಸ್ವಿಗ್ಗಿ ಎಲ್ಲ ಯೂಸ್ ಮಾಡ್ತಾರಲ್ಲ, ಅವ್ರಿಗೆ ಬೆಸ್ಟ್ ಫೋನ್ ಹೇಳ್ಬೋದು ಸರ್. ಹೌದಾ? ಓಕೆ, ಪೋಕೋ X2 5000 mAh ಬ್ಯಾಟ್ರಿ ಬರುತ್ತೆ. ಫ್ರಂಟ್ ಡ್ಯುಯಲ್ ಕ್ಯಾಮ್ರಾ, ಬ್ಯಾಕ್ ಕ್ವಾಡ್ ಕ್ಯಾಮ್ರಾ ಸೆಟಪ್ ಇದೆ, 64 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದೆ. ಓಕೆ, ಫ್ರಂಟ್ ಬ್ಯಾಟ್ರಿ ತುಂಬಾ ಚೆನ್ನಾಗಿ ಬರುತ್ತೆ. ಡ್ಯುಯಲ್ ಕ್ಯಾಮೆರಾ, ಇದು ಬೆಜಲ್ ಜೊತೆ ಬರಲ್ಲ, ಸ್ಕ್ರೀನ್ ಅಲ್ಲೇ ಬರುತ್ತೆ. ಸ್ಕ್ರೀನ್ ಅಲ್ಲೇ ಇದೆ, ಪಂಚ್ ಹೋಲ್ ಕ್ಯಾಮ್ರಾ ಅಂತ ಹೇಳ್ತಾರೆ ಇದಕ್ಕೆ. ಸೊ ಚೆನ್ನಾಗಿ ಕಾಣ್ತಾ ಇದೆ. ಸರ್ ಇದೇನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ಬಂದು ನಮ್ಮ ಹತ್ರ ಬರೀ 12,200 ಇದೆ ಸರ್. ಹೊಸ ಫೋನ್ ಬಂದು 18,500. ಓಕೆ, ಯಾವ ಮಾಡೆಲ್ ಅಂತ ಹೇಳಿದ್ರಿ ಇದು? ಪೋಕೋ X2 6GB ರ್ಯಾಮ್ ಬರುತ್ತೆ, 64 ಸ್ಟೋರೇಜ್ ಬರುತ್ತೆ. 6GB ರ್ಯಾಮ್ ಬರುತ್ತೆ. ಸೊ ಒಂದೊಳ್ಳೆ ಫಾಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಏನಾದರೂ ರ್ಯಾಮ್ ಇದು GB ಆಪ್ಷನ್ ಇದೆಯಾ? ಸ್ಟೋರೇಜ್ ಇದರಲ್ಲಿ 128GB ಬರುತ್ತೆ, ಅದು 13,000 ಆಗುತ್ತೆ. 13,000. ಇದು 11,000. 12,000. ಓಕೆ, ನಿಮಗೆ ಆಪ್ಷನ್ ಕೂಡ ಸಿಗುತ್ತೆ GB. ಮತ್ತೆ ಅದರಲ್ಲೇ ಬೇರೆ ಮಾಡೆಲ್ಸ್ ಬರುತ್ತೆ. ಓಕೆ, ಇದು ರೆಡ್ಮಿ ನೋಟ್ 9 Pro. ಓಕೆ, ಇದು ಬಂದು 4GB 64GB. ಓಕೆ, ಇದು 11,000 rupees ಇದೆ ಸರ್. 11,000 ಇದೆ. ಏನೇನು ಫೀಚರ್ಸ್ ಬರುತ್ತೆ ಅಂತ ಹೇಳಿದ್ರೆ? 4GB 64GB, 48 ಮೆಗಾಪಿಕ್ಸೆಲ್ ಕ್ಯಾಮೆರಾ ಬರುತ್ತೆ, 5000 mAh ಬ್ಯಾಟ್ರಿ ಬರುತ್ತೆ. 5000 mAh ಬರುತ್ತೆ. ಆಲ್ಮೋಸ್ಟ್ ಒಂದು 2 days ಬರುತ್ತಾ? ಅಂದ್ರೆ ನಾರ್ಮಲ್ ಯೂಸಿಂಗ್ ಕಾಲಿಂಗ್ ಅಂದ್ರೆ 2 days ಬಂದೇ ಬರುತ್ತೆ. ಓಕೆ, ರಫ್ ಅಂಡ್ ಟಫ್ ಯೂಸ್ ಮಾಡೋದಾದ್ರೆ ಒನ್ ಡೇ ಆರಾಮಾಗಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಸರ್, ಇಲ್ಲಿ ಒಂದು ಗೇಮಿಂಗ್ ಫೋನ್. ಓಕೆ, ಆಸಸ್ ಗೇಮಿಂಗ್ ಫೋನ್. ಆಸಸ್ ಹೆಸರುವಾಸಿನೇ ಬರೀ ಗೇಮಿಂಗ್ ಅಂತಾನೆ ಹೇಳ್ಬೋದು ಸರ್. ಹೇಳಿ, ಇದ್ರಲ್ಲಿ ನಿಮ್ಗೆ ಫೀಚರ್ಸ್ ತುಂಬಾ ಇರುತ್ತೆ ಸರ್. ನಿಮ್ಗೆ ಇದ್ರಲ್ಲಿ ಬರೀ ಗೇಮಿಂಗ್ ಮೋಡ್ ಅಂತಾನೆ ಇರುತ್ತೆ, ಎಕ್ಸ್ ಮೋಡ್ ಅಂತ ಬರುತ್ತೆ. ಓಕೆ, ನೀವು ಹೆವಿ ಗೇಮಿಂಗ್ ಮಾಡ್ತಿರಲ್ಲ ಅವಾಗ ಸ್ಕ್ರಾಲಿಂಗ್ ಪ್ಯಾಟರ್ನ್ ಕೂಡ ತುಂಬಾ ಡಿಫರೆಂಟ್ ಆಗಿದೆ ಆಕ್ಚುಲಿ. ಸ್ಟಾಕ್ ಆಂಡ್ರಾಯ್ಡ್ ಬರುತ್ತಲ್ಲ ಇದ್ರಲ್ಲಿ, ಆ ರೀಸನ್ ಇಂದ. ಮತ್ತೆ ನಿಮ್ಗೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಲೈಟ್ಸ್ ಬರ್ತಾ ಇರುತ್ತೆ, ಲೈಟ್ಸ್ ಕೂಡ ಇದಾಗ್ತಾ ಇದೆ ನೋಡಿ ನಿಮ್ಗೆ. ಇದು ನಾನು ಬಂದ ತಕ್ಷಣ ಇದು ಏನಪ್ಪಾ ಇದು ಸ್ಕ್ರಾಚ್ ಆಗ್ಬಿಟ್ಟಿದೆ ಅಂತ ಅನ್ಕೊಂಡೆ, ಬಟ್ ಅದು ಸ್ಕ್ರಾಚ್ ಅಲ್ಲ, ಅದು ಡಿಸೈನ್ ಆ ತರ ಅದು. ಮತ್ತೆ ನಿಮ್ಗೆ ಇದ್ರಲ್ಲೇ ಫ್ಯಾನ್ ಕೊಡ್ತಾರೆ, ಇನ್ಬಿಲ್ಟ್ ಫ್ಯಾನೇ ಕೊಟ್ಟಿರ್ತಾರೆ, ಓವರ್ ಹೀಟಿಂಗ್ ಆಗ್ಬಾರ್ದು ಅಂತ. ಸೊ ಫೀಚರ್ಸ್ ತುಂಬಾ ಚೆನ್ನಾಗಿದೆ. ಫಾಸ್ಟ್ ಫೋನ್ ಆಗಿರೋದ್ರಿಂದ ನಿಮಗೆ ಫ್ಯಾನ್ ಅವಶ್ಯಕತೆ ತುಂಬಾನೇ ಇದೆ. ಇದು ಬಂದು 12GB ರ್ಯಾಮ್ ಇದೆ, 256GB ಸ್ಟೋರೇಜ್ ಇರುತ್ತೆ. 12GB ರ್ಯಾಮ್ ಜೊತೆ ಬರುತ್ತೆ ಅಂಡ್ ಒಳ್ಳೆ ಫಾಸ್ಟ್ ಫೋನ್ ಅಂತಾನೆ ಹೇಳ್ಬೋದು. 12GB ರ್ಯಾಮ್ ಬರುತ್ತೆ, 128GB ಸ್ಟೋರೇಜ್ ಬರುತ್ತೆ. ಓಕೆ, ಇದು ನ್ಯೂ ಫೋನ್ ಲಾಂಚ್ ಆಗಿರುವಾಗ ನಿಮ್ಗೆ 60,000 ಇತ್ತು. 60,000. ಇವಾಗ ನಿಮ್ ಪ್ರೈಸ್ ನಮ್ಮ ಹತ್ರ ಬರೀ 30,000 rupees. ಬರೀ 30,000. ಆಲ್ಮೋಸ್ಟ್ ನಿಮ್ಗೆ 50% ಅರ್ಧ ಬೆಲೆಯಲ್ಲಿ ಸಿಗ್ತಾ ಇದೆ. ತುಂಬಾ ಒಳ್ಳೆ ಫಾಸ್ಟ್ ಫೋನ್. ಹೌದು, ಗೇಮರ್ಸ್ಗೆ ಒಳ್ಳೆ ಫೋನ್, ಗೇಮರ್ಸ್ಗೆ ಬೆಸ್ಟ್ ಫೋನ್ ಹೇಳ್ಬೋದು ಸರ್. ಜಾಯ್ಸ್ಟಿಕ್ ಯೂಸ್ ಮಾಡಕ್ಕೆ ಅದೆಲ್ಲ ನಿಮ್ಗೆ ಜಾಯ್ಸ್ಟಿಕ್ ಇದ್ರಲ್ಲಿ ಹಾಕೋದ್ ಯೂಸ್ ಇಲ್ಲ.
ನಿಮ್ಗೆ ಇದ್ರಲ್ಲೇ ಏರ್ ಟ್ರಿಗರ್ಸ್ ಅಂತ ಕೊಟ್ಟಿರ್ತಾನೆ. ಇಲ್ಲಿ ಬರೀ ನೀವು ಟ್ಯಾಪ್ ಮಾಡಿದ್ರೆ ಶೂಟಿಂಗ್. ಹೌದಾ, ಇದ್ರಲ್ಲೇ ಆಗುತ್ತಾ? ಇದು ಟ್ರಿಗರ್ಸ್, ಇದು ಸೆನ್ಸರ್. ಹೌದು. ಓಕೆ, ಈ ಟ್ರಿಗರ್ ನೋಡಿ, ಇದು ಜಾಯ್ಸ್ಟಿಕ್ ಅವಶ್ಯಕತೆನೇ ಇಲ್ಲ, ಇದು ಜಾಯ್ಸ್ಟಿಕ್ ಯೂಸ್ ಮಾಡೋದು ಬೇಡ. ಇದು ಜಾಯ್ಸ್ಟಿಕ್ ಅಂತ ಹೇಳ್ಬೋದು. ಜಾಯ್ಸ್ಟಿಕ್, ಹೌದು. ಮತ್ತೆ ನಿಮ್ಗೆ ಇಲ್ಲಿ ಅಡಿಷನಲ್ ಪೋರ್ಟ್ ಕೊಟ್ಟಿರ್ತಾರೆ. ಗೇಮಿಂಗ್ ಆಡುವಾಗ ಇಲ್ಲಿ ಚಾರ್ಜಿಂಗ್ ಆಗಕ್ಕಾಗಲ್ವಲ್ಲ, ನಿಮಗೆ ಇಲ್ಲಿ ಪೋರ್ಟ್ ಕೊಟ್ಟಿರ್ತಾರೆ. ಓಕೆ ಓಕೆ, ಮೇಲ್ಗಡೆಯಿಂದ ಹಿಂಗೆ ಇಟ್ಕೊಂಡ್ರೆ ನೀವು ಹಿಂಗೆ ಇಟ್ಕೊಳ್ಬಹುದು. ಓಕೆ, ಇಲ್ಲಿ ಒಂದು ಆಸಸ್ ಕಾಂಪ್ಯಾಕ್ಟ್ ಫೋನ್ ಅಂತಾನೆ ಹೇಳ್ಬೋದು ಸರ್. ತೋರಿಸಿ ಸರ್ ಅದು. ಸರ್ ಇದು ಬಂದು Asus 8Z. ಓಕೆ, ಇದು ಬಂದು ನಿಮಗೆ ಫುಲ್ ಕಾಂಪ್ಯಾಕ್ಟ್ ಫೋನ್, ಚಿಕ್ಕ ಫೋನಲ್ಲೇ ಫುಲ್ ಫೀಚರ್ಸ್. ಓಕೆ, ನಿಮಗೆ 64 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ, ಸ್ನ್ಯಾಪ್ಡ್ರಾಗನ್ 888 ಪ್ರೊಸೆಸರ್ ಇದೆ, ಫಾಸ್ಟ್ ಚಾರ್ಜಿಂಗ್ ಇದೆ, ಮತ್ತೆ ಡ್ಯುಯಲ್ ಸ್ಪೀಕರ್ ಆಪ್ಷನ್ ಇದೆ. ಎಲ್ಲದಕ್ಕೂ ಬೆಸ್ಟ್ ನಿಮಗೆ ಹೆಡ್ಫೋನ್ ಜಾಕ್ ಕೊಡ್ತಾ ಇದ್ದಾರೆ. ಹೌದು ಹೌದು ಹೌದು, ಈಗ ನಾರ್ಮಲ್ ಫೋನ್ ಅಲ್ಲಿ ನಿಮಗೆ ಹೆಡ್ಫೋನ್ ಜಾಕ್ ಸಿಗಲ್ಲ. ಸೂಪರ್ ಆಮ್ಯುಲೆಟ್ ಡಿಸ್ಪ್ಲೇ ಇದೆ, ಪಂಚ್ ಹೋಲ್ ಕ್ಯಾಮ್ರಾ ಇದೆ. ಓಕೆ, ಮತ್ತೆ ಫುಲ್ ಹ್ಯಾಂಡಿ ಫೋನ್, ಫುಲ್ ಹ್ಯಾಂಡಿ ಫೋನ್, ಎಲ್ಲಾ ತರ ಫೀಚರ್ಸ್ ಇದೆ ಅಂತಾನೆ ಹೇಳ್ಬೋದು. 64 ನಾವು ನಾರ್ಮಲ್ ಆಗಿ ಏನು ನಾವು ವಿಡಿಯೋಗಳ ಮಾಡ್ತೀವಿ, ನಮಗೆ ಕ್ಯಾಮ್ರಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ. 64 GB 64 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಸಿಗ್ತಾ ಇದೆ. ಅಂಡ್ ಪಂಚೋಲ್ ಫ್ರಂಟ್ ಕ್ಯಾಮ್ರಾ ಕೂಡ ಇದೆ. ನಿಮಗೆ ನೋಡ್ತಾ ಇರುವಂತದ್ದು ಸ್ಕ್ರೀನ್ ಅಲ್ಲೇ ಇದು ಬರುತ್ತೆ. ಅಂಡ್ ಕಾಂಪ್ಯಾಕ್ಟ್ ಅಂಡ್ ಫಾಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ಸೊ ಏನ್ ಪ್ರೈಸ್ ಇದು ಮಾಡ್ತಾ ಇದ್ರೆ ಸರ್? ಇದು ಬಂದು ನಿಮಗೆ ಬರೀ 35,000 ಸಿಗುತ್ತೆ. 35,000. ಇದು ಹೊಸದು ಅಂತ ಹೇಳಿದ್ರೆ 45 ಇದೆ ಸರ್. 45 ಇದೆ, ಸಿಗುತ್ತಾ? ಅದು ಅಮೆಜಾನ್ ಅಲ್ಲಿ ಇದೆ, ಸಿಗುತ್ತೆ, ನೋಡ್ಕೊಂಡೆ ತಗೊಬಹುದು. ಆಕ್ಚುಲಿ ಇಲ್ಲಿ 35,000 ಗೆ ಸಿಗ್ತಾ ಇದೆ. ಆಲ್ಮೋಸ್ಟ್ ನಿಮಗೆ ಒಂದು 10,000 ಮೇಲೆ ಉಳಿಸಬಹುದು, ಸೇವ್. ಹೌದೌದು, 10,000 ಮೇಲೆ ಸೇವ್ ಮಾಡಬಹುದು. ಇದು ಓಪನ್ ಬಾಕ್ಸ್ ಪೀಸ್, ಓಪನ್ ಬಾಕ್ಸ್ ಸರ್, ಜಸ್ಟ್ ಓಪನ್ ಬಾಕ್ಸ್ ಆಗಿರೋದು. ಸೊ ತಗೋಬಹುದು ಸರ್. ನೆಕ್ಸ್ಟ್ ಸರ್, ಮತ್ತೆ MI ಅಲ್ಲಿ ಇದೆ. ಓಕೆ, MI Note 10 Pro. ಓಕೆ, ಇದನ್ನು ತುಂಬಾ ಒಳ್ಳೆ ಮಾಡೆಲ್. ಓಕೆ, ತುಂಬಾ ಲಾರ್ಜ್ ಸ್ಕ್ರೀನ್ ಕೊಟ್ಟಿದ್ದಾರೆ. 6GB RAM ಇದೆ, 128GB ಸ್ಟೋರೇಜ್ ಇದೆ, 64 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ, ಡ್ಯುಯಲ್ ಸ್ಪೀಕರ್ ಬರುತ್ತೆ. ಓಕೆ, ಪ್ರೈಸ್ ಬಂದು ಬರೀ ನಿಮಗೆ ಇದೂನು 14,000 ಇದೆ ಸರ್. ಹೊಸ 22,000 ಇದೆ, ನಮ್ಮ ಹತ್ರ 14,000 ಇದೆ. 14,000, 22,000 ಇಂದ 14,000 ಇದೆ. ಅಂಡ್ ಒಳ್ಳೆ ಮೂವಿ ಗಿವಿ ನೋಡೋದಾದ್ರೆ ನಿಮ್ಗೆ ಒಳ್ಳೆ ಬೆಟರ್ ವೇರಿಯಂಟ್ ಇದೆ. ಓಕೆ, ಇದು Note 11s, ಇದು Note 10 Pro, ಇದು Note 11s. ಇದು ಓಕೆ, ಇದು 6GB 128GB, ಇದು 15,000 ಇದೆ. ಓಕೆ, weight ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಲೈಟ್ weight ಇದೆ, ಸ್ವಲ್ಪ ಇದು ಬ್ಯಾಟರಿ ಸ್ವಲ್ಪ ಜಾಸ್ತಿ ಇದೆ. 5,500 ಇದೆ, 4,500 ಇದೆ, 4,500, 5,500. ಓಕೆ, ಬ್ಯಾಟರಿ ಲೈಫ್ ಚೆನ್ನಾಗಿ ಬರುತ್ತೆ. ಇದು ಪ್ರೈಸ್ ಎಷ್ಟು ಸರ್? ಇದು ಬಂದು ಹೊಸದು ಬಂದು 19 ಇದೆ, ನಮ್ಮ ಹತ್ರ 15 ಇದೆ. ಇದು 15 ಆಗುತ್ತೆ, ನಿಮಗೆ ಇದು 14 ಆಗುತ್ತೆ ಅಲ್ವಾ? ಹೌದು ಸರ್. ಓಕೆ, ನೆಕ್ಸ್ಟ್ ಸರ್. ಮತ್ತೆ 5G ಫೋನ್ಸ್ ಬೇಕು ಅಂತಾರಲ್ಲ ಸರ್, MI ಅಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ 5G ಅಂದ್ರೆ ಇದು ಬಂದು ನಿಮಗೆ MI 10i 5G. ಓಕೆ, ಇದ್ರದ್ದು ಪ್ರೈಸ್ ಬಂದು ನಿಮಗೆ ಬರೀ 17,000 ಇದೆ, 17,000. ಓಕೆ, 108 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಬರುತ್ತೆ. ಓಕೆ, ರೌಂಡ್ ಸರ್ಕಲ್ ಅಲ್ಲಿ ನಿಮಗೆ ಕ್ಯಾಮ್ರಾ ಕೂಡ ಬರುತ್ತೆ, ವೈಡ್ ಆಂಗಲ್ಸ್ ಕೂಡ ಬರುತ್ತೆ ಇದರಲ್ಲಿ. ಸೊ ನೋಡ್ತಾ ಇರೋದು ಡ್ಯೂಯಲ್ ಒಂಥರ ಕಲರ್ ಶೈನಿಂಗ್ ಹೊಡೆಯುತ್ತೆ ಲೈಟ್ ಬೆಳಕಲ್ಲಿ. ಸೊ 5G ಫೋನ್ ಇದು. ಸೊ ಇದು ಓಪನ್ ಬಾಕ್ಸ್ ಸರ್? ಹಾ ಸರ್, ಇದು ಓಪನ್. ಏನು ಪ್ರೈಸ್ ಇದು ಮಾಡ್ತಾ ಇದ್ದೀರಾ ಸರ್? ಇದು ಬರೀ 17,000 rupees ಇದೆ. 17,000 ಸರ್. ಹಂಗಾದ್ರೆ ನೀವು ಇದಕ್ಕೆ ಕೂಡ ಲೋನ್ ಆಪ್ಷನ್ಸ್ ಇದೆಯಾ? ಹಾ ಸರ್, ನಮ್ಮ ಹತ್ರ ಕ್ಯಾಶಿಫೈ ಅಲ್ಲಿ ಎಲ್ಲದಕ್ಕೂ ಬೆಸ್ಟ್ ಲೋನ್ ಆಪ್ಷನ್ಸ್ ಇರೋದು ಸರ್. ಓಕೆ, ನಿಮಗೆ ಜಸ್ಟ್ ಬನಿ ಅಂತ ಅಪ್ಲಿಕೇಶನ್ ಇದೆ, ಅದ್ರಲ್ಲಿ ನೀವು ಪ್ರೀ ಅಪ್ರೂವ್ಡ್ ಇದ್ರೆ ಈಸಿಲಿ ನೀವು ಬರೀ 1,200 rupees ಫೋನ್ ತಗೊಂಡೋಗ್ಬೋದು. 1,200 ನಿಮಗೆ ಲೋನ್ ಬರುತ್ತೆ. ಎಲ್ಲದಕ್ಕೂ ಬೆಸ್ಟ್ ಅಂದ್ರೆ ಪ್ರೀ ಅಪ್ರೂವ್ಡ್ ಡೆಬಿಟ್ ಕಾರ್ಡ್ EMI ಅಂತ ಕೊಡ್ತಾರೆ, ICICI, SBI. ಅದನ್ನ ನಿಮ್ಗೆ ಬೇಕಂದ್ರೆ ಸ್ಕ್ರೀನ್ ಶಾಟ್ ಶೇರ್ ಮಾಡ್ತೀನಿ. ಆ ಬ್ಯಾಂಕ್ ಅಕೌಂಟ್ಸ್ ಅವರು ಹೋಲ್ಡರ್ ಇದ್ರೆ ಬರೀ ಬ್ಯಾಂಕಿಗೆ ಒಂದು ಮೆಸೇಜ್ ಕಳಿಸ್ಬೇಕು, ಅವ್ರದ್ದು ಎಷ್ಟು ಲಿಮಿಟ್ ಇದೆ ಅಂತ ಅವ್ರು ನಿಮ್ಗೆ ಕಳಿಸ್ತಾರೆ. ಆ ಲಿಮಿಟ್ ಇಂದ ನೀವು ಬರೀ ₹2 ಕೊಟ್ಟು ಫೋನ್ ತಗೊಂಡೋಗ್ಬೋದು. ಬರೀ ₹2 ಫೋನು, ಒಳ್ಳೆ ಆಫರ್. ಇದು ಅದರಲ್ಲೇ ನೆಕ್ಸ್ಟ್ ಮಾದ್ರದು. ಇದು 11i. ಓಕೆ, ಇದು 11i ಬಂದು ನಿಮಗೆ 20,000 ಇದೆ, 6GB RAM 128GB ಸ್ಟೋರೇಜ್. ಇದ್ರನ್ನು 108 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಬರುತ್ತೆ. ಡಿಸೈನ್ ತುಂಬಾ ಚೆನ್ನಾಗಿದೆ. ಇದು ಕೂಡ ಪ್ರೀಮಿಯಂ ಫೋನ್ ಅಂತಾನೆ ಹೇಳ್ಬೋದು. ಕೆಳಗಡೆ ಶೈನಿಂಗ್ ಬರುತ್ತೆ, ಮೇಲೆ ಸ್ವಲ್ಪ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಫ್ಲಾಟ್ ಕಲರ್ ಆದ್ರೂ. ಅಂಡ್ ಸ್ವಲ್ಪ ಬೆಜಲ್ 108 MP ಕ್ಯಾಮ್ರಾ ಬರುತ್ತೆ. ಅಂಡ್ ಬೇರೆ 128GB ಸ್ಟೋರೇಜ್, 6GB 128GB AMOLED ಡಿಸ್ಪ್ಲೇ ಬರುತ್ತೆ. ಓಕೆ, ಇದರಲ್ಲಿ ಕೂಡ ಬೇರೆ ಆಪ್ಷನ್ ಇದೆಯಾ? ಅಪ್ಗ್ರೇಡೆಡ್ ಲೈಕ್ ಇದರಲ್ಲಿ ನಿಮಗೆ 8GB 128GB ಆಪ್ಷನ್ ಬರುತ್ತೆ. 128GB ಅದು 22 ಆಗುತ್ತೆ. ಓಕೆ, ಸ್ಟೋರೇಜ್ 128GB ಫಿಕ್ಸ್ ಆಗಿದೆ. ಈ ತರ ಫೋನ್ RAM ಸ್ಟೋರೇಜ್ ಡಿಫರೆನ್ಸ್ ಇರುತ್ತೆ ಸರ್ ಅಷ್ಟೇ. ಓಕೆ, ಏನು ಪ್ರೈಸ್ ಅಂತ ಹೇಳಿದ್ರಿ ಸರ್? ಸರ್ ಇದು ಬಂದು ಬರೀ 20,000 20,000 ಗೆ ನಿಮಗೆ ಸಿಗ್ತಾ ಇದೆ. ಒಳ್ಳೆ ಕ್ಯಾಮೆರಾ. ಸ್ಯಾಮ್ಸಂಗ್ ಅಲ್ಲೂ ಬೇಸಿಕ್ ಇದೆ. ಓಕೆ, ಸ್ಯಾಮ್ಸಂಗ್ ಇದು 812 4GB RAM 64GB ಸ್ಟೋರೇಜ್, ಬರೀ 10,000 rupees. ಬರೀ 10,000 rupees. ಇನ್ನೊಂದೇನಂದ್ರೆ ನಾನು ಅಬ್ಸರ್ವ್ ಮಾಡಿದ್ದು ಇದು ಗೂಗಲ್ ಪಿಕ್ಸೆಲ್ ತರ ಇದೆ ಕ್ಯಾಮ್ರಾ ಅಲ್ವಾ? ಗೂಗಲ್ ಪಿಕ್ಸೆಲ್ ಇದೇ ತರ ಬರುತ್ತೆ. ಗೂಗಲ್ ಪಿಕ್ಸೆಲ್ ಲೈಕ್ ಮಾಡೋರಿಗೆ ಒಂದು ಸ್ಯಾಮ್ಸಂಗ್ ಅಲ್ಲಿ ಆಪ್ಷನ್ ಇದೆ ನಿಮಗೆ. ಸೊ ತುಂಬಾ ಒಳ್ಳೆ ಫೋನ್ ಅಂತಾನೆ ಹೇಳ್ಬೋದು. ಇದನ್ನು ಕೂಡ ರಫ್ ಯೂಸ್ ಫೋನೇ. ಸರ್ ಏನೇನು ಫೀಚರ್ಸ್ ಬರುತ್ತೆ ಸರ್? 5000 mAh ಬ್ಯಾಟರಿ ಬರುತ್ತೆ, 12 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಬರುತ್ತೆ. ಇದು ನಾರ್ಮಲ್ ಬೇಸಿಕ್ ಯೂಸಿಗೆ.
5000 mAh ಮತ್ತೆ ಹೆವಿ ಯೂಸ್ ಮಾಡ್ತಾರಲ್ಲ ಅವ್ರಿಗೆ. ಓಕೆ. ಮತ್ತೆ ರಿಯಲ್ಮಿ ನಲ್ಲಿ ಇದೆ. ಓಕೆ. ರಿಯಲ್ಮಿ 9 Pro. ಓಕೆ. ರಿಯಲ್ಮಿ 9 Pro ಬಂದು 17000 ಇದೆ ಸರ್ ಇದು. 17000 ಏನೇನು ಫೀಚರ್ಸ್ ಬರುತ್ತೆ? 8GB RAM ಬರುತ್ತೆ, 128GB ಸ್ಟೋರೇಜ್, 64 ಮೆಗಾಪಿಕ್ಸೆಲ್ ಕ್ಯಾಮೆರಾ ಬರುತ್ತೆ. ಓಕೆ. ಮತ್ತೆ ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್. ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಹೋಲ್ಡಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಎಷ್ಟು ಹೇಳಿದ್ರಿ ಇದು? ಸರ್ ಇದು 17,000 5G ಪ್ಲಸ್ 5G ಫೋನ್ ಬರುತ್ತೆ. 5G ಫೋನ್. ಓಕೆ. ನೆಕ್ಸ್ಟ್ ಮತ್ತೆ ಮೋಟೋರೋಲಾ ನಲ್ಲಿ ತುಂಬಾ ಜನ ಮೋಟೋ ಫೋನ್ಸೇ ಬೇಕು. ಮೋಟೋ ಹಾ ಹೌದೌದು. ಮೋಟೋರೋಲಾ ನಲ್ಲೂ ಇದೆ. ಇದು ಮೋಟೋ H20. ಮೋಟೋ ಒನ್ ಟೈಮ್ ಅಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿತ್ತು. ಸೊ ಇದು ಮೋಟೋ H20 ಇದು. ಓಕೆ. ಇದು ಬಂದು 24,000 ಇದೆ ಸರ್. ಓಕೆ. ಎಲ್ಲರೂ ಒಂಥರ ಡಿಸೈನ್ ಬಿಟ್ರೆ ಇವ್ರದ್ದು ಒಂಥರ ಗ್ಲಾಸ್ ಫಿನಿಶ್ ಅಲ್ಲಿ ಕ್ಯಾಮ್ರಾ ಕೊಟ್ಟಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಆಕ್ಚುಲಿ. ಶೈನಿಂಗ್ ಫಿನಿಶ್ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ H20 Pro. ಓಕೆ. ಸಾರಿ ಇದು ಬಂದು H20 ಫ್ಯೂಷನ್. ಇದು ಬಂದು H30. ಇದು H30 ಸಾಕಷ್ಟು ಒಂದು ಲೈಟ್ ವೆಯ್ಟ್ ಕೂಡ ಇದು ತುಂಬಾ ಲೈಟ್ ವೆಯ್ಟ್ ಇರುತ್ತೆ. ಹೌದು. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ ಇದು ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಬರುತ್ತೆ, 720G ಬರುತ್ತೆ, ಎರಡರಲ್ಲೂ ಸೇಮ್. ಓಕೆ. 6GB RAM 128GB ಸ್ಟೋರೇಜ್ ಬರುತ್ತೆ, 64 ಮೆಗಾಪಿಕ್ಸೆಲ್ ಕ್ಯಾಮೆರಾ ಇದೆ. ಓಕೆ. ಮತ್ತೆ ಫೀಚರ್ಸ್ ಏನಂದ್ರೆ ಇದರಲ್ಲಿ ಸ್ಟಾಕ್ ಆಂಡ್ರಾಯ್ಡ್ ಬರುತ್ತೆ ಸರ್. ತುಂಬಾ ಜನ ಆಂಡ್ರಾಯ್ಡ್ ಯೂಸರ್ಸ್ಗೆ ಇದರ ಸಿಂಪಲ್ ಯೂಸರ್ ಇಂಟರ್ಫೇಸ್ ಬೇಕಾಗುತ್ತೆ. ಓಕೆ. ಇದರಲ್ಲಿ ಏನು UI ಇರಲ್ಲ, ಡೈರೆಕ್ಟ್ ಗೂಗಲ್ ಅವ್ರದೇ ಪ್ರೊಸೆಸರ್ ಇರುತ್ತೆ. ಡೈರೆಕ್ಟ್ ಗೂಗಲ್ ಅವ್ರದೇ ವಾಯ್ಸ್ ಡೈರೆಕ್ಟ್. ಓಕೆ ಓಕೆ. ಮತ್ತೆ ಅದರಲ್ಲೇ ಹೈ ಎಂಡ್ ಬೇಕಂದ್ರೆ ಹೈ ಎಂಡ್ ಪ್ರೊಸೆಸರ್ ಇದೆ. ಏನು ಪ್ರೈಸ್ ಹೇಳಿಲ್ಲ ಸರ್ ನೀವು? ಸರ್ ಇದು ಬಂದು ಇದು ಬಂದು 17,000 ಇದೆ. 17,000. ಇದು ಬಂದು 22,000 ಇದೆ. ಇದು 22,000. ಒರಿಜಿನಲ್ ಕಾಸ್ಟ್ ಎಷ್ಟು ಬೀಳುತ್ತೆ ಸರ್ ಇದು? ಸರ್ ಇದು H30 ಬಂದು ನಿಮಗೆ ಒರಿಜಿನಲ್ ಕಾಸ್ಟ್ 30,000 ಇದೆ. ಓಕೆ. ನಮ್ಮ ಹತ್ರ 22. ಇದು ಬಂದು 25 ಇದೆ. H20 ಫ್ಯೂಷನ್ ನಮ್ಮ ಹತ್ರ 17,000. ಓಕೆ. ಸಾಕಷ್ಟು ಹೊಸ ಫೋನ್ ಅಂತಾನೆ ಹೇಳ್ಬೋದಲ್ಲ ಇದು? ಓಪನ್ ಬಾಕ್ಸ್ ಸರ್. ಹೌದು. ಮೋಟೋರೋಲಾ ಎಲ್ಲದಕ್ಕೂ ಚೆನ್ನಾಗಿರೋ ಫೋನ್ ಅಂದ್ರೆ ಇದೆ ಸರ್. ನೋಡೋದಕ್ಕೂ ಒಂಥರ ಪ್ರೀಮಿಯಂ ಆಗು ಇದೆ ಆಕ್ಚುಲಿ. X30 Pro. ಓಕೆ. ಇದು ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರ್ಯಾಗನ್ 8 ಜನರೇಷನ್. ಓಕೆ. ಮತ್ತೆ ವೈರ್ಲೆಸ್ ಚಾರ್ಜಿಂಗ್ ಇದೆ, ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇದೆ. ಓಕೆ. ಫೀಚರ್ಸ್ ಚೆನ್ನಾಗಿದೆ ಸರ್ ಇದರಲ್ಲಿ. ಓಕೆ. ಕ್ಯಾಮ್ರಾನು 64 ಮೆಗಾಪಿಕ್ಸೆಲ್, ಕ್ಯಾಮ್ರಾ ಕ್ವಾಲಿಟಿನೂ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ. ಚಾರ್ಜ್ ಇಲ್ಲ ಆಕ್ಚುಲಿ, ಇಲ್ಲ ತೋರಿಸ್ತಾ ಇದೆ. ತುಂಬಾ ಚೆನ್ನಾಗಿ ತುಂಬಾ ಒಳ್ಳೆ ಲಕ್ಸುರಿ ಅಂದ್ರೆ ಪ್ರೀಮಿಯಂ ಫೋನ್ ಅಂತಾನೆ ಹೇಳ್ಬೋದು ಆಕ್ಚುಲಿ. ಕಲರ್ ಆಪ್ಷನ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಶೈನಿಂಗ್ ಕೊಡ್ತಾ ಇದೆ ಮ್ಯಾಟ್ ಫಿನಿಶ್ ಅಲ್ಲಿ ಶೈನಿ ಕೊಟ್ಟಿದ್ದಾರೆ. ಹೌದೌದು. ಹಿಡ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸರ್ ಏನ್ ಪ್ರೈಸ್ ಅಂತ ಹೇಳಿದ್ರಿ ಸರ್ ಇದು? ಸರ್ ಇದು ನಮ್ಮ ಹತ್ರ 42 ಇದೆ, ಹೊಸದು ಬಂದು 56 ಇದೆ. 56 ಇದೆ. ಇದು ಜಸ್ಟ್ ಓಪನ್ ಬಾಕ್ಸ್ ಅಲ್ವಾ? ಸೊ ನೋಡ್ಬೋದು. ನೆಕ್ಸ್ಟ್ ಸರ್ ನೆಕ್ಸ್ಟ್ ಐಫೋನ್ ತೋರ್ಸೋಣ. ಐಫೋನ್ ಸ್ವಲ್ಪ ಈಗ ಸ್ಟಾಕ್ ಕಡಿಮೆ ಇದೆ. ಓಕೆ. ಬರ್ತಾ ಇರುತ್ತೆ. ಸ್ಟಾರ್ಟಿಂಗ್ ಐಫೋನ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇಲ್ಲಿ ಸ್ಟಾಕೇ ಇಲ್ಲ ಅಂತ ಅನ್ಕೋಬೇಡಿ. ನಾಳೆ ಬಂದ್ರೆ ಇನ್ನ ಬೇರೆ ಸ್ಟಾಕೇ ಇರುತ್ತೆ ನಿಮ್ಮ ಹತ್ರ. ಇದು ಬಂದು ಐಫೋನ್ 7 128GB. ಓಕೆ. ಇದು ಪ್ರೈಸ್ ಬಂದು 14,000 ಇದೆ ಸರ್. 14,000ಗೆ ನಿಮ್ಗೆ ಐಫೋನ್ ಸಿಗ್ತಾ ಇದೆ ಆಕ್ಚುಲಿ. ಯಾವ ಸರ್ ಇದು? ಐಫೋನ್ 7 128GB. ಐಫೋನ್ 7 128GB. ಆಕ್ಚುಲಿ 128GB ಬರೀ ಎರಡೇ ಸ್ಟಾಕ್ ಇದೆ. ಯಾರು ಬೇಗ ಬರ್ತಾರೆ ಅವರಿಗೆ. ಹೌದು, ಯಾರಿಗುಂಟು ಯಾರಿಗಿಲ್ಲ, ಎರಡು ಸ್ಟಾಕ್ ಇದೆ ನಿಮಗೆ. ಆದ್ರೂ ಅಂಡ್ 128GB ಆಪ್ಷನ್ ಕೂಡ ಬರ್ತಾ ಇರೋದು ತುಂಬಾ ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಸರ್ ಇದು ಯಾವ ತರ? ಇದು ಯೂಸ್ಡ್ ಫೋನ್ ಹೆಂಗೆ ಸರ್? ಇದು ಇದು ಯೂಸ್ಡ್ ರಿಫರ್ಬಿಶ್ಡ್. ಸರ್ ಇದು ಕೂಡ ನಿಮಗೆ ವಾರಂಟಿಗಳು ಸಿಗುತ್ತಾ? 6 months ಕಂಪ್ಲೀಟ್ ವಾರಂಟಿ. ನಮ್ಮ ಹತ್ರ ಯಾವುದೇ ಪ್ರಾಡಕ್ಟ್ ತೊಳಿ 6 months ವಾರಂಟಿ ಸಿಗುತ್ತೆ ಸರ್. ನಮ್ಮ ಹತ್ರ ಆಕ್ಸೆಸರೀಸ್ ಇದೆಯಲ್ಲ, ಆಕ್ಸೆಸರೀಸ್ ಅಲ್ಲೂ ಬೋಟ್ ಆಕ್ಸೆಸರೀಸ್ ಇದೆ, 1 year ವಾರಂಟಿ ಸಿಗುತ್ತೆ. ಮತ್ತೆ ಫೈರ್ ಬೋಲ್ಟ್ ಇದೆ, ಕ್ಯಾಶಿಫೈ ಇದೆ, ಅದಕ್ಕೆಲ್ಲ 6 months ವಾರಂಟಿ. 6 month ವಾರಂಟಿ. ನಮ್ಮ ಹತ್ರ ಏನೇ ತೊಳಿ ಎಲ್ಲದಕ್ಕೂ ವಾರಂಟಿ. ಒನ್ ಸ್ಟಾಪ್ ಸೊಲ್ಯೂಷನ್ ಹೇಳ್ಬೋದು. ಫೋನ್ ಸೇಲ್ ಮಾಡ್ಬೋದು, ನೀವು ಫೋನ್ ಪರ್ಚೇಸ್ ಮಾಡ್ಬೋದು, ರಿಪೇರು ಮಾಡ್ಬೋದು, ಆಕ್ಸೆಸರೀಸ್ ಏನ್ ಬೇಕಂದ್ರೆ ಆಕ್ಸೆಸರೀಸ್ ಪರ್ಚೇಸ್ ಮಾಡ್ಬೋದು. ಆಲ್ಮೋಸ್ಟ್ ಎಷ್ಟು ವರ್ಷ ಹಳೆದಂತ ಹೇಳ್ಬೋದು ಸರ್? ಆಲ್ಮೋಸ್ಟ್ ಇದು ಸ್ಟಾಪ್ ಆಗಿ ನಿಮಗೆ 2 years ಮೇಲೆ 2 years ಮೇಲೆ ಆಗಿದೆ. ಇದು ಲಾಂಚ್ ಆಗಿದ್ದು 2017 ಅಲ್ಲಿ. ಓಕೆ. ಸೊ ಇನ್ನವರೆಗೂ ಯೂಸ್ ಆಗ್ತಾ ಇದೆ, ಅಪ್ಡೇಟ್ಸ್ ಎಲ್ಲ ಬರ್ತಾ ಇದೆ. ಲಾಸ್ಟ್ ಅಪ್ಡೇಟ್ 15.6 ಬರುತ್ತೆ. ಲಾಸ್ಟ್ ಅಪ್ಡೇಟ್. ಓಕೆ ಓಕೆ. ತುಂಬಾ ಒಳ್ಳೆ ಚೆನ್ನಾಗೇ ಇದೆ ಆಕ್ಚುಲಿ. ಏನು ಕಂಡೀಷನ್ಸ್ ಪ್ರಾಬ್ಲಮ್ ಇಲ್ಲ ಅಂತ ಏನು ಇಶ್ಯೂಸ್ ಇರಲ್ಲ. ಓಕೆ. ಎಷ್ಟು ಹೇಳಿದ್ರಿ ಸರ್ ಇದು? 14 ಸರ್ 14,000 ಬರುತ್ತೆ. 14,000ಗೆ ಐಫೋನ್ 7 ಅಲ್ವಾ ಇದು? ಹೌದು ಸರ್. 7. ನೆಕ್ಸ್ಟ್ ಸರ್ ಇದು ನೆಕ್ಸ್ಟ್ ಐಫೋನ್ ಎಕ್ಸ್. ಐಫೋನ್ ಎಕ್ಸ್ 64GB. ಓಕೆ. ಬರೀ 23,000 ಸರ್. ಬರೀ 23,000ಕ್ಕೆ ನಿಮಗೆ ಐಫೋನ್ ಎಕ್ಸ್ ಸಿಗ್ತಾ ಇದೆ. ಅದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಯೂಸ್ಡ್ ಫೋನ್ ಅಲ್ವಾ ಇದು? ಯೂಸ್ಡ್ ಫೋನ್ ಸರ್. ಇದು ಯೂಸ್ಡ್ ಫೋನ್. ಓಕೆ. ವೈಟ್ ಕಲರ್ ಫಿನಿಶ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆಕ್ಚುಲಿ. ಐಫೋನ್ ನಾರ್ಮಲ್ ತಗೊಳ್ಳೋರಿಗೆ ಜಾಸ್ತಿ ಬಜೆಟ್ಗೆ ಹೋಗಕ್ಕಾಗಲ್ಲ ಅಂತವರಿಗೆ ಕಮ್ಮಿ ಬಜೆಟ್ ಅಲ್ಲಿ ಒಂದು ಒಳ್ಳೆ ಪ್ರೀಮಿಯಂ ಫೋನ್ ಅಂತಾನೆ ಹೇಳ್ಬೋದು. ಅದರಲ್ಲೇ ಬೇರೆ ಮಾಡೆಲ್ ಬರುತ್ತೆ. ಇದು XS. XS ಅಲ್ಲಿ ಏನು ಅಡ್ವಾಂಟೇಜ್ ಅಂದ್ರೆ ಪ್ರೊಸೆಸರ್ ನಿಮಗೆ ಬಯೋನಿಕ್ A12 ಬರುತ್ತೆ. ಸಾರಿ ಬಯೋನಿಕ್ A11 ಬರುತ್ತೆ. ನಿಮಗೆ ಡ್ಯುಯಲ್ ಸಿಮ್ ಕಾರ್ಡ್ ಆಪ್ಷನ್ ಬಂದ್ಬಿಡುತ್ತೆ. ಡ್ಯುಯಲ್ ಸಿಮ್ ಕಾರ್ಡ್. X7 ಅಲ್ಲೆಲ್ಲ ಸಿಂಗಲ್ ಸಿಮ್ ಕಾರ್ಡ್ ಆಪ್ಷನ್ ಬರುತ್ತೆ. ಅದಕ್ಕಿಂತ ಹಿಂದೆ ಎಲ್ಲ ಸಿಂಗಲ್ ಸಿಮ್ ಕಾರ್ಡ್.
ಇದರಿಂದ ಈ ಮಾಡೆಲ್ ಇಂದ ನಿಮಗೆ ಡ್ಯುಯಲ್ ಸಿಮ್ ಕಾರ್ಡ್ ಬರುತ್ತೆ. ಸೊ ಐಫೋನ್ ಅಲ್ಲಿ ಅದೊಂದು ಅಪ್ಗ್ರೇಡೆಡ್ ಅಂತಾನೆ ಹೇಳ್ಬೋದು. ಇದರಲ್ಲೂ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಆಪ್ಷನ್ ಬರುತ್ತೆ ಸರ್. ವೈರ್ಲೆಸ್ ಚಾರ್ಜಿಂಗ್ ಕೂಡ ಆಪ್ಷನ್ ಬರುತ್ತೆ. ಇದು ಒಂದು ಒಳ್ಳೆ ಹೈಯರ್ ಎಂಡ್ ಫೋನ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ತುಂಬಾ ಚೆನ್ನಾಗೂ ಇದೆ ನೋಡಿ. ರೆಸ್ಪಾನ್ಸ್ ಕೂಡ ನೋಡಿ ತುಂಬಾ ಚೆನ್ನಾಗಿ ಅನ್ಸುತ್ತೆ. AMOLED ಡಿಸ್ಪ್ಲೇ ಸರ್, ಸೂಪರ್ AMOLED. ಓಕೆ, ಅಷ್ಟು ಬೇಗ ಬ್ರೇಕ್ ಆಗಲ್ಲ ಫೋನ್ ಆ ಥರ. ಸರ್ ಎಷ್ಟು ಹೇಳಿದ್ರಿ ಇದು? ಸರ್ ಇದು ಬಂದು 34,000 ಬರುತ್ತೆ. 256 GB. ಓಕೆ, ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ಅಷ್ಟಿದೆ. ಸೊ ನೆಕ್ಸ್ಟ್ ಸರ್ ನೆಕ್ಸ್ಟ್ XR ಇದೆ, 11 ಇದೆ. ಓಕೆ, XR ಬಂದು 128 GB ಬಂದು ನಿಮಗೆ ಬರೀ 28,900 ಇದೆ. ಓಕೆ, ಮತ್ತೆ ಇದು ಬಂದು ನಿಮಗೆ 11 128 GB. ಇದು ಬಂದು ಬರೀ 39 ಇದೆ ಸರ್. 39 ಇದೆ. XR ಕಾಲೇಜ್ ಹುಡುಗರಿಗೆ ತುಂಬಾ ಇಷ್ಟ ಆಗುವಂತ ಫೋನ್ ಅಂತಾನೆ ಹೇಳ್ಬೋದು. ಇವಾಗ ಕೂಡ ಫಾಸ್ಟ್ ಮೂವಿಂಗ್ ಫೋನ್ ಇದು XR ಕೂಡ. ಸರ್ ಏನ್ ಪ್ರೈಸ್ ಕೊಟ್ಟು ಇದು ಮಾಡ್ತಿದ್ರು ಸರ್? XR ನಿಮಗೆ 28,900 ಆಗುತ್ತೆ. 28,900. 11 ಬಂದು ನಿಮಗೆ 39 ಆಗುತ್ತೆ. ಓಕೆ, ಆಲ್ಮೋಸ್ಟ್ ಸೇಮ್. ಕ್ಯಾಮ್ರಾ ಮಾತ್ರ ಡಿಫರೆನ್ಸ್ ಬರುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಸರ್, ಐಫೋನ್ಸ್ ಪ್ರೀಮಿಯಂ ಮಾಡೆಲ್ಸ್ ಅಂತ ಹೇಳ್ಬೋದು. ಓಕೆ, ಲೇಟೆಸ್ಟ್ ಮಾಡೆಲ್ 13. ಓಕೆ, ಐಫೋನ್ 13 ಪಿಂಕ್ ಕಲರ್. ಇದು ಬಂದು ನಿಮಗೆ 256 GB ಸ್ಟೋರೇಜ್. ಇದ್ರದ್ದು ಪ್ರೈಸ್ ಬಂದು ನಿಮಗೆ ಹೊಸಾದ್ ಮಾರ್ಕೆಟ್ ಅಲ್ಲಿ 87,000 85,000 ಇದೆ. ಓಕೆ, ನಮ್ಮ ಹತ್ರ ಬಂದು ಬರೀ 70,000 ಸಿಗುತ್ತೆ. 70,000 ಸಿಗುತ್ತೆ ಆಕ್ಚುಲಿ. ಪ್ಲಸ್ ಇದು ಆಪಲ್ ಬ್ರ್ಯಾಂಡ್ ವಾರಂಟಿನಲ್ಲೂ ಇರುತ್ತೆ ಇದು. ಓಕೆ, ಆಪಲ್ ಬ್ರ್ಯಾಂಡ್ ವಾರಂಟಿ ಇದೆ. ಎಷ್ಟು ಮಂತ್ ಇದೆ ಸರ್ ಇದು? ಹಾರ್ಡ್ಲಿ ಇದು ಒಂದು 3 months 4 months ಯೂಸ್ ಇರುತ್ತೆ ಸರ್ ಅಷ್ಟೇ. ಅಲ್ಲ ಅಂದ್ರೆ ವಾರಂಟಿ 6 months 7 months ವಾರಂಟಿ ಬ್ರ್ಯಾಂಡ್ ಇಂದ 6 to 7 ಮಂತ್ ಆಪಲ್ ವಾರಂಟಿ ಇದೆ. ಅಂಡ್ ನಿಮ್ ಕಡೆಯಿಂದ ಕೂಡ ವಾರಂಟಿ ಕೊಡ್ತೀವಿ. ಸೇಮ್ ಅದು ಸೇಮ್ ಪೀರಿಯಡ್ ಅಲ್ಲಿ ಎರಡು ನಡೀತಾ ಇರುತ್ತೆ. ಓಕೆ, ಓಕೆ, ಸೇಮ್ ಪೀರಿಯಡ್ ಅಲ್ಲಿ ನಡೀತಾ ಇರುತ್ತೆ. ಸೊ ಎರಡರೊಳಗೆ ಒಂದು ಯೂಸ್ ಆಗುತ್ತೆ ನಿಮಗೆ. ಸೊ ಇದು ಬಂದು 12. ಓಕೆ, 12 256 GB. ಓಕೆ, ಇದು ಬಂದು ನಿಮಗೆ 64,000 ಇದೆ ಸರ್. 64,000. ಓಕೆ, ನಾನು ಇದ್ರದ್ದು ಯಾಕೆ ಫೀಚರ್ಸ್ ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಕೆಲವೊಂದು ಫೋನ್ ನಮ್ದು ಆಂಡ್ರಾಯ್ಡ್ ಅಲ್ಲಿ ಸಾಕಷ್ಟು ಫೀಚರ್ಸ್ ಇರೋದ್ರಿಂದ ಗೊತ್ತಾಗಲ್ಲ. ಬಟ್ ಇದರಲ್ಲಿ ಎಲ್ಲರಿಗೂ ಗೊತ್ತಿರುವಂತದ್ದು, ಅದಕ್ಕೆ ಏನು ಫೀಚರ್ಸ್ ಕೇಳ್ತಾ ಇಲ್ಲ. ಸೊ ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದಕ್ಕೆ? ಸರ್ ಇದು ಬಂದು 71 ಇದೆ. ಇದು 71. 13. ಓಕೆ, ನಿಮಗೆ 12 ಬಂದು ನಿಮಗೆ 64 ಇದೆ. 256 GB. 256 GB ಸರ್. ಓಕೆ, ಸ್ಟೋರೇಜ್ ಕೆಪಾಸಿಟಿ ತುಂಬಾ ಇದೆ ಅಂತಾನೆ ಹೇಳ್ಬೋದು ಆಕ್ಚುಲಿ. ಇದು ಹೊಸದ್ ಬಿಟ್ಟಾಗ ಇದು ನಿಮಗೆ 128 GB ನೇ 90 ಎಷ್ಟು? ಆಲ್ಮೋಸ್ಟ್ ಹೌದು ಸರ್. ಆಲ್ಮೋಸ್ಟ್ 86,000 87,000 ಇತ್ತು. ಓಕೆ, ಇದರಲ್ಲಿ ನಿಮಗೆ ಐಫೋನ್ ಅಲ್ಲಿ ಹೈಯರ್ ವೇರಿಯಂಟ್ ಅಂತಾನೆ ಹೇಳ್ಬೋದು. ಹೌದು, 13 Pro Max. ಇದನ್ನ ಬಿಟ್ಟು ಬೇರೆ ಯಾವ್ದು ಬೇರೆ ಇಲ್ಲ. ಇದ್ರ ನೆಕ್ಸ್ಟ್ ಮಾಡೆಲ್ ಇನ್ನ ಬಂದಿಲ್ಲ, 14 ಬರ್ಬೋದು. ಹೌದು, ಇದು ಬಂದು ನಿಮಗೆ 256 GB ಸ್ಟೋರೇಜ್ ಇದೆ. ನಮ್ಮ ಹತ್ರ ಪ್ರೈಸ್ ಬಂದು 1,17,000 ಇದೆ. 1,17,000. ಹೊಸ ಫೋನ್ ಬಂದು 1,40,000 ಇದೆ ಸರ್. 1,40,000 256 GB ಅಲ್ವಾ? 4 months ಓಲ್ಡ್ ಬರುತ್ತೆ. 4 months ಓಲ್ಡ್. ಓಕೆ, ಡೈರೆಕ್ಟ್ ಆಪಲ್ ವಾರಂಟಿ ನಿಮಗೆ 7 months ಇರುತ್ತೆ. 7 months. ಓಕೆ, 1 year ವಾರಂಟಿ ಅಲ್ಲಿ ಸಿಕ್ಕಿರುತ್ತೆ. ಅದು ಎರಡನೇ ಆಗಿರುತ್ತಲ್ಲ ಸ್ವಲ್ಪ ದಿನ, ಅದರಿಂದ ನಿಮಗೆ 7 months ವಾರಂಟಿ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಫೋನು. ಸರಿ ಸರಿ ಸರ್, ಏನೋ ಹೆಚ್ಚು ಕಡಿಮೆ ಆಗುತ್ತಾ ಇನ್ನು? ಪ್ರೈಸ್ ಹೇಳಲ್ಲ ಸರ್, ನಿಮ್ ಕಡೆ ಕಸ್ಟಮರ್ ಯಾರೇ ಬಂದ್ರು ನಿಮ್ ಸಬ್ಸ್ಕ್ರೈಬರ್ಸ್ ಬಂದ್ರೆ 1,10,000 ಕೊಟ್ಬಿಡ್ತೀನಿ ಸರ್. 1,10,000ಗೆ ನಿಮಗೆ 256 GB 13 Pro Max. ಹೌದು ಸರ್. ಓಕೆ, ಸಾಕಷ್ಟು. ಮತ್ತೆ ಪ್ರೈಸಸ್ ಏನಾದ್ರು ಅಪ್ಡೇಟ್ಸ್ಗೆ ಇಲ್ಲಾಂದ್ರೆ ವೇರಿಯಂಟ್ ಸ್ಟೋರೇಜ್ ವೇರಿಯಂಟ್ಗೆ ಏನೇ ಬೇಕಂದ್ರು ನಮ್ದು ಇನ್ಸ್ಟಾಗ್ರಾಮ್ ID ಇದೆ, ಅಲ್ಲಿ DM ಮಾಡಿದ್ರೆ ನಾವು ಇಮಿಡಿಯೇಟ್ ಪ್ರೈಸಸ್ ಅಪ್ಡೇಟ್, ಇಲ್ಲಾಂದ್ರೆ ನಾನು ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ, ಅಲ್ಲಿ ಯಾವ್ದು ರಿಕ್ವೈರ್ಡ್ ಇದೆ ಅದು ಕಳಿಸಿದ್ರೆ ನಾನು ಅಪ್ಡೇಟ್ ಮಾಡ್ತೀನಿ. ವಾಟ್ಸ್ಆಪ್ ಬಿಸ್ನೆಸ್ ಇದೆ ಸರ್, ವಾಟ್ಸ್ಆಪ್ ಕ್ಯಾಟಲಾಗ್ ಸಿಗುತ್ತಾ? ಹೌದು. ಓಕೆ, ಲೈಕ್ ಇವಾಗ ತುಂಬಾ ಜನ ಬರ್ತಾ ಹೋಗ್ತಾ ಇರೋದ್ರಿಂದ ನಮಗೆ ಟೈಮ್ ತಗೊಳಕ್ ಆಗ್ತಿಲ್ಲ. ಸೊ ಸರ್, EMI ಫೆಸಿಲಿಟಿ ಅಂಡ್ ಲೋನ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ನಮ್ಮ ಹತ್ರ 3 ಆಪ್ಷನ್ಸ್ ಇದೆ ಲೋನ್ ಅಲ್ಲಿ. ಕ್ರೆಡಿಟ್ ಕಾರ್ಡ್ EMI ನಾರ್ಮಲ್ ಎಲ್ಲರಿಗೂ ಗೊತ್ತಿರುತ್ತೆ, ಅವರು ಮಾಡಬಹುದು. ನಮ್ಮ ಕಡೆಯಿಂದ ನಾವು ಮಿಷಿನ್ ಅಲ್ಲಿ ಕನ್ವರ್ಟ್ ಮಾಡ್ಕೊಡ್ತೀವಿ. ಮತ್ತೆ ಜೆಸ್ಟ್ ಮನಿ ಅಂತ ಒಂದು ಅಪ್ಲಿಕೇಶನ್ ಇದೆ, ಕ್ಯಾಶಿಫೈ ಕಡೆಯಿಂದ ಅಪ್ರೂವ್ಡ್ ಇದೆ. ಅದು ಜೆಸ್ಟ್ ಮನಿ ನಲ್ಲಿ ಅವ್ರಿಗೆ ಲಿಮಿಟ್ ಅಂತ ತೋರಿಸುತ್ತೆ, ಕ್ರೆಡಿಟ್ ಲಿಮಿಟ್ ಅಂತ. ಆ ಲಿಮಿಟ್ ಎಷ್ಟು ಅವೈಲೇಬಲ್ ಇರುತ್ತೆ ಅಷ್ಟು ಲಿಮಿಟ್ ವರೆಗೂ ಅವ್ರ ಫೋನ್ ತಗೊಳ್ಬಹುದು. ಬೇರೆದು ಹೈಯರ್ ಫೋನ್ ನೋಡಿದ್ರು ಅವರು ರಿಮೈನಿಂಗ್ ಕ್ಯಾಶ್ ಕೊಟ್ಬಿಟ್ಟು ಕ್ರೆಡಿಟ್ ಲಿಮಿಟ್ ಎಷ್ಟಿರುತ್ತೆ ಅದು EMI ಕನ್ವರ್ಟ್ ಮಾಡ್ಕೊಬಹುದು. ಲಿಮಿಟ್ ನ EMI ಗೆ ಕನ್ವರ್ಟ್ ಮಾಡ್ಕೋಬಹುದು. ಮತ್ತೆ ಎಲ್ಲದಕ್ಕೂ ಬೆಸ್ಟ್ ಅಂದ್ರೆ ನಮ್ಮ ಹತ್ರ ಡೆಬಿಟ್ ಕಾರ್ಡ್ EMI. ಡೆಬಿಟ್ ಕಾರ್ಡ್ EMI ಅದನ್ನ ನಿಮ್ಗೆ ಸ್ಕ್ರೀನ್ ಶಾಟ್ ಶೇರ್ ಮಾಡ್ತೀನಿ. ಅದು ನಾರ್ಮಲ್ ಒಂದು ನಂಬರ್ಗೆ SMS ಕಳಿಸಬೇಕಾಗುತ್ತೆ. SMS ಕಳಿಸಿದ್ರೆ ನಿಮ್ ಬ್ಯಾಂಕ್ ಕಡೆಯಿಂದ ಇಮಿಡಿಯೇಟ್ ಮೆಸೇಜ್ ಬರುತ್ತೆ, ಅಷ್ಟುವರೆಗೂ ಲಿಮಿಟ್ ಇರುತ್ತೆ, ಅಷ್ಟು ಅಮೌಂಟ್ EMI ಮಾಡಿಸ್ಕೊಬಹುದು ಅಂತ. ICICI, SBI, ಕೋಟೆಕ್, ಕೆನರಾ ಮತ್ತೆ HDFC ಆ ಬ್ಯಾಂಕ್ಗಳಲ್ಲಿ ಇರುತ್ತೆ. ಬರೀ ₹2 ಸ್ವೈಪ್ ಆಗುತ್ತೆ ಫಸ್ಟ್. ಈಗ ನಮ್ಮ ಹತ್ರ ಫೋನ್ ತಗೊಳ್ಬೇಕಂದ್ರೆ ₹2 ಅಲ್ಲಿ ನೀವು ಯಾವುದೇ ಫೋನ್ ತಗೊಳ್ಬಹುದು. ನೆಕ್ಸ್ಟ್ ಮಂತ್ ಇಂದ EMI ಪೇ ಮಾಡ್ಕೊಳ್ಳಿ. ಅದು ಕ್ರೆಡಿಟ್ ಲಿಮಿಟ್ ಮೇಲೆ ಹೋಗುತ್ತಾ? ಕರೆಕ್ಟ್ ಸರ್, ಅದು ಸಿವಿಲ್ ಸ್ಕೋರ್ ಮತ್ತೆ ಟ್ರಾನ್ಸಾಕ್ಷನ್ ಮೇಲೆ ಲಿಮಿಟ್. ಸಾಕಷ್ಟು ಆಕ್ಸೆಸರೀಸ್ ಇದೆ, ಅದ್ರ ಬಗ್ಗೆ ನೆಕ್ಸ್ಟ್ ಟೈಮ್ ಒಂದು ವಿಡಿಯೋ ಮಾಡೋಣ. ಏನಿಲ್ಲ, ನಾರ್ಮಲ್ ನೀವು ತೋರಿಸಿ ನಾರ್ಮಲ್ ಹೇಳಿ ಸರ್, ಎಷ್ಟೆಷ್ಟು ನಮ್ಮ ಹತ್ರ ಬೋಟಿಂದ ಯಾವುದೇ ಆಕ್ಸೆಸರೀಸ್ ತೊಳಿ ಅಪ್ ಟು 60% 50% ಡಿಸ್ಕೌಂಟ್ಸ್ ಇರುತ್ತೆ ಸರ್. ಯಾವುದೇ ಆಕ್ಸೆಸರೀಸ್ ತೊಳಿ. ಸೊ ಸ್ಮಾರ್ಟ್ ವಾಚ್ ಕೂಡ ಇದೆ ಸರ್. ಸ್ಮಾರ್ಟ್ ವಾಚ್ ಬಂದು ಬರೀ ನಿಮಗೆ ₹3,000 ಸಿಗುತ್ತೆ ಸರ್.
ಕಾಲ್ ರಿಸೀವಿಂಗ್ ಆಪ್ಷನ್ ಬರುತ್ತೆ, ಬ್ಲೂಟೂತ್ ಕಾಲಿಂಗ್ ಬರುತ್ತೆ, ಹಾರ್ಟ್ ರೇಟ್ ಸೆನ್ಸರ್ ಇರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ತೋರಿಸುತ್ತೆ. ಬ್ಯಾಟರಿ ಬಂದು ನಿಮಗೆ 6 days ಮೇಲೆ ಬರುತ್ತೆ. 6 days ಮೇಲೆ ಬ್ಯಾಟರಿ ಬರುತ್ತೆ. ಫೈರ್ ಬೋಲ್ಟ್ 6 months ವಾರಂಟಿನೂ ಬರುತ್ತೆ. ಇದು 6 month ವಾರಂಟಿ ಕೂಡ ಬರುತ್ತೆ. ಅಂಡ್ ನೆಕ್ಸ್ಟ್ ಒಂದು ನೆಕ್ ಬ್ಯಾಂಡ್ ಇದೆ ನಿಮಗೆ. ಇದು 1300 ಆಗುತ್ತೆ. 1 year ವಾರಂಟಿ ಬರುತ್ತೆ. 1 year ವಾರಂಟಿ. ಬೋಟ್ ಪ್ರಾಡಕ್ಟ್ ಯಾವುದೇ ತಗೊಳ್ಳಿ 1 year. ಸೊ ಇವರ ಹತ್ರ ಸಾಕಷ್ಟು ಬೋಟ್ ಪ್ರಾಡಕ್ಟ್ ಇದೆ. ಇವರು ಬೋಟ್ ಜೊತೆ ನೀವು ಇದು ಮಾಡಿದ್ದೀರಾ, ಟೈ ಅಪ್ ಆಗಿದ್ದಾರೆ. ಸೊ ನೆಕ್ಸ್ಟ್ ಸರ್ ಇಲ್ಲಿ ಒಂದು ಕೇಬಲ್ದು ಇದೆ. ವೈರ್ಡ್ ಹೆಡ್ಫೋನ್ಸ್ ಎಲ್ಲ ಬಂದು ನಿಮಗೆ ಬರೀ 450 ಇಂದ ಸ್ಟಾರ್ಟಿಂಗ್ ಇದೆ. 450 ಇಂದ ಹೆಚ್ಚು ಕಡಿಮೆ ಆಗುತ್ತಾ ಸರ್ ಇದರಲ್ಲಿ? ಹೆಂಗೆ ಆಕ್ಸೆಸರೀಸ್ ಫಿಕ್ಸ್ ಸರ್. ಎಂತಂದ್ರೆ 1 year ವಾರಂಟಿ ಸಿಗುತ್ತೆ. 1 year ವಾರಂಟಿ ಸಿಗುತ್ತೆ. ಬೇರೆದೆಲ್ಲ ನಿಮ್ಗೆ 6 months ಸಿಗಬಹುದು. ಇದರ ಬೋಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ 1 year ಕೊಡ್ತಾರೆ ಅವರು. ಬೋಟ್ ಎಲ್ಲರಿಗೂ ಗೊತ್ತಿರುವಂತದ್ದೇ, ತುಂಬಾ ಒಳ್ಳೆ ಕ್ವಾಲಿಟಿ. ಮತ್ತೆ ನಮ್ಮ ಕ್ಯಾಶಿಫೈ ಇದೆ ಪ್ರಾಡಕ್ಟ್ಸ್ ಇದೆ. ಕೇಬಲ್ಸ್ ಬರುತ್ತೆ 250-300 rupees ಕೇಬಲ್ ಸರ್. ನಮ್ಮ ಹತ್ರ ಕೇಬಲ್ ಸಿಗುತ್ತೆ, ಕ್ಯಾಶಿಫೈ ಇದೆ. ಇದು ಬಂದು 250 rupees. ಫುಲ್ ರಗೆಡ್ ಕೇಬಲ್ ಇರುತ್ತೆ ಸರ್. ಏನ್ ಕೇಬಲ್ ಸರ್? ವಾರಂಟಿನೂ ಇರುತ್ತೆ. ಮೈಕ್ರೋ, ಟೈಪ್ ಸಿ, ಲೈಟ್ನಿಂಗ್ ಎಲ್ಲ ಸಿಗುತ್ತೆ. ಎಲ್ಲ ತರ ಕೇಬಲ್ ಸಿಗುತ್ತೆ. ಮತ್ತೆ ಇದು ಕ್ಯಾಶಿಫೈ ಇಯರ್ಫೋನ್ಸ್. ಇದು ಬಂದು ಬರೀ 300 rupees ಇರುತ್ತೆ. ಇದ್ರದ್ದು 6 months ವಾರಂಟಿ ಬರುತ್ತೆ. 6 month ವಾರಂಟಿ ಬರುತ್ತೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮ್ಯಾಗ್ನೆಟಿಕ್ ಇರುತ್ತೆ. ಮ್ಯಾಗ್ನೆಟಿಕ್. ಓಕೆ. ಸೊ ಇದು ಅಡಾಪ್ಟರ್ ಸರ್. ಅಡಾಪ್ಟರ್. ಓಕೆ. ಬೋಟ್ ಇಂದ ಅಡಾಪ್ಟರ್ಸ್ ಇದು. ಓಕೆ. ನಿಮಗೆ ಕೇಬಲ್ ಟೈಪ್ ಸಿ ಕೇಬಲ್ ಫ್ರೀ ಸಿಗುತ್ತೆ. ಇದು ಬಂದು ಬರೀ 550 rupees ಇದೆ. ಓಕೆ. 550 rupees. 550. ಓಕೆ. 18 watts ಫಾಸ್ಟ್ ಚಾರ್ಜರ್ ಸರ್ ಅದು. ಎಷ್ಟು 18 watts ಫಾಸ್ಟ್ ಚಾರ್ಜರ್. 18 watts ಫಾಸ್ಟ್ ಚಾರ್ಜರ್. ಓಕೆ. ನೋಡಿದ್ರಲ್ಲ, ಇವತ್ತು ಸಾಕಷ್ಟು ಫೋನ್ಸ್ ಕೂಡ ಕಲೆಕ್ಷನ್ ಇತ್ತು. ತುಂಬಾ ಲೋ ಪ್ರೈಸ್ ಇಂದನೂ ಸ್ಟಾರ್ಟ್ ಆಗ್ತಿತ್ತು ಅಂಡ್ ಹೈಯರ್ ರೇಂಜ್ ಕೂಡ ಇತ್ತು. ಅಂಡ್ 13 Pro Max ಕೂಡ ನಿಮಗೆ ಹೈಯರ್ ಎಂಡ್ ಫೋನ್ ಕೂಡ ಸಿಗ್ತಾ ಇತ್ತು. ಸೊ ಯಾರಿಗಾದ್ರೂ ಇಲ್ಲಿ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಸರ್, ಇಲ್ಲಿರೋ ಎಕ್ಸಾಕ್ಟ್ ಲೊಕೇಶನ್ ಇನ್ನೊಂದ್ಸಲಿ ಹೇಳ್ಬಿಡಿ ಸರ್. ಸರ್ RT ನಗರ್ ಮೇನ್ ರೋಡ್ ನಿಯರ್ ಶಾಂತಿ ಸಾಗರ್ ರೆಸ್ಟೋರೆಂಟ್. ನಿಯರ್ ಶಾಂತಿ ಸಾಗರ್ ರೆಸ್ಟೋರೆಂಟ್ ಸ್ಟಾರ್ಟಿಂಗ್. ಮತ್ತೆ ಗೂಗಲ್ ಮ್ಯಾಪ್ ಅಲ್ಲಿ ನಮ್ಮ ಕ್ಯಾಶಿಫೈ RT ನಗರ್ ಅಂತ ಹಾಕಿದ್ರೆ ಸರ್ಚ್ ಮಾಡಿದ್ರೆ ಸಿಗ್ಬಿಡುತ್ತೆ, ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ. ಓಕೆ. ಗೂಗಲ್ ಅಲ್ಲಿ ಇವ್ರದ್ದು ಇದಿರುತ್ತೆ, ಸ್ಟೋರ್ ಲೊಕೇಶನ್ ಇದೆ. ಸೊ ನೋಡ್ಕೊಂಡ್ ಬರ್ಬೋದು. ಇಲ್ಲ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ಅಂಡ್ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಹಾಕಿರ್ತೀವಿ. ಸೊ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇವತ್ತು ಕೊನೆ ಮಾಡೋಣ. ಥ್ಯಾಂಕ್ ಯು.